विघ्नध्वांत निवारणी कदरण विघाटवी हव्यवान विघ्नौ व्याळकुलाभिमान गरुडो विघेभ पंचानरा विघ्नो दुर्गगिरि प्रभेदन भविहिं विघ्नाधि कुंभोद्भवा विघ्नौघा प्रकुल प्रचंड पवनो विघ्नेश्वर पाहि मां विघ्नेश्वर पाहि मां विघ्नेश्वर पाहि मां गजमुखद बगि गणपगे चलबाद जग वंदिदेनी गारति यत्तीरे गजमुखद बगि गणपगे कुशाधारिगे हरुषदी भगुतरा पुरे बवगे उरग भूषण सुकुमार गजाबदन करण गमन कारती गद्दिर आरती बेळगिरे गजमुखदवगे गणपगे
ಗಜಮುಖನಾನಿನ್ನ ಪಾದವ ನೆನೆವೆ ದೇವ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನಾನಿನ ಪದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದೇವಾ ವಾಮನರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ ವಾಮನರೂಪ ಮಹೇಶ್ವರ ಪುತ್ರ ಗಜಮುಖನಾನಿನ್ನ ಪಾದವಾನನವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದೇವಾ ತೊಂದರ ದಿಲ್ಲರೆ ಚಿಂದರ ದಿಲ್ಲರೆ ತದೇ ದಿಲ್ಲರೆ ಚಿಂದರ ದಿಲ್ಲರೆ ತದೇ ದಿರದೆ ತದೇ ದಿರದೆ ತದೇ ದಿರದೆ ದಿರದಾ ದಿರದೆ ದಿರದಾ ದಿರದೆ ದಿರದಾ
ಚಿಕ್ಕ ಪ್ರಾಯದ ಬಾಲಿ ಚದುರಿಲ್ಲಂಗ ಉರಿಯಲೇನೆ ಚಿಕ್ಕ ಪ್ರಾಯದ ಬಾಲಿ ಚದುರಿಲ್ಲಂಗ ಉರಿಯಲೇನೆ ಮದವು ಕೂದ ಬರುತ್ತಿದೆ ಮಾರಾನ ಮದದನೆ ಮದವು ಕೂದ ಬರುತ್ತಿದೆ ಮಾರಾನ ಮದದನೆ ಚಿಕ್ಕ ಪ್ರಾಯದ ಬಾಲಿ ಚದುರಿಲ್ಲಂಗವ ಉರಿಯಲೇನೆ ಕಾವೇರಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಪೆಟ್ಟಿದ್ದಾರೆ ದಾನರಾತ ತೆರೆದ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಪೆಟ್ಟಿದ್ದಾರೆ ಈ ಮಹೆಯೊಳಗಿಂತ ಪುರುಷನುಳ್ಳಾನೆ ಕಾಂತೆ ತಾನದಿರಿನ ಹರೇ ಕಾಂತೆ ಭೀಮ ಬಲನು ಬೆನು ಸಾಮರ್ಥ್ಯನು ಇವಯಾಂ ಭೀಮ ಬಲನು ಬೆನು ಸಾಮರ್ಥ್ಯನು ಇವ ಭೀಮದಿ ಕರೆದ ಕಾಮಿತ ಬೇವನ್ ಭೀಮದಿ ಕರೆದ ಕಾಮಿತ ಬೇವನ್ ಭೀಮದಿ ಕರೆದ ಕಾಮಿತ ಬೀವನತೆ ತಕದಿರದೆ ಕೆಡದಾದೆ ದಿಮಿತ ದಿನತೆ ಕೆಡದಾದೆ ತೋ ಬಂದ ದಿನದೆ ದಿಮಿತ ದಿನದೆ ದಿನದ ದಿನದೆ 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 te takada dinadi dimida dinadi to onda dinade dimida
dinade 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 jhanu da jadu di jadu da jadu jhanu da dinade jadu de jadu de tim darab dana dom darab dana dim darab dana dom darab dana dim dana dirina dom dana dirina 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 te takada dina de me da dina re dom da dina de me da dina de tatonga di gudegudi derigada hetondi midarinale derigada tatonga di gudagale derigada titundi midarinale te takada dinade de meda dinade tonda dinade de meda dinade dinade titam derigada dam Dam dham gana gana da dar gana gana da dam dam dham gana gana da dar gana gana da dam 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 gana da dam gana da di da gana di na le di mi da de na le dom da de na de di mi da de na le di na le na le jam gana gana da dar gana gana da jam gana gana da dar gana gana da dham gana gana da dar gana gana Dam 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 ta na na ta dirna hare ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯಮ್ಮನವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣ ಆಹೋ ಮೇಳದಲ್ಲಿ ವಾಸವಂತ ಶ್ರೀ ಮಹಾಗಣಪತಿಯವರು ಮತ್ತು ಮೇಳದಲ್ಲಿ ವಾಸವಂತ ಶ್ರೀ ಮಹಾಗಣಪತಿಯವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು ಆಹೋ ಸುರಗಿರಿ ಶ್ರೀ ಮಹಾಲಿಂಗೇಶ್ವರಿ ದೇವರು ಮತ್ತು ಸುರಗಿರಿ ಶ್ರೀ ಮಹಾಲಿಂಗೇಶ್ವರಿ ದೇವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮುಡಿಗಂಧ ಪ್ರಸಾದ ಶಿವಾರ್ಪಣಮಸ್ತು ಆಹೋ ಮಹಾರಾಜ ಶ್ರೀಗಳಾದ ಕೊಡೆತುರುಗುತ್ತು ಸಂತ ಶೆಟ್ಟುಗಳಯ್ಯ ಮತ್ತು ಮಹಾರಾಜ ಶ್ರೀಗಳಾದ ಕೊಡೆತುರುಗುತ್ತು ಸಂತ ಶೆಟ್ಟುಗಳಯ್ಯ ಅರ್ತಿಗಾರರು ಕುಶಾಲಗರು ಮೋಜುಗಾರರು ತನ್ನಕೀರ್ತಿ ನಾಲ್ಕೂರಲ್ಲಿ ಹಬ್ಬನೆಂದು ಕೊಟ್ಟಂತಹ 60 ಮೊಳ ಪಟ್ಟೆ ಶಾಲು ದಯಮಾಡೆ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡೆ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆಯೇ ತಾಯೇ ಹರಿಹರ ಬ್ರಹ್ಮ ಸುರಬರರಿಗೆ ನಿತ್ಯವೇ
सत्य सत्य भे ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡಿ ದುರ್ಗಾಂಬಿಕೆ ತಾಯೇ शुंभानि शुंभादि बीज संहारने के शुंभादि शुंभादि बीज संहारिणे शंभोर मणिनिल्ल कंबेदे करुणे शुंभादि शुंभादि बीज संहारिणे शंभोर मणिनिल्ल कंबेदे करुणे जयमाडे दुर्गांबिके मूकांबिके दयमाडे दुर्गांबिके तोंदरा 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 दिनरे 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 तदे दिनरे तदे दिनरे तदे दिनरे 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 तो बोलते गए जिने जी पूक पेड़ बहुत पूक पेड़ बहुत हो गए आदि केशव रंग धाम बारू बनेगे
ಅಂಬರು ಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯು ಭಕ್ತಿಯೊಳಂಬಿಕಾ ಸುತ ವಿಠರಾಜನ ಪಿರಿದು ಸಂಸ್ತುತಿ ಅಂಬನಿಧಿಯ ಜಗೆ ಕೈ ಮುಗಿದಂಬುಜ ಸರ ವಾಡಿಯರ ಪಾದಾಂಬುಜಗೆ ಪುಡಬಡಿದು ಬಿಡಿಪೆ ನಿಕಥಾ ಪೃಥಿವಿ ಸರ್ವ ಭಯ ವಿನಾಶಿನಿಗೆ ಕರುಣಾಧಿಕಾಗೆ ದಯಾ ಸಾಗರೆ ಭಕ್ತಿಗೆಂದ ಪದ ದಯವೆನ್ನು ಮರೆಗೊಂಡೆ ಬದಿ ಮುದಗಿಂದ ಜಯದು ಜಯದು ಆದಿಮಾಯ ಸರ್ವ ಭಯ ವಿನಾಶಿನಿಗೆ ಕರುಣಾಧಿಕಾಗೆ ಆದಿಮಾಯ ನೀನು ಮುಂದೇನು ಎನ್ನುವಂತಹ ಪಥ ನಿರ್ದೇಶನವನ್ನು ತೋರಿದೆ ಅಂತಾದರೆ ಹಾಗೆ ನಡೆಯುವುದಕ್ಕೆ ನಾವು ಮೂವರು ಸದಾ ಸರ್ವದಾ ಸಿದ್ಧರು ತಾಯೇ. ಜಯ 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 ಜಯ. ಓ ತಾಯೇ, ಈ ಜಲಧಿಯಲ್ಲಿ ಒಂದೊಂದೆಡೆಯಲ್ಲಿ ಹುಟ್ಟಿಕೊಂಡವರು ನಾವು ತೇಲುತ್ತಾ ತೇಲುತ್ತಾ ಒಟ್ಟಡಗೂಡಿದಾಗ ಹುಟ್ಟಿನ ಪೂರ್ವಾಪರಗಳನ್ನರಿಯದೆ ಪರಿತಾಪಕ್ಕೊಳಗಾಗಬೇಕಾಯಿತು. ಆ ಕಾಲದಲ್ಲಿ ಕೇಳಿ ಬಂದದು ಓಂಕಾರ. ಅದರ ಪುರಸ್ಕರಣ ಮಾತ್ರದಿಂದ ನಿನ್ನದಾದಂತಹ ದಿವ್ಯಾಕಾರವನ್ನು ಈ ಕಾಲದಲ್ಲಿ ನಾವು ಕಾಣುತ್ತಾ ಇದ್ದೇವೆ. ತಾಯೇ, ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣಗಳು ಎನ್ನುವುದು ವ್ಯಕ್ತವಾಗಿದೆ. ಹಾಗಿದ್ದರೆ ಯಾಕಾಗಿ ನಮ್ಮ ಸೃಷ್ಟಿ? ನಿನಗಾಗಿ ನಾವುಗಳು ಮಾಡಬೇಕಾದಂತಹ ಕರ್ತವ್ಯ ಏನು? ಎಲ್ಲವನ್ನು ಅರುಹಿ ನಮ್ಮನ್ನು ಮೂವರನ್ನು ನೀನೇ ಪೊರೆಯಬೇಕು. ಜಯ 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 ಜಯ. ಅಮ್ಮ, ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯೇ, ಆದರೆ ನಮ್ಮ ನೆಲೆಯನ್ನು ನಮ್ಮ ಬೆಲೆಯನ್ನು
ಹೀಗೆ ಆಲೋಚಿಸಿರುವಂತ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದ್ದು ದಿವ್ಯವಾದ ಮಂಗಳವಾದ ನಿಮ್ಮ ರೂಪ ತಾಯಿ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯಿ. ಹಾಗಾಗಿ ಸಾನುರಾಗದಿಂದ ರಕ್ಷಣೆ ಮಾಡಬೇಕು ತಾಯಿ. ಹರಿಹರ ಬ್ರಹ್ಮರಿಸಿ ರಾಮವ ಹರುಜಿ ಭೂಮರಿಗೆ ಪೊರೆದ ಬೆನದ ನಿಮಗೆ ತುಂಬಿದಂತಹ ಜಲರಾಶಿಯ ಮಧ್ಯೆ ದಿಕ್ಕು ಕಾಣದೆ ಕಂಗೆಟ್ಟಿರುವ ಓರನ ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸುಪ್ರಕಾಶಳು, ಇಚ್ಛಾಶಕ್ತಿ ಸಹಿತಳು ಅಂತಹ ನಾನು ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣೆಂದು ಶೋಭಿಸುವಂತಹ ಮಗನೇ ನೀನೇ ಬ್ರಹ್ಮ, ಹಾಗೇ ಆಗಲಮ್ಮ. ನೀಲವರ್ಣೆಂದು ಶೋಭಿಸುವಂತಹ ಕುಮಾರ ನೀನೇ ವಿಷ್ಣು, ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಅದ್ಯಾವುದಮ್ಮ? ಹೋದ ಕಲ್ಪದಲ್ಲಿ ಸಕಲವೂ ಲಯ ಹೊಂದಿದೆ, ಅದನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಯಾವ ರೀತಿಯಲ್ಲಿ ತಾಯಿ? ಮಗನೇ ಬ್ರಹ್ಮ, ರಾಜಸುಗುಣ ಭರಿತನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂದ. ಶಿರೋಧಾರ್ಯವಮ್ಮ. ಮಗನೇ ವಿಷ್ಣು, ಸಾತ್ವಿಕ ಗುಣ ಭರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂದ. ಮಗನೇ ಮಹೇಶ್ವರ, ತಾಮಸ ಗುಣ ಭರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ಸಂದರ್ಭಾನುಸಾರ ಫಲಿತನು ಕೊಟ್ಟು ಸಂದರ್ಶನವ ಇಷ್ಟಾದಿ ಪುರಿಬೇನೆಂದ ಫಲ ಬಿದ್ದಿದನು ತಕ್ಷಣ ಮುಂದಕ್ಕೆ ನಿಮ್ಮ ಉದ್ಯೋಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಷ್ಟಲಾಗುತ್ತೇನೆ, ಅದೃಷ್ಟಲಾಗುತ್ತೇನೆ, ಅದೃಷ್ಟಲಾಗುತ್ತೇನೆ. ಸದಾಜ ಪೂಜು ರಾಜದ ಗುಣ ವಿಧಾತರು ಪದ ಬೆರುತ್ತಾಡಿ ತಂದೆಯ ಬರದನಿಗೆ ನುಡಿದ ನಿಂತು ಭಯರೋಡು ಹರಿ ಹರದಾದಿದೆ ಅರಿತಾರೆ ನಮ್ಮಲ್ಲೇ ಹರ ಹರ ರಾಧಿಸೇ
ಸಮಯವಿತ್ತು. ಹಾ. ನಮ್ಮ ಹುಟ್ಟಿನ ಗುಟ್ಟಿನ ಅರಿವಿಲ್ಲದೆ ಅಯ್ಯೋ ಅಮ್ಮ ಎಂಬುದಾಗಿ ನಾವು ಅರಚುತ್ತಾ ಇದ್ದೆವು. ಹೌದು. ಕೇಳಿ ಬಂದದ ಓಂಕಾರದ ಸಾಕ್ಷಾತ್ಕಾರ ನಮಗಾದಾಗ ಹಾ. ಪ್ರಾಪ್ತವಾಗಬೇಕಾದುದೆಲ್ಲವೂ ನಮಗೆ ದೊರಕಿಕೊಂಡಿದೆ. ನಿಜ. ಪೂರ್ಣ ಪ್ರಮಾಣದಲ್ಲಿ ಬೆಳೆದಂತಹ ನಾವುಗಳು ಭವಿತವ್ಯದ ಕಲ್ಪಕಾರ್ಯಕ್ಕೆ ಸನ್ನದ್ಧರಾಗಿರುವ ಸಂದರ್ಭ. ಹಾ. ಅಮ್ಮ ನಾಡಿದ ಮಾತುಗಳನ್ನು ನನ್ನಲ್ಲಿ ಏನಾದರೂ ಸ್ವಲ್ಪ ಮನನ ಮಾಡಿಕೊಂಡೆ. ಹೇಗೆ? ಬಹಳಷ್ಟು ವಿಚಾರಗಳು ನನಗೆ ಅರ್ಥವಾಯಿತು. ಹಾ. ಸೂತ್ರವಾಕ್ಯಗಳಲ್ಲಿ ಮಾತೆ ಏನನ್ನು ಅರುಹಿದ್ದಾಳೋ ಅದು ನಮ್ಮ ಬುದ್ಧಿಮತ್ತತೆಯ ನೆರವಿನಲ್ಲಿ ವಿಸ್ತರಿಸಲ್ಪಟ್ಟಾಗ ವಿಶಿಷ್ಟವಾದಂತಹ ವಿಶೇಷವಾದಂತಹ ವಿಚಾರಗಳು ನಮಗೆ ಅರ್ಥವಾಗುತ್ತವೆ. ಸೃಷ್ಟಿಸ್ಥಿತಿ ಲಯಗಳನ್ನತಕ್ಕಂತಹ ಕಾರ್ಯತ್ರಯವನ್ನು ಮೂರು ಮೂರ್ತಿಗಳಾದ ನಮಗೆ ಮಾತೆ ಹಂಚಿಕೊಟ್ಟಿದ್ದಾಳೆ. ಪ್ರಾಯ ಒಂದು ಕಲ್ಪಕಾಲದಷ್ಟು ದೀರ್ಘಕಾಲದಲ್ಲಿ ನಿರಂತರವಾಗಿ ನಡೆಯಬೇಕಾದಂತಹ ತನ್ನ ಕಾರ್ಯದ ಸಾಫಲ್ಯತೆಗೋಸ್ಕರವಾಗಿ ನಮ್ಮ ನಮ್ಮ ಕ್ಷಮತೆ ಅರ್ಹತೆಗಳನ್ನು ಅಳೆದು ತೂಗಿಯೇ ನಮಗೆ ಉದ್ಯೋಗಗಳ ವಿಂಗಡಣೆ ಆಗಿದೆ. ಜ್ಯೇಷ್ಠನು ಶ್ರೇಷ್ಠನೂ ಆದಂತಹ ಹಿರಿಯವನಾದ ನನಗೆ ಸೃಷ್ಟಿಯ ಕಾರ್ಯವು ಪ್ರಸಾದಿಸಲ್ಪಟ್ಟಿದೆ. ಹೌದು, ನಾನೇ ಅದರ್ಥವಾಗದೇ ಇದ್ದರೆ ಮುಂದಿನದಕ್ಕೆ ಅಡಚಣೆ ಆಗುತ್ತದೆ. ಅಮ್ಮ ಹೇಳದೇ ಇದ್ದದ್ದನ್ನು ನೀನು ಉಚ್ಚರಿಸಿದಾಗ ಕುತೂಹಲ ಆಶ್ಚರ್ಯ ಉಂಟಾಗುವುದು ತಪ್ಪಿಲ್ಲ ಸಹಜ. ತಪ್ಪಿಲ್ಲ. ಅಮ್ಮ ನಾಡಿದುದು ಸೂತ್ರವಾಕ್ಯ. ಸೂತ್ರವನ್ನು ಒಡೆದು ನೋಡಬೇಕು ಎಂದಿದ್ದರೆ ಪ್ರಮೇಯದ ಗೊತ್ತಿ ಇರಬೇಕು. ಹೇಗದು? ಲೋಕದಲ್ಲಿ ಬೃಹತೀತಿ ಬ್ರಹ್ಮ ಎನ್ನುವಂತ ಒಂದು ಖ್ಯಾತಿ ಉಂಟು. ಯಾವುದು ದೊಡ್ಡದಿದೆಯೋ ಅದೇ ಬ್ರಹ್ಮ, ಯಾವನು ದೊಡ್ಡವನೋ ಅವನೇ ಬ್ರಹ್ಮ. ಈ ಜಗತ್ತು ಎನ್ನುವಂತ ಒಂದು ವಸ್ತುವನ್ನು ವಿಷಯವನ್ನು ಎತ್ತಿಕೊಂಡಿತು ಅಂತಾದ್ರೆ ಅದನ್ನು ಬ್ರಹ್ಮಾಂಡ ಅಂತ ಹೇಳ್ತಾರೆ. ಸರಿ. ಯಾಕೆ? ಅದಕ್ಕಿಂತ ಮತ್ತೊಂದು ದೊಡ್ಡದಿಲ್ಲ. ಆವರಿತವಾದಂತಹ ಒಂದು ಪರಧಿ ಇರುವಂತಹ ಯಾವುದೇ ಒಂದು ವಸ್ತು ವಿಷಯವಿದ್ದರೆ ಅದು ಬ್ರಹ್ಮಾಂಡವೆನಿಸಲ್ಪಟ್ಟಾಗ ಅದಕ್ಕಿಂತ ಮತ್ತೊಂದಿಲ್ಲವೆನ್ನುವುದನ್ನು ತೋರುವುದೇ ಬ್ರಹ್ಮಾಂಡ ಶಬ್ದ. ಹಾಗೆಯೇ ಬ್ರಹ್ಮ ಎನ್ನುವಂತಹ ಹೆಸರನ್ನು ನನಗೆ ಕೊಟ್ಟ ಮಾತೆ ನಿಮಗಿಬ್ಬರಿಗಿಂತಲೂ ನಾನು ಅಧಿಕರು ಎನ್ನುವುದನ್ನು ಪರೋಕ್ಷದಲ್ಲಿ ಸೂಚಿಸಿ ವಿಶೇಷತಮವಾದಂತಹ ಸೃಷ್ಟಿಯ ಕಾರ್ಯವನ್ನೇ ನನಗೆ ಕೊಟ್ಟಿದ್ದಾಳೆ. ಅದರಲ್ಲೂ ವಿಶೇಷತೆ ಉಂಟು. ಸೃಷ್ಟಿ ಎನ್ನುವುದು ಕೇವಲ ಹೋದ ಕಲ್ಪದಲ್ಲಿ ಕಳೆದು ಹೋದುದು ಅಥವಾ ಆಗಿ ಹೋದುದನ್ನು ಹೊರತರುವುದಷ್ಟಕ್ಕೆ ಸೀಮಿತವಲ್ಲ. ಯಾಕಂದರೆ ಹೊರ ತರುವುದು ಎಂದಾದರೆ ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಅದರ ಅಸ್ತಿತ್ವ ಬೇಕು. ಆದರೆ ಮುಟ್ಟುವುದಕ್ಕೆ, ಮೂಸುವುದಕ್ಕೆ, ನೋಡುವುದಕ್ಕೆ, ತಟ್ಟುವುದಕ್ಕೆ ಅಂತಹ ವಸ್ತು ವಿಷಯಗಳು ಎಲ್ಲಿಯೂ ಇಲ್ಲ. ಲಯವಾದುದೆಲ್ಲವೂ ಬೀಜ ಸಂಜ್ಞೆಯನ್ನು ಪಡೆದುಕೊಂಡಿವೆ. ಅವುಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಆ ಜೀವಿಗಳಿಗೆ ಕಾಲಕಾಲಕ್ಕೆ ಬೇಕಾದ ರೀತಿಯಲ್ಲಿ ವ್ಯವಹರಿಸುವುದಕ್ಕೆ ಅನುಕೂಲವಾಗುವಂತೆ ಶಬ್ದಸ್ಪರ್ಶ ರೂಪರಸಗಂಧವೇ ಮೊದಲಾದಂತಹ ಗುಣಗಳುಳ್ಳಂತಹ ಪಂಚಭೂತಾತ್ಮಕವಾದಂತಹ ಶರೀರ ಪ್ರದಾನವನ್ನು ನಾನು ಆದ್ಯತಾ ಮಾಡಬೇಕಾಗ್ತದೆ. ಆಮೇಲೆ ಅದರಲ್ಲಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ತನ್ನ ಬದುಕಿನಲ್ಲಿ ಹಂತ ಹಂತದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲಿ ಅವುಗಳು ಹೇಗಿರಬೇಕು ಎನ್ನುವುದನ್ನು ಅವುಗಳ ಹಣೆಯಲ್ಲಿ ಅಂಕಿಸುತ್ತೇನಾದ್ದರಿಂದ ಬ್ರಹ್ಮ ಬರಹ ಹಣೆಬರಹ ಎನಿಸಲ್ಪಡ್ತದೆ. ಆ ಹಣೆಬರಹಕ್ಕೆ ಅನುಸಾರವಾಗಿ ಅವುಗಳ ಬದುಕು, ಅವುಗಳ ಪ್ರಾಪ್ತಿ. ಹೀಗಾಗಿ ನಿನ್ನದಾದಂತಹ ಪಾಲನಾ ಕಾರ್ಯದಲ್ಲಿ ಕಾಲಕಾಲಕ್ಕೆ ಅವುಗಳನ್ನು ಏನಾದರೂ ಕೊಡುವುದಿದ್ದರೆ ನಾನು ನಿಗದಿಪಡಿಸಿದಂತಹ ಮಾನ ಪ್ರಮಾಣಗಳಲ್ಲಿ ಅದೇ ಕಾಲಗಳಲ್ಲಿಯೇ ಕೊಡಬೇಕೇ ವಿನಃ ಅನ್ಯತ್ರ ಸ್ವತಂತ್ರತೆಯಿಂದ ವ್ಯವಹರಿಸುವ ಸಾಧ್ಯತೆ ನಿನಗಿಲ್ಲವಾಗಿ ನಿನ್ನ ಕಾರ್ಯಕ್ಷೇತ್ರದಲ್ಲಿ ನನ್ನದೇ ಶಾಸನಾತ್ಮಕವಾದಂತಹ ನಿಲುವಾಗಿರ್ತದೆ. ಹರನಿಗೂ ಅಷ್ಟೇ ಲಯಗಳಿಸಬೇಕೆಂದಿದ್ದಲ್ಲಿ ಆ ಜೀವಿಯ ಅವಸಾನ ಕಾಲವು ಸನ್ನಿಹಿತವಾದ ಸೂಚನೆಯನ್ನು ನಾನು ಕೊಟ್ಟೊಡನೆ ಆತನು ಮುಂದುವರಿಯಬೇಕೇ ವಿನಃ ಏಕಾಏಕಿಯಾಗಿ ಮನಸ್ಸೋ ಇಚ್ಛೆ ವ್ಯವಹರಿಸುವಂತಿಲ್ಲವಾದ್ದರಿಂದ ನಿಮ್ಮಿಬ್ಬರಿಗಿಂತಲೂ ನಾನು ಅಧಿಕನು, ನನ್ನ ಸೃಷ್ಟಿ ಕಾರ್ಯವೂ ಘನವಾದುದು. ಅಷ್ಟೊಂದೇನಲ್ಲ ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತೆರದೆ ಅದು ಕೆಟ್ಟು ಹೋಗದ ತೆರದೆ
ಮಾತುಗಳನ್ನು ಕೇಳಿಸಿಕೊಂಡೆ. ಒಳ್ಳೆಯದು. ಮಾತುಗಳ ಮೇಲೆ ನನಗೆ ಆಕ್ಷೇಪವಿಲ್ಲ. ಓ, ಹಾಗಂತ ನೀ ಮಂಡಿಸಿದಂತಹ ವಿಚಾರದ ಕುರಿತಾಗಿ ಓ, ಒಂದಷ್ಟು ಸಂದೇಹಗಳೇ ಹುಟ್ಟಿಕೊಳ್ಳುತ್ತದೆ. ಬೇಕದು. ವಿಮರ್ಶಾತ್ಮಕ ಬುದ್ಧಿ ಇದ್ದರೆ ಒಳ್ಳೆಯದು. ಹಿಂದಿನ ಕರ್ಮಕ್ಕನುಸಾರವಾಗಿಯೇ ಸೃಷ್ಟಿಯಾಗ್ತದೆ ಅಂತಾದರೆ, ಹಾ ಕರ್ಮಕ್ಕನುಸಾರವಾಗಿಯೇ ನಿನ್ನ ವಿಧೇಯಕವು ಸಿದ್ಧೇ ಆಗ್ತದೆ ಅಂತಾದರೆ, ಹಾ ಕರ್ಮಕ್ಕನುಸಾರವಾಗಿಯೇ ಹಾ ಜೀವಿಯ ಜೀವನಡೆಗಳಲ್ಲಿ ಏನು ಎತ್ತ ಎನ್ನುವುದು ನಿರ್ದೇಶಿಸಲ್ಪಡ್ತದೆ ಅಂತಾದರೆ, ಹಾ ಅನುಸಾರಕ್ಕಾಗಿಯೇ ಓ, ನೀ ಹೇಳಿದಂತಹ ನೋಡುವುದು, ಮೂಸುವುದು, ಆಘ್ರಾಣಿಸುವುದು, ಸ್ಪರ್ಶ, ಶಬ್ದ, ಸ್ಪರ್ಶ, ರಸ, ರೂಪಗಂಧ ಎಲ್ಲವೂ ಆಗ್ತದೆ ಅಂತಾದ್ರೆ ಹಾ ಈ ಕರ್ಮಕ್ಕೊಂದು ಮಹತ್ವಕ್ಕೆ ಉಂಟು ಎನ್ನುವುದು ಯಾವುದಾಯ್ತಲ್ಲ, ಅದು ಸ್ಥಿರ. ಹಾಗಾದರೆ ಹಾ ಕರ್ಮವು ಎನ್ನುವುದು ನನ್ನ ಕಾರ್ಯಕ್ಷೇತ್ರದಲ್ಲೇ ಇರುವಾಗ, ಹಾ ಆ ಕರ್ಮಕ್ಕೆ ಅಧ್ಯಕ್ಷನಾಗಿ ನಾನೇ ಇರುವಾಗ, ಹಾ ಸತ್ಕರ್ಮಗಳನ್ನು ಮಾಡಿದ್ರೆ ಒಳ್ಳೆಯ ಜನ್ಮ, ಓ, ಇನ್ನೂ ಪುಣ್ಯಗಳನ್ನು ಮಾಡಿದ್ರೆ ಮತ್ತೆ ಹುಟ್ಟಿಲ್ಲದಂತಹ ಸ್ಥಿತಿ, ಹಾ ಕರ್ಮ ದೋಷ ಉಂಟು, ಕರ್ಮ ಲೋಪ ಉಂಟು, ಅಥವಾ ಪಾಪಕರ್ಮ ಉಂಟಾದರೆ ಮರುಜನ್ಮ, ಆ ಮರುಜನ್ಮ ಯಾವುದು, ಹೇಗೆ ಎನ್ನುವುದು ಹಾ ಕರ್ಮಾಧ್ಯಕ್ಷನಾದಂತಹ ನನ್ನ ವ್ಯಾಪ್ತಿಯಲ್ಲೇ ಬರುವುದರಿಂದ ಹಾ ಹೀಗೆ ಇದು ಎನ್ನುವ ಹಾಗೆ ನಾನು ನಿರ್ದೇಶಿಸಿ ಬಿಟ್ಟ ಬಳಿಕ ಹಾ ನೀನದಕ್ಕೊಂದು ನಡೆಯನ್ನು ನಿರೂಪಿಸ್ತಿ. ಆದ್ದರಿಂದಲೇ ಹಾ ಅಲ್ಲಿ ನಿನ್ನದೇನು ಬಂತು ಅಂತ ಸ್ಪಷ್ಟೆ ಹುಟ್ಟಿಕೊಳ್ಳುವುದಿಲ್ಲವೇ ಹೇಳು. ಓಹೋ, ಆದ್ದರಿಂದಲೇ ಹಾ ಕರ್ಮ ನಡೆಯಲ್ಲಿ ಜೀವಿ ತೊಡಗಿಸಿಕೊಳ್ಳುವಾಗ ಹಾ ಹಿಂದಿನ ಕರ್ಮಕ್ಕನುಸಾರವಾಗಿಯೋ ಓ, ಈ ನಡೆಯಲ್ಲಿ ಅದಕ್ಕೆ ಬೇಕು ಬೇಕಾದ್ದನ್ನೆಲ್ಲ ಕೊಡಬೇಕೋ ಬೇಡ, ಹಾ ಈಗ ಇದು ಸಿಗುತ್ತದೆ ಎನ್ನುವ ಹಾಗೆ ಮಾತ್ರ ನೀನು ಬರೆಯೋದು. ಹಾ ಎಲ್ಲಿ ಸಿಗ್ತದೆ, ಹೇಗೆ ಸಿಗ್ತದೆ, ಯಾರಿಂದ ಸಿಗ್ತದೆ, ಯಾವಾಗ ಸಿಗ್ತದೆ, ಯಾವ ಮೂಲಕ ಸಿಗ್ತದೆ, ಓ, ಇವುಗಳೆಲ್ಲವನ್ನು ಕೂಡ ನಿರ್ದೇಶಿಸಿ ಕಾಲ ಕಾಲಕ್ಕೆ ಕೊಟ್ಟು ಆ ಜೀವಿಯ ಜೀವ ನಡೆ ಇನ್ನು ಹುಟ್ಟಿಲ್ಲದಂತ ಸ್ಥಿತಿಗೆ ಜೀವಿ ತಲುಪುವುದೋ ಹಾ ಅಥವಾ ಕರ್ಮಕ್ಕನುಸಾರವಾಗಿ ಜೀವಿಗೆ ಬೇಕು ಬೇಕಾದ್ದನ್ನೆಲ್ಲ ಕೊಡುವುದು, ಹಾ ಅವೆಲ್ಲವನ್ನೂ ಕೊಡುವಂತಹ ನನ್ನ ಕೆಲಸವು ಹಾ. ಎಷ್ಟು ಹಿರಿದಾದುದು ಎನ್ನುವುದನ್ನು ನೀನೇ ಒಮ್ಮೆ ಯೋಚನೆ ಮಾಡಂತೆ. ಓಹೋ ಹೋ ಹೋ, ಹಾಗಿದ್ದರೆ ನನಗೆ ಹರನ ಅಭಿಪ್ರಾಯವೇ. ಕೇಳುವ ಹರನಂದನ ಕ್ಷಣ ಸರಿನಿಲ್ಲ ಬಚನೋ ಪುರೆಯೋ ಬಚನ ಶೇಷನೋ ಹರಿಹರನಿಂಬಲ್ ಭೇದವಿಲ್ಲದೆ ಹರಿಹರನಿಂಬಲ್ ಭೇದವಿಲ್ಲದೆ ನಿನ್ನು ಎರಕ ಬಗೆಹೇನೋ ನಾನು ಹರನಂದನ ಕ್ಷಣ ಸರಿನಿಲ್ಲ ಬಚನವು ಪರೆಯೋ ಬಚನ ಶೇಷನೋ ಪರೆಯೋ ಬಚನ ಶೇಷನೋ ಶೇಷನೋ ಸರಿ ಸರಿ, ಏನು ಎರಡು ಬಾರಿ ಸರಿ ಅದು? 2 ಬಾರಿ ಸರಿ ಎಂಬುದಾಗಿ ಹೇಳಿದ್ದೇನೆ. ಹಾ. ಒಂದನೆಯ ಸರಿ ಸರಿ. ಶ್ರೀಹರಿ ನಿನ್ನ ವಚನ ಸರಿ. ಎರಡನೆಯ ಸರಿ. ಎರಡನೆಯ ಸರಿ ಹಾ. ಬ್ರಹ್ಮ ಹಾ. ನೀನು ವಾದದಿಂದ ಹಿಂದಕ್ಕೆ ಸರಿ. ಸರಿಯಬಹುದು, ಹಾ. ಆಗದು ಎಂದೇನು ಆಕ್ಷೇಪ ಇಲ್ಲ. ಹ್ಮ್. ಆದ್ರೆ ಒಂದು ವಿಚಾರವನ್ನು ಈಗ ಇಲ್ಲಿ ಪ್ರಸ್ತಾಪ ಮಾಡಿ ಆಗಿದೆ. ಘರ್ಷಣೆಗೊಳಗಾಗಿದೆ. ಹಾ. ಇದಕ್ಕೊಂದು ಇದಮಿತ್ತಂ ಎನ್ನುವ ತೀರ್ಮಾನವನ್ನು ಕೊಡಬೇಕು. ಅದನ್ನು ಕೊಟ್ಟು ಮತ್ತೆ ಹಿಂದೆ ಕೊನೆಯ ತೀರ್ಮಾನ ನಾನು ಕೊಡ್ತೇನೆ. ಹೌದಾ? ಶ್ರೀಹರಿ, ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡಿದನೆಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ಹಾಗೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಪಾಲನೆ ಮಾಡುವಂತಹ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ನನ್ನದೊಂದು ತೀರ್ಮಾನ, ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡಬೇಕು. ಹಾಗಾಗಿ ನಾನು ನಿನ್ನಲ್ಲಿ ಎರಕವಾಗುತ್ತೇನೆ. ಹರಿಹರರು
ನಮ್ಮೊಳಗೆ ಹರಿಯೇ ಏನಾಯ್ತು? ಇಲ್ಲಿಗೆ ಬಂದು ತಲುಪಿತು ಎಂದಾದರೆ ಹ್ಮ್. ಬಿಟ್ಟು ಕೊಡುವವನಲ್ಲ ಬ್ರಹ್ಮ. ಹಾ, ಶತಾಯ ಗತಾಯ ಹಾ. ನನ್ನ ಹಿರಿತನವನ್ನು ಸ್ಥಾಪಿಯೇ ಸಿದ್ಧ. ಹೇಗೆ? ಅದಕ್ಕೋಸ್ಕರವಾಗಿ ಹಾ. ದೇಹ ಬಲವನ್ನು ಮುಂದೆ ಮಾಡಿಕೊಂಡು ನಿನ್ನಲ್ಲಿ ಸಮರವನ್ನು ಮಾಡಿ ನಿನ್ನನ್ನು ಸೋಲಿಸಿ ನೀನೇ ನನ್ನನ್ನು ದೊಡ್ಡವನೆಂದು ಒಪ್ಪಿಕೊಳ್ಳುವ ಹಾಗೆ ಮಾಡುವವರಿದ್ದೇನೆ. ಬಾಯುದ್ಧಕ್ಕೆ ಹೀಗೆ ಬಹು ಪ್ರಕಾರದಲ್ಲಿ ತೊಡಗಿಸಿಕೊಂಡ್ರೆ ಫಲ ಇಲ್ಲ. ವಾದದಿ ಫಲವಿಲ್ಲ ಶೋಧನೆಗಿಲ್ಲದೆ ಸಾಗಸಿ ತಿಳಿಯುವ ನಿಜ ಬಾಳೆ ಹೋದ ಕಲ್ಪನೆ ನಿಜವಾದ ಪ್ರಪಂಚವು ಐದು ಭರದಿ ನೆಲೆತರೋ ಹರಿಯೇ ಬಾಹುದಂಡೆಗಳನ್ನು ವಿಸ್ತರಿಸಿಕೊಳ್ಳುತ್ತ ಹಾ ಹೋರಾಟ ಮಾಡಬೇಕು ಎನ್ನುವಂತಹ ಚಾಚಿ ಉಳ್ಳವರಾಗಿ ಹಾ ನೀ ತೊಡಗಿಸಿಕೊಂಡ್ರೆ ಅದರಿಂದ ಏನು ಫಲ ಉಂಟು ಹೇಳು. ನಾನು ದೊಡ್ಡವನೆನ್ನುವುದು ಸ್ಥಾಪಿತವಾಗಬೇಕು. ಅದಕ್ಕೆ ಹೊಡೆದಾಟಲ್ಲ, ಬೇರೆ ಮಾರ್ಗ ಉಂಟು. ಯಾವುದದು? ಪರಸ್ಪರ ಶೋಧನೆ. ಹಾ ನಿನ್ನ ಒಳಗಡೆ ನಾನು ಹೋಗೋದು, ಹಾ ನನ್ನ ಒಳಗಡೆ ನೀನು ಹೋಗುದು, ಹಾ ನೋಡಿ ಹೊರಬರುವುದು, ಹಾ ಪರಸ್ಪರ ಹೇಳಿಕೊಳ್ಳುವುದು. ಹಾ ನಿನ್ನಲ್ಲಿ ಹೆಚ್ಚಿದ್ರೆ ನೀನು ದೊಡ್ಡವ, ನನ್ನಲ್ಲಿ ಹೆಚ್ಚಿದ್ರೆ ನಾನು ದೊಡ್ಡವ. ಬಹಳ ಒಳ್ಳೆಯದು, ಬಹಳ ಒಳ್ಳೆಯದು. ದಾರಿ ಯಾವುದಾದರೇನು? ನಮಗೆ ಬೇಕಾದುದು ಫಲಿತಾಂಶವಾದ್ದರಿಂದ ಮೊದಲು ನಾನೇ ಪರೀಕ್ಷೆಗೆ ಒಡ್ಡಿಕೊಳ್ಳುತ್ತೇನೆ. ಸರಿ ಆಯ್ತು. ನನ್ನ ಉದರಸ್ಥನಾದಂತಹ ಹರಸಹಿತನಾದಂತಹ ಹರಿ ಒಳಗೆ ಕರಗಿ ಹೋಗುವಂತೆ ನವದ್ವಾರಗಳನ್ನು ದಿಗ್ಬಂಧಿಸುವುದು ಎನ್ನುವ ತೀರ್ಮಾನಕ್ಕೆ ಬರುತ್ತಿದ್ದಂತೆ ಒಂದು ಸಣ್ಣ ತೊಡಕುಂಟಲ್ಲ, ಅಂತ ಪೂರ್ಣಯೌಗಿಕ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಅಸ್ತಿತ್ವಕ್ಕಾಗಿ ಒಂದು ದ್ವಾರವನ್ನು ತೆರೆದಿಡಲೇಬೇಕು, ಉಸಿರಾಟವನ್ನು ಮಾಡಲೇಬೇಕು. ಆದರೆ ಹಾಗಿರಿಸಿಕೊಂಡಂತಹ ದ್ವಾರವನ್ನೇ ಹಿಡಿದು ಹರಿವು ಹೊರಬರುವ ಸಂಭವವಿರುವುದರಿಂದ ಹೀಗೆ ಮಾಡಿದರೆ ಹೇಗೆ? ನಿಕೃಷ್ಟವಾದಂತಹ ಅಧೋದ್ವಾರವನ್ನು ತೆರೆದಿಡುವುದು. ಹರಿವು ಆ ದ್ವಾರದ ಮುಖೇನ ಹೊರಬಂದಾಗ ಆ ವಿಚಾರವನ್ನೇ ಎತ್ತಿಯಾಡಿ ವೈದು ಭಂಗಿಸುವುದಕ್ಕೆ ಅನುಕೂಲವಾಗುವಂತೆ ಅಧೋದ್ವಾರವನ್ನು ತೆರೆದಿಟ್ಟು ಹರಿಯ ಬಲವಿನ ನಿರೀಕ್ಷೆ. ಹರಿಯು ಪಗುದಲಿ ವಿಧಿಯ ಜಠರವ ಪರೀಕ್ಷಿಸಲು ಪಡಿಕಲ್ಲೆ ಕಂಡನು ಸರೆದ ಕಲ್ಪದಿ ನಡೆದು ಹುಲ್ದು ಹರಿಗಳೆಲ್ಲ ಘೋರವಾಗಿ ಇವನ ಗರ್ಭದ ಒಳಗೆ ಪ್ರವೇಶ ಮಾಡಿ ಎಲ್ಲವನ್ನೂ ನೋಡಿದೆ ಅಂತಾದರೆ ಹೌದು, ಆಶ್ಚರ್ಯ ಉಂಟಾಗುತ್ತಾ ಉಂಟು. ಆದರೂ ಕೂಡ ವಿಶೇಷತೆಯನ್ನು ಗಮನಿಸುತ್ತಾ ಇದ್ದೇನೆ. ಈ ಕಂಡಂತಹ ವಿಶೇಷತೆ ಎಲ್ಲ ಏನುಂಟು, ಇವೆಲ್ಲವನ್ನು ಕೂಡ ಮರಳಿ ಅವನಿಗೆ ಹೇಳಲೇಬೇಕಲ್ಲ. ಅದಕ್ಕಾಗಿ ಹೊರಟು ನಿಂತ ಕಾಲಕ್ಕೆ ಯಾವ ದ್ವಾರದಿಂದ ನಾವು ಒಳಬಂದನೋ ಆ ದ್ವಾರ ಮುಚ್ಚಲ್ಪಟ್ಟಿದೆ. ಮತ್ತೆ ಹೊರ ಹೋಗುವುದು ಹೇಗೆ ಅಂತ ಕೆಳ ನೋಡಿದರೆ ಅದೋ ದ್ವಾರ ಒಂದು ತೆರೆಯಲ್ಪಟ್ಟಿದೆ. ತನ್ನ ದೇಹದ ದ್ವಾರವನ್ನು ತಾನೇ ನಿಕೃಷ್ಟ ಅಂತ ಯೋಚನೆ ಮಾಡ್ತಾನೆ ಅಂತಾದ್ರೆ ಅಂಥವರಲ್ಲಿ ನಮ್ಮದು ವಾದವೇ ಇಲ್ಲ. ಹಾಗಂತ ನನಗೆ ಹೊರಗೆ ಹೋಗಬೇಕು. ಅವ ಉಸಿರಾಡುತ್ತಾ ಇರುವಂತಹ ಅದೋ ದ್ವಾರವನ್ನು ಲಕ್ಷ್ಯವಾಗಿರಿಸಿಕೊಂಡು ಕಂಡದ್ದನ್ನು ಹೇಳುವುದಕ್ಕೆ ಬೇಕಾಗಿ ನಡೆಯುತ್ತೇನೆ. ಶೋಧಿಸಿದನು ನಿನ್ನುದರುವೆ ಒಳಗೈದಿನ ಕಂಡೆನು ಹರದಲ್ಲಿ ಮೆರವಾದ ಹೋದ ಕಲ್ಪದಿ ನಯವಾದಿ ಸರ್ವ ಮೇದಿನಿಗಳು ಮೆರೆಯುತಿ ಹಬಿನುದ ಶೋಧಿಸಿದನು ನಿನ್ನುದಲವ ಒಳಗಿದಿನ ಕಂಡೆನು ಹರದಲ್ಲಿ ಮೆರವಾದ ಶೋಧಿಸಿದೇನು ನಿನ್ನ ಉದರವನ್ನು, ಫಲಿತಾಂಶ ಜಡವಾದ
ವಿಶಾಲವಾಗಿರುವಂತಹ ಬ್ರಹ್ಮಾಂಡ. ಓಹೋ. ನಾನು ಬಿಟ್ಟು ನೀನು ಹರನು ಇದ್ದೀರಿ. ಇರುವುದೆಲ್ಲವೂ ಬಂಗಾರದ ಬಣ್ಣದಿಂದಲೇ ಇದೆ ಎನ್ನುವುದರಿಂದ ನೀನು ಹಿರಣ್ಯ ಗರ್ಭನಿ. ಒಳ್ಳೆಯದಾಯ್ತು. ನನ್ನ ದೇಹದ ಅಧೋದ್ವಾರದಿಂದ ನೀನು ಬಂದೇ ಆದ ಕಾರಣ ನಿನಗೂ ಅಧೋಕ್ಷಜನೆಂದು ಹೆಸರು. ಈಗ ನೀನು ಹೋಗ್ಲಿಕ್ಕೆ ಸರದಿ ನನ್ನದು ಕೊಡುದಾರಿ. ಒಳ ಹೋದವನಿಗೆ ಅವನೇನು ಎನ್ನುವ ಯಥಾರ್ಥ ದರ್ಶನ ಮಾಡಿಸುವುದಕ್ಕೆ ಬೇಕಾದ ದೇಹದ 9 ದ್ವಾರಗಳನ್ನು ಬಂಧಿಸಿದ್ದೇನೆ. ಸುರತ ವೀಶರು ಕೇಳಿ ಪರಮೇಷ್ಠಿಗರು ಬೆದಿ ಹರಿ ಜಯ ಠರವ ಪೊಗುದಲಿಗೆ ಪರೀಕ್ಷಿಸಿ ಕಳ್ಳನು ದನಿದ ಕಲ್ಪಗಳಲ್ಲಿ ಮರೆಗುಂಡು ಧರಣಿಗೆಲ್ಲವನೋ ಹರಿಯುದರದ ಶೋಧನೆಗೆ ತೊಡಗಿದಂತಹ ನನಗೆ ಕೋಟ್ಯನು ಕೋಟಿ ಬ್ರಹ್ಮಾಂಡಗಳು ಗೋಚರವಾಗುತ್ತಾ ಇವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರಿದ್ದಾರೆ. ಹರಿಯನ್ನಂತೂ ಕಾಣುವುದಕ್ಕಾಗುವುದಿಲ್ಲ. ಹೀಗಾಗಿ ಹರಿಯನ್ನುವನಿಲ್ಲವೆನ್ನುವ ತೀರ್ಮಾನಕ್ಕೆ ಬಂದರೆ ಇದೇನಿದು ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಿಂದ ವ್ಯಾಪ್ತವಾದಂತಹ ಸಮಗ್ರ ಸಕಲ ಭುವನಗಳಲ್ಲೂ ಹರಿಯ ತಾದಾತ್ಮ್ಯ ಭಾಸವಾಗುತ್ತಾ ಇದೆ. ಇದರರ್ಥ ಬ್ರಹ್ಮಶಂಕರರು ಅನ್ಯತ್ರ ಸೃಷ್ಟಿಯು ಕಲ್ಪಗಳಿಗೂ ಬದಲಾಗುತ್ತಾ ಇರುತ್ತದೆ. ಆದರೆ ಹರಿಯನ್ನು ಅವನು ಹಾಗಲ್ಲ. ಅವನು ಸ್ಥಿರನು, ಶಾಶ್ವತನು, ಆದಿಮೂಲನು. ಅವನೇ ಈ ಜಗತ್ತಿನ ಮೂಲವತ್ತು. ಇಂತಹ ಮಹಾಮಹಿಮನನ್ನು ಯಕಶ್ಚಿತ್ತಿ ಹಿರಿತನವೊಂದನ್ನು ಬಯಸಿ ಬೈದೆ, ಭಂಗಿಸಿದೆ, ನಿಂದಿಸಿದೆ ಎನ್ನುವಂತಹ ಪಾಪ ಪ್ರಜ್ಞೆ ನನ್ನಲ್ಲಿ ಜಾಗೃತವಾಗುತ್ತಾ ಉಂಟು. ಇದಕ್ಕೊಂದು ಪ್ರಾಯಶ್ಚಿತ್ತವಾಗದೇ ಇದ್ದಲ್ಲಿ ಭವಿತವ್ಯದಲ್ಲಿ ನನಗೆ ಏಳಿಗೆ ಇಲ್ಲ. ಅದಕ್ಕೋಸ್ಕರವಾಗಿ ಕೈ ಮುಗಿದು ಕಾಲಿಗೆ ರಗೋಣವೆಂದು ಹೊರ ಹೋಗುವುದಕ್ಕೆ ಶಿರದ ಕಡೆಗೆ ನಡೆದರೆ ಅಲ್ಲಿಯ ದ್ವಾರಿಗಳು ಎಲ್ಲವೂ ಸ್ತಬ್ಧವಾಗಿವೆ. ಹಾಗಾಗಿ ಕೆಳಗಿಳಿದು ನೋಡಿದೆ. ಕೆಳಗಳು ಸಹ ದ್ವಾರಗಳು ತೆರೆದಿಡಲ್ಪಡಲಿಲ್ಲ. ಇದರರ್ಥ ನಾನು ಅವನ ಉದರದಲ್ಲಿ ಬಂದಿಯಾಗಿದ್ದೇನೆ. ಈ ಬಂಧ ವಿಮೋಚನಕ್ಕಾಗಿ ಆದಿಮಾಯಾದೇವಿಯನ್ನೇ ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. ಓ ತಾಯೇ ಆದಿಮಾಯೆ, ಜಯ 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 ಜಯ. ಸ್ಮರಿಸಿ ಭಕ್ತಿಯುಳಾದಿಮಾಯಯ ಹರಿಜನಾಭಿಗಮನದೊಳಗೆ ಮೆರವ ಪಥ ಗೋಚರಿಸಿ ಪುರಟ ಕ್ಷಣವೇ ತೇಜದೊಲೆ ಬರುತ್ತಿರಲು ಹರಿಯೋಗ ಮಾಯೆಯ ಬೆರಸಿ ಪಟಪತ್ರ ದಲಿತ ಮಲಗಿರಲು ನಿದ್ರೆಯೊಡೆಂದು ಬೆರಳಿರಿಸಿ ಬಾಯೊಳಗೆ ತ್ರಿಗುಣಗಳು ನನ್ನೊಳಗಡೆ ಸೇರಿಕೊಂಡ ಕಾರಣ ದೇಹಕ್ಕಾವರಿಸಿದಂತಹ ಜಾಡ್ಯ. ಮುಂದೇನು ಮಾಡುವುದು ಅಂತ ಅಮ್ಮನನ್ನು ಧ್ಯಾನಿಸಿದಾಗ ತೇಲಿ ಬಂದದ್ದು ಆಲದ ಎಲೆ. ಈ ಆಲದ ಎಲೆ ಮೇಲೆ ಕಾಲಬೆರಳನ್ನು ಬಾಯಲ್ಲಿಟ್ಟುಕೊಂಡು ಪವಡಿಸುವ ಸಂಕಲ್ಪ ಮಾಡಿದ್ದೆ. ನಮ್ಮ ನಡೆ ಮತ್ತು ನುಡಿ ಒಂದೇ ಆಗಿರಬೇಕೆನ್ನೋ ಸತ್ಯ ನಾಳೆ ಸೃಜಿಸಲ್ಪಡುವಂತಹ ಪ್ರಾಪಂಚಿಕರು ತಿಳಿದುಕೊಳ್ಳಲಿ ಎನ್ನುವಂತಹ ಭಾವದಿಂದಲೇ ಆಲದೆಲೆಯ ಮೇಲೆ ಬಾಲಮುಕುಂದನಾಗಿ ವಟಪತ್ರಶಾಹಿ ಬರುತ್ತಲ ಕಮಲಜೋ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಹರದಿಂದ ಬಲಿದು ಕುಳ್ಳಿರುತ್ತ ನಾದೆಸೆ ನೋಡೆ ಮೆರೆವನಾಲ್ ಮಗದಿಂದ ಇರದೆ ಮೇಲಿಗೆ ನೋಡಲು ವರ ಪಂಚಭಗನದೆಂ ಪರಿಶೋಭಿಸುತ್ತಲವ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆದೊಳ್ ಅಚ್ಚರಿಯಾದುದು ಏನೆಂಬೆ ಸುರಥವೇಶರು ಲಾಲಿಜೆ
ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಇದೇ ವೇಳೆಯಲ್ಲಿ ಮತ್ತೆ ಶಿರಗಳು 4 ಮೂಡಿ ಬಂದು ನಾನು ಪಂಚವದನ, ಇದೆಲ್ಲವೂ ಹರಿಮಹಿಮೆ ಎನ್ನುವುದು ಸ್ಪಷ್ಟ. ಹೀಗಾಗಿ ಕೈ ಮುಗಿದು ಕಾಲಿಗೆ ನಗೋಣವೆಂದತ್ತ ನೋಡಿದೆ, ಮತ್ತೊಂದು ಜ್ಯೋತಿಗವನ್ನೇ ಕಾಣುತ್ತಾ ಇದ್ದೆ. ಆಲದ ಎಲೆ ಒಂದು ಜಲಧಿಯ ಮೇಲೆ ತೇಲುತ್ತಾ ಇದ್ದರೆ ಅದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುನಿಸಿ ಪುಟ್ಟ ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ತನಗೆ ಆದಿ ಮಧ್ಯ ಅಂತ್ಯಗಳಿಲ್ಲವೆನ್ನುವುದನ್ನು ಸಂಕೇತಿಸುತ್ತಾ ಮುಗುಳ್ನಗೆಯೊಂದಿಗೆ ಸುಖ ನಿದ್ದೆಯಲ್ಲಿದ್ದಾನೆ. ಈತನ ಈ ದಿವ್ಯಮಂಗಲ ಸ್ವರೂಪವನ್ನು ಕಾಣುವಾಗ ನನ್ನೊಳಗೆ ಹುದುಕಿಕೊಂಡಿದ್ದಂತಹ ಸಕಲ ಕಿಲ್ಬಿಷಗಳು ಕಳೆದು ಹೋಗುತ್ತಿರುವಂತಹ ಅನುಭೂತಿಯಾಗುತ್ತಾ ಉಂಟು. ಭಗವಂತನಾದ ಈತನನ್ನು ಈಗಲೇ ಎಚ್ಚರಗೊಳಿಸಿದರೆ ಅವನ ನಿದ್ರಾಭಂಗದ ದೋಷವೂ ನನಗೆ ತಟ್ಟೀತಾದ್ದರಿಂದ ಅವನೆಚ್ಚರಗೊಳ್ಳುವವರೆಗೂ ಧ್ಯಾನಸ್ಥನಾಗುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ. ಕಿರುಬೆರಳಿನಲ್ಲಿ ಹೊರಗಡೆ ದಾನವರೀರ್ವ ರುದಿಸುತ್ತಲಿ
ಹೇಗೆ? ಯಾವುದೋ ಸ್ಫೋಟಗೊಂಡ ಅನುಭವ. ಕಣ್ಣೆರೆದು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಇಲ್ಲ. ಸುತ್ತ ಆವರಿಸಿರುವ ಕತ್ತಲು. ನನ್ನ ಮಧ್ಯೆ ನನ್ನ ಜನನ ಯಾಕೆ ಹುಟ್ಟಿದೆ? ಯಾರಿಂದಲಾಗಿ ಜನ್ಮವನ್ನು ತೊಳೆದೆ? ಮುಂದೆ ಏನು ಮಾಡಬೇಕು? ಯಾವುದು ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಅನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕಲ್ಲ. ಎಲ್ಲಿ ನನ್ನಪ್ಪ? ನೀರಿನಲ್ಲಿ ಕಾಣುವುದೇ ಇಲ್ಲ. ಎಲ್ಲಿಯಾದರೂ ಇರಬಹುದು. ಹುಡುಕುತ್ತಾ ಹುಡುಕುತ್ತಾ ಸಾಗುತ್ತೇನೆ ಮುಂದೆ. ಬಹಳ ಆನಂದವಾಯಿತು, ಪರಮಾನಂದವಾಯಿತು. ಯಾರನ್ನು ನೋಡಬೇಕು ಎಂಬಂತಹ ಕುತೂಹಲದಿಂದ ಇಲ್ಲಿಯವರೆಗೆ ಬಂದೆನೋ ಅಂತಹ ವ್ಯಕ್ತಿ ಸಿಕ್ಕಿದ. ನೀನು ಕೂಡ ಸಿಕ್ಕಿದೆ. ಅಪ್ಪ, ಅಮ್ಮ, ಏ ಅಪ್ಪ, ಹೇಮ, ಏ ಅಪ್ಪ. ಹೇಮ. ನಾನು ಹೇಮ ಅಲ್ಲ. ನಾನು ಅಪ್ಪನೂ ಅಲ್ಲ. ಹಾಗಾದ್ರೆ ನನ್ನ ಅಮ್ಮ ಎಲ್ಲಿ? ಹಾಗಿದ್ರೆ ನನ್ನ ಅಪ್ಪ ಎಲ್ಲಿ? ನೀನು ಅಪ್ಪ ಇಲ್ಲದವನು. ಇಲ್ವೇ ಇಲ್ಲ ಅಂತ ನೋಡುವುದಕ್ಕೆ ಹೋದರೆ ಇಬ್ಬರ ಪರಿಸ್ಥಿತಿಯು ಒಂದೇ, ಸಮಾನ ಸ್ಥಿತಿ. ಆದರೂ ಮನದಲ್ಲಿ ಕೆಲವು ವ್ಯತ್ಯಾಸಗಳೇ ಆಗುತ್ತಾ ಇವೆ ಅಲ್ಲ. ಏನಾಗುತ್ತಾ ಇದೆ? ನಿನ್ನನ್ನು ನೋಡಿದಾಗ ನೋಡಿದ್ರೆ ನಿನ್ನ ಮೇಲೆ ನನ್ನ ಮೇಲೆ ಪ್ರೀತಿ, ಹಾ. ವಾತ್ಸಲ್ಯ, ಹಾ. ಮಮತೆ, ಮಮಕಾರ ಎಲ್ಲ ಮನದಲ್ಲಿ ಮೂಡುತ್ತಾ ಇದೆ. ಇದೆಲ್ಲ ಒಟ್ಟಿಗೆ ಆಗುತ್ತುಂಟು. ನನ್ನನ್ನು ನೋಡಿದಾಗ ನಿನಗೆ ಏನು ಅನ್ನಿಸುತ್ತದೆ? ಇಷ್ಟ ಆಯ್ತು. ಯಾವ ಇಷ್ಟ? ನೀನ್ ಆಗ್ಬಹುದು ಅಂತ ಆಗುತ್ತೆ. ಯಾವುದಕ್ಕ? ಆಗಲ್ಲ. ದೂರದಿಂದಲೇ ನಿನ್ನನ್ನು ಕಂಡೆ. ಕಂಡಾಕ್ಷಣವೇ ಆ. ಗೌರವ ಅಭಿಮಾನ ಅಧಿಕವಾಗುತ್ತಾ ಉಂಟು. ನನ್ನ ಮೇಲೆ ನಿನಗೆ ಗೌರವ, ಗೌರವ. ನಿನ್ನ ಮೇಲೆ ನನಗೆ ಪ್ರೀತಿ. ಪ್ರೀತಿ. ಏಯ್, ಹಾ. ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು ಏನು? ಯಾರಿಗೆ ಗೊತ್ತು? ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡರೆ ಹೇಗೆ? ಅದೆಂತದು ಸಂಸಂ? ಸಂಸಮ ಅಲ್ವಾ? ಜೊತೆಯಾಗಿರುವುದಕ್ಕೆ ಜೊತೆಯಲ್ಲಿ ಇರುವೆವು ಹೀಗೆ ಎಂದು. ಹಾಗೆಯೇ ಇರಬೇಕು. ಓ, ಹಾಗೆ. ಹಾಗೆ ನನ್ನ ಮೇಲೆ ಗೌರವವನ್ನು ತೋರಿಸಿದವನೇನು? ಸರಿ. ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ದೊಡ್ಡವ. ನಿನ್ನ ಮೇಲೆ ಪ್ರೀತಿಯನ್ನು ತೋರ್ಪಡಿಸಿದವ ನಾನು. ನೀನು. ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಚಿಕ್ಕವ. ಹಿರಿಯವ ಅಂದರೆ ಅಣ್ಣ, ಅಣ್ಣ. ಕಿರಿಯವ ಅಂದರೆ ತಮ್ಮ. ತಮ್ಮ. ನಾನು ಅಣ್ಣ, ನಾ ತಮ್ಮ. ನಾನು ಅಣ್ಣ, ನಾ ತಮ್ಮ. ಅಮ್ಮ. ಅಣ್ಣ. ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನು ಕಲ್ಪಿಸಿಕೊಂಡೆವು. ಸಂಬಂಧ ಒಳ್ಳೆದಾಗಿದೆ. ಅಷ್ಟೇ ಸಾಕೆ. ಇನ್ನೇನು ಬೇಕು? ಶಾರೀರಿಕವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ? ಶರೀರದಲ್ಲಿ ಏನೋ ಸಮಸ್ಯೆ. ಅನಜ, ಅಗ್ರಜ. ಮೊದಲಿಂದಲೂ ಹೀಗೆ ಅಲ್ಲ, ಈಗೀಗ. ಈಗ ಪ್ರಾರಂಭ ಆಯ್ತು. ಈಗ ಹಾಗಾಗಿ ಮಧ್ಯಪ್ರದೇಶದಲ್ಲಿ ಗಲಭೆ, ಮಧ್ಯಪ್ರದೇಶದಲ್ಲಿ ಹೊಟ್ಟೆಯ ಒಳಗೆ ಏನೋ ಒಂದು ರೀತಿಯ ಚುರುಚು. ಚೂರು ಚೂರು. ಏನನ್ನಾದರೂ ಹಿಡಿದು ತಿನ್ನಬೇಕು ಎಂಬಂತಹ ಬಯಕೆ. ಸರಿ. ಬಹುಶಃ ಇದು ಹಸಿವೆ ಅಂತ ಕಾಣುತ್ತದೆ. ಹಸಿವೆ. ಆಗುತ್ತಿರುವ ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ? ಹಿಡಿದು ಭಕ್ಷಿಸುವುದು ದೊರಕಿದ್ದನೆಂದು ನಡೆದರು ಶೌರ್ಯದಲ್ಲಿ. ನಿನಗೆ ಹೊಟ್ಟೆಯೊಳಗೆ ಚೂರು ಚೂರು. ಹೌದಾ? ನನಗೆ ಹಾಗಲ್ಲ. ಹೇಗೆ ಮತ್ತೆ? ಏನು ಅದು? ಹಾಗೆ ಆಗೋದು. ನೀರು ಹೆಚ್ಚು ಕುಡಿದರೆ ಹಾಗೆ ಆಗುತ್ತದೆ. ಇದು ನೀರು ಕುಡಿದ ತರ ಸಮಸ್ಯೆ ಅಲ್ಲ. ಅದ್ಯಾವುದು? ನೀನು ಹೇಳಿದ ಬಳಿಕ ಗೊತ್ತಾಯ್ತು. ಹಾ. ಇದು ಹಸಿವೆ. ಇದು ದೂರ ಆಗಬೇಕು ಅಂತ ಆದರೆ ಕಾಣುತ್ತಿರುವಂತಹ ನೀರಿಗೆ ಅಪ್ಪಳಿಸಬೇಕು. ಪಡಿಸಿದ್ರೆ ನೀರಿನ ಒಳ ಭಾಗದಲ್ಲಿದ್ದಂತಹ ಜಲಚರ ಪ್ರಾಣಿ ಮೇಲೆ ಬರ್ತದೆ. ಬಂದ್ರೆ ಸಣ್ಣದಾದ್ರೂ ತೊಂದ್ರೆ ಇಲ್ಲ. 4 ತಿಂದ್ರೆ ಹೊಟ್ಟೆ ತುಂಬುತ್ತದೆ. ಹೌದಲ್ಲ? ಪಾಟಿ.
ಕುಳಿತಿಹ ಮುಗ್ಗೂದೀತನ ಈ ಕ್ಷಣ ಬಿಡಿಯುತ್ತಲಿ ಇನ್ನು ಹತ್ತಿರ ಯಾರಿಗೂ ಕಾಣುವುದಿಲ್ಲ. ಸ್ವರ ಮಾತ್ರ ಕೇಳಿ ಆದರೆ ಬಂದೇ ಅಲ್ಲ. ಹೌದಣ್ಣ. ಸಮಾಧಾನವಾಯಿತು. ಆಗುತ್ತಿರುವ ಹಸುವೆಯನ್ನು ನೀಗಿಸುವ ಸಲುವಾಗಿ ಆಹಾರವನ್ನು ಹುಡುಕುತ್ತಾ ಆ ಕಡೆ ಈ ಕಡೆ ನಾವಿಬ್ಬರು ಹೊರದವರು. ಸರಿ, ನಿನಗೇನಾದ್ರೂ ಸಿಕ್ಕಿದ್ದ? ಅಣ್ಣ ಕೇಳಬೇಡ, ಅದನ್ನೆಲ್ಲ ಬೇಸರ ಆಗುತ್ತದೆ. ಯಾಕೋ? ನನಗೊಂದು ವಿಶ್ವಾಸ ಇತ್ತು, ಏನದು? ಏನಾದ್ರೂ ಸಿಗ್ತದೆ ಈ ಸಲ ಹೊಟ್ಟೆ ತುಂಬಿಸಿಕೊಳ್ಬಹುದು ಅನ್ನೋ ಹಾಗೆ ನೀರ ಮೇಲೆ ಹುಡುಕುತ್ತಾ ಏನಾದ್ರು ಗೊತ್ತಾಗುತ್ತಾ? ಹುಡುಕುತ್ತಾ ಹೋದೆ. ಹೋಗಿ ಯಾವ ಪ್ರಯೋಜನ ಆಗ್ಲಿಲ್ಲ ಅಣ್ಣ. ಪ್ರಯೋಜಕ ನೀನು ಪ್ರಯೋಜನ ಪಡ್ತೀನಿ. ನನಗೆ ಸಿಕ್ಕಿತು. ಎಲ್ಲಿ? ಕಣ್ಣಿಗೆ ಬಿತ್ತು. ಕಣ್ಣಿನ ಒಳಗಲ್ಲ, ದೃಷ್ಟಿಗೆ ಗೋಚರಿಸಿತು. ಕಾಣುವುದಕ್ಕೆ ಸಣ್ಣ ಪ್ರಾಣಿ, ಸಣ್ಣದು, ಬೆಳ್ಳಗಿನ ಪ್ರಾಣಿ. ಬೆಳ್ಳಗಂತ ಇಷ್ಟ ತೆಳ್ಳಗಿನ ಪ್ರಾಣಿ. ಆದೀತು. ನೀನು ಕಮಲ ನೋಡಿದ್ಯಾ? ನಾನು ಕಮಲ ನೋಡ್ಲಿಲ್ಲ. ನಾನು ನೋಡಿದೆ. ಇಲ್ಲಿ ಕೂಡ ನೋಡಿದ್ದೆ. ಕಮಲದ ಮೇಲೆ ಪ್ರಾಣಿ ಕುಳಿತಿದೆ. ನೋಡುವಯೋ? ನೋಡ್ಬೇಕು ಅಂತ ಆಸೆ ಆಗುತ್ತೆ. ದುರಾತ್ಮ, ಮೋಸಗಾರ, ದ್ರೋಹಿ, ಅನ್ಯಾಯಿ, ಚಾಂಡಾಲ, ಯಾರ ಅಧಮಾಧಮ, ದುಷ್ಟ ಎಲ್ಲ ನೀನೆ. ಅದು ಹೇಗೆ? ಹಾಗೆ ಮೊದಲೇ ಕತ್ತಲು ಕವಿದುಕೊಂಡಿದೆ. ಸರಿ. ಯಾರೂ ಏನೂ ಕಾಣುವುದಿಲ್ಲ. ಅದರ ಎಡೆಯಲ್ಲಿ ಬಂದು ನನ್ನ ಕೈಯೊಳಗೆ ಸಿಕ್ಕಿಬಿದ್ದೆಯಲ್ಲ, ಪ್ರಾಣಿ ಎಂಬ ಹಾಗೆ ಭಾವಿಸಿ ತಿನ್ನುವುದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಒಳಗೆ ಹೋಗ್ಲಿಲ್ಲ. ಅಷ್ಟಾಗುವಾಗ ನಿನ್ನ ಧ್ವನಿ ಕೇಳಿದ್ದು. ಹೇಗೆ? ಕೈ 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 ಕೈ. ಕಾಲಡಿಗೆ ಬಿದ್ದದೆ. ಎಲ್ಲಿಗೆ ಬಿದ್ದಿದ್ಯೋ ಯಾರಿಗೆ ಗೊತ್ತು? ಅದಷ್ಟೇ. ಬಿಟ್ಟು ಬಿಟ್ಟಿದ್ದೇನೆ. ಸರಿ. ತಮ್ಮ ಅಣ್ಣ ನೋವಾಟ ನೋವಾಟ ಹೊಡೆದೆಲ್ಲ ಹೊಡೆದಾಯ್ತು. ಈಗ ನೋವಾಯ್ತು ಕಳ್ತೀಯ ನೀನು. ಆಗ್ಲಿ, ಸುಧಾರಿಸಿಕೋ. ಆದಿತ್ತು. ನೀನು ಕೈ ತಪ್ಪಿಸಿ ಓಡಿ ಹೋದ ಪ್ರಾಣಿಯನ್ನು ಬಿಡಬಾರದು. ಹಿಡಿ. ಹರಿಯನಾಭಿ ಕಮಲನಾಳದಿ ಮರೆಗೊಳ್ಳುತ್ತಲೇ ವಿಧಾತೆ ಮನದಲ್ಲಿ ತರ ಹರಿದಿದನು ದೈತ್ಯರುರೆ ದಿನ ಬರುವರೆನ್ನ ಅಮ್ಮ. ದೈತ್ಯ ಶರೀರಿಗಳಿಬ್ಬರು ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಎಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ಆದಿಮಾಯಾದೇವಿಯಲ್ಲದೆ ರಕ್ಷಕರಿಲ್ಲ. ಓ ತಾಯೇ ಆದಿಮಾಯೇ, ಮರುಗಲೇಕೆ ವಿಧಾತ ಮನದಲ್ಲಿ ಸ್ಮರಿಸಿರುವುದ್ಯಾಕೆಲ್ಲ ನೀ ಬರಿಯೇ ಪುರಿಯಬಾರದೆ ಬಂದ ಕಟ್ಟವನರಿತು ಗೊಂಬೆ. ಅನನ್ಯ ಶುದ್ಧ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೀಯಲ್ಲ, ಪ್ರತ್ಯಕ್ಷಳಾಗಿದ್ದೇನೆ. ನಿನ್ನ ಮುಖವನ್ನು ನೋಡಿದಕ್ಕೆ ಕಣ್ಣೀರೇ ದಾರಿ. ಯಾರಿಂದ ಬಂದ ಕಷ್ಟ ಮಗನೇ? ಏರು ಕಂದ. ನನಗೂ ಒಂದು ಜಿಜ್ಞಾಸೆ ಮೂಡಿ. ನಾವಿಬ್ಬರು ಬಂಧವನ್ನು ಕಟ್ಟಿಕೊಂಡು ಅವನ ದೇಹದಿಂದ ಹೊರಗೆ ಬರುವಾಗ ಇಬ್ಬರು ದೈತ್ಯ ಶರೀರಿಗಳು ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ನೀನೇನು ಮಾಡಿದಕ್ಕಂತ ಆ ಹೊತ್ತಿಗೆ? ಪರಿಣಾಮ ಅವನಿಗೂ ಅದಾಗಲೇ ನಿದ್ದೆ ಆವರಿಸಿದೆ. ಆದ್ದರಿಂದ ನನ್ನನ್ನು ನೀನೇ ಕಾಪಾಡಬೇಕು ತಾಯಿ. ಕಷ್ಟದಿಂದ ಕಷ್ಟವಂತಿರನಿಗೆ ಮರುಗದಿರು ಕಂದ ಮರುಗದಿರು. ಆದಿಮಾಯಂತಹ ನಾನು ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಯೋಗ ನಿದ್ದೆಯಲ್ಲಿ ಇದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತ್ಮಗಲು ಹೋಗುತ್ತೇನೆ. ಕೈಯಲ್ಲಿಂತಹ ಚಕ್ರವನ್ನು ನೀಡುತ್ತಿದ್ದೇನೆ. ಶ್ರೀಹರಿಗೆ ಒಪ್ಪಿಸಬೇಕು. ನಿಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಬಿಡುತ್ತಾನೆ. ಧೈರ್ಯ ತಾಡು. ಅಲ್ಲಿಯವರೆಗೆ ಶ್ರೀಹರಿಯ ನಾಭಿ ಕಮಲದೊಳಗೆ ನಡಿಗೆ.
ಬೀರಲು ಕಿರುನಗೆಯ ಬೀರುದ ತನ್ನ ವದನದಲ್ಲಿಯೇ ಕೈಗೆ ಸೇರಿಕೊಂಡಂತಹ ಆಯುಧವನ್ನು ಧರಿಸಿಕೊಂಡು ಕಿರುನಗೆಯನ್ನು ಆಭರಣವಾಗಿರಿಸಿ ನಿರೀಕ್ಷೆಯಲ್ಲಿ ಯಾರೆಲ್ಲ ಬೇಳೆಯ ನೀನು ಯಾರೆಲ್ಲ 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 ಬೇಳೆಯ ನೀನು ಬೀರಲೇಕೆ ಕಿರುನಗೆಯನು ನೀರ ಮೇಲೆ ಕುಳಿತುಕೊಂಡ ಕಾರಣವೇ ನೀರ ಮೇಲೆ ಕುಳಿತುಕೊಂಡ ಕಾರಣವೇ ಕೇಳಿತಾ ಕೇಳಿತಾ ನಮ್ಮ ಸ್ವಭಾವ ಹಾಗೆ ಹುಟ್ಟುಗುಣ ಆ ಕಡೆಯಿಂದ ಈ ಕಡೆಗೆ ಓಡೋಡಿಕೊಂಡು ಬಂದವರು ನಾವು ನಿನ್ನನ್ನು ನೋಡಿದಾಗ ಬಹಳ ಆಶ್ಚರ್ಯವಾಗುತ್ತಾರೆ. ನೀರ ಮೇಲೆ ಕುಳಿತುಕೊಂಡಿದೆಯಲ್ಲ, ನಾವು ಎಲ್ಲಿಯಾದರೂ ನೀರ ಮೇಲೆ ಕಾಲಿಟ್ಟಾಗ ಕಾಲು ಮುಳುಗುತ್ತದೆ. ನೀನು ಯಾಕೆ ಮುಳುಗಲಿಲ್ಲ? ಕಾರಣವು ಅಲ್ಲಿ ನೋಡಿ ಅಂತೆ. ಅದೇನದು ಕೇಳುವುದು? ಅದು ಎಲೆ. ಯಾವ ಎಲೆ? ಎಲೆ ಎಲೆ ಎಲೆ. ಯಾವ ಎಲೆ? ಆಲದ ಎಲೆ. ತಮ್ಮ ಅದು ಆಲದ ಎಲೆ. ಈ ಆಲದಲೆ ಮೇಲೆ ಇವ ಕುಂತಿರ್ಪಾನು. ನಾನೇ. ಹೌದಾ? ಒಂದೇ ಎಲೆಯ? ಒಂದೇ. ಮೂರಾದರೂ ಇರುತ್ತಿದ್ರೆ ನಾವು ಕೂಡ ಸುಧಾರಿಸುತ್ತಿದ್ದೇವಲ್ಲ. ಏನು ಸುಧಾರಿಸ್ತಿದ್ರಿ? ನಮಗೆ ಕುಳಿತುಕೊಳ್ಳ ನಮಗೆ ಆಗುವ ಹಾಗೆ ನಾವು ಸುಧಾರಿಸಿಕೊಳ್ತೇವೆ. ನನಗೆ ಸಿಕ್ಕಿದ್ದೆ ಒಂದು, ನಿಮಗೆಲ್ಲಿಂದ ಕೊಡ್ತಾರೆ? ಅಯ್ಯೋ ಸಮಸ್ಯೆ ಅದು. ಒಂದೇ ಸಿಕ್ಕಿದ್ದು ಅಷ್ಟೇ ಅಷ್ಟೇ. ಬೇಡ ನಮಗೆ, ಬಿಡು, ನಾವು ಕುಳಿತುಕೊಳ್ಳುವುದಿಲ್ಲ. ಆದರೆ ಆದರೆ ಏನು? ನಿನ್ನ ಆ ದೃಷ್ಟಿಯನ್ನು ಆ ಕಡೆ ಹಾಯಿಸು. ಅಲ್ಲಿ ನೋಡಾಯ್ತಾ? ಆಗ ಅಲ್ಲಿ ನೋಡು. ಅಯ್ಯೋ ಅಲ್ಲಿ ನೋಡು. ಇಲ್ಲಿಯೂ ಆ, ನೀರೇ, ನೀರೇ, ಅಲ್ಲಿಯೂ ಆ ನೀರೇ. ಅಲ್ಲಿಯೂ ನೀರೇ, ಇಲ್ಲಿಯೂ ನೀರೇ. ಎಲ್ಲೆಲ್ಲಿಯೂ ನೀರೇ. ಏನೋ ಇದೆ ಎಂಬುದರಲ್ಲಿ- ಅಲ್ಲಿಯೂ ನೀರೇ, ಇಲ್ಲಿಯೂ ನೀರೇ. ಎಲ್ಲೆಲ್ಲಿಯೂ ನೀರೇ. ಮತ್ತೆ ನೋಡಿಕೆ ಏನು ಪ್ರಯೋಜನ? ಏನೋ ಇದೆ ಎಂಬುದರಿಂದ ಹೇಳಿದ್ದಲ್ಲ. ಮತ್ತ್ಯಾಕೆ? ನಮ್ಮನ್ನೇ ನೋಡುತ್ತಾ ಇದ್ದೀಯಲ್ಲ, ಹೌದು. ನಮ್ಮಲ್ಲಿ ಕೇಳಿದೆಯಾ? ಕೇಳಿದ್ಯಾ? ಈಗ ನನಗೆ ನೀರನ್ನು ನೋಡುವಾಗ ಏನು ಯಾರು ಕೇಳಿಲ್ಲ. ಅದನ್ನು ಕೇಳುವ ಅಗತ್ಯ ಇಲ್ಲ. ನಿಮ್ಮನ್ನು ನೋಡ್ಬೇಕು. ನಮ್ಮನ್ನು ನೋಡಬೇಕಿದ್ರೆ ನಮ್ಮಲ್ಲಿ ಕೇಳಬೇಕು. ನೋಡಬಹುದೇ? ಕೇಳಿದ್ರೆ ಮತ್ತೆ ನೋಡ್ಬೋದಾ? ನಿಮ್ಮನ್ನು ನೋಡಬಹುದೇ? ಇನ್ನು ನೋಡು. ನಿಮ್ಮನ್ನು ನೋಡಬಹುದೇ? ನನ್ನನ್ನು ಪ್ರತ್ಯೇಕ ಹೇಳ್ಬೇಕು ಅಂತಿಲ್ಲ. ಅಣ್ಣನನ್ನು ನೋಡಿದ್ರೆ ನನ್ನನ್ನು ನೋಡ್ದ ಹಾಗೆ ನೀನು. ಅವನಿಗೆ ನಮ್ಮ ಹಾಗೆ ಬುದ್ಧಿ ಒಳ್ಳೆದು. ಒಳ್ಳೆದುಂಟು ನಮ್ಮ ಇಬ್ಬರನ್ನು ಕೂಡ ಒಟ್ಟೊಟ್ಟಿಗೆ ನೋಡಬಹುದು. ನೋಡಬಹುದು. ಒಟ್ಟಿಗೆಲ್ಲ ಹೇಗೆ ಬೇಕಾದ್ರೂ ಯಾವ ರೀತಿ ಆದ್ರೂ ಬೇಕಾದ್ರೂ ನಮಗೆ ಏನು ತೊಂದರೆ ಇಲ್ಲ. ನಿನ್ನ ಬಾಯಿಯನ್ನು ಸ್ವಲ್ಪ ಮುಚ್ಚು. ಮುಚ್ಚು. ಬಾಯಿ ಮುಚ್ಚು. ತೆರೆದಲ್ಲ ಮುಚ್ಚುದು ನಾನು. ಹಲ್ಲು ಕಾಣ್ತಾ ಇದೆ. ಅದಕ್ಕೆ ನಾನೇನು ಮಾಡುದು ಹೇಳು? ನನ್ನ ಹಲ್ಲಿರುವುದೇ ಹಾಗೆ. ನಿನ್ನ ಹಲ್ಲು ಹಾಗೆ ಇರಬಹುದು. ನಮಗೆ ಎಷ್ಟು ಕಷ್ಟ ಆಗ್ತದೆ ಗೊತ್ತುಂಟ? ಹಲ್ಲು ಹೀಗೆ, ಅವನ ಹಲ್ಲು ಹಾಗೆ, ನಿನ್ನ ಹಲ್ಲು ಹೇಗೆ? ಹೇಗೆ ಹೀಗೆ ಅಷ್ಟೇ. ಅದಕ್ಕೆ ಅವನದ್ದೊಳಗೆ ನನ್ನದ್ದೊಳಗೆ ನಿನ್ನದು ಮಾತ್ರ ಹೊರಗೆ. ಅದನ್ನು ನೋಡುವುದಕ್ಕೆ ನಮಗೆ ಕಷ್ಟ ಆಗುತ್ತದೆ. ಯಾಕೆ? ನಿನ್ನ ಬಾಯೊಳಗಿರುವಂತಹ ಬೆಳ್ಳಗಿನ ಹಲ್ಲು, ಅದರಿಂದ ಹೊರಡುವ ಫಲ್ಲನೆ ಬೆಳಕು ನಮ್ಮ ಕಣ್ಗಳಿಗೆ ಕುಕ್ಕುತ್ತದೆ, ಮಿಡಿ ಮಿಡಿ ಕುಕ್ಕುತ್ತದೆ. ಕುಕ್ಕಲಿ ಕುಕ್ಕಲಿ ಎಂತೆ ಕುಕ್ಕಲಿ ಕುಕ್ಕಲಿ ಕಾಣುವುದೆಲ್ಲವೂ ಕುಕ್ಕಲಿ. ಎಂತದ ಕುಕ್ಕಲಿ? ನಮಗೆ ಕುಕ್ಕುವುದು ಬೇಡ. ಕಕ್ಕದಿ ನೀನು ಕುಕ್ಕಲಿ ಕುಕ್ಕಲಿ ಹೇಳಿ ಎಂತದ್ದು ಮಾಡುವಿ ನೀನು? ಕಕ್ಕುವ ಅಭ್ಯಾಸ ನಮಗಿಲ್ಲ. ಇಲ್ವಾ? ಅದು ಬಿಡುವ, ನನಗೆ ಇದಕ್ಕಿಂತ ಹೆಚ್ಚು ಬಾಯಿ ಬಿಡ್ಲಿಕ್ಕಾಗುವುದಿಲ್ಲ. ಅಮ್ಮ ಕೇಳಿದೆಯಾ? ಕೇಳಿದೆ. ಅವನಿಗೆ ಗೊತ್ತಿಲ್ಲದೆ ಅಲ್ಲ, ಗೊತ್ತಿಲ್ಲದಲ್ಲ ನಮ್ಮನ್ನು ತಮಾಷೆ ಮಾಡುವುದು. ಹೌದೌದು. ಈಗ ಹೆಂಗೆ ಮಾಡೋದು? ಈಗ ನಮ್ಮನ್ನು ನೋಡುವಾಗ ಹಾಗಿದ್ದವ, ಇಲ್ಲ ಒಂದು ನಗುವ ಹಾಗಿದ್ದೇವ. ಇಲ್ಲ, ಯಾರಿಗೂ ನಾವು ಇಷ್ಟೆಲ್ಲ ಹೇಳಿದ್ರು ಕೂಡ ಹಾ. ಕಿರುನಾಗೆ ಬೀರುತ್ತ ಕಿರುನಾಗೆ ಬೀರುತ್ತ ನಮ್ಮನ್ನೇ ದೃಷ್ಟಿಸಿ ನೋಡುತ್ತಾ ಇದ್ದಾನಲ್ಲ. ಯಾರ ನೀನು? ಯಾರ ಯಾರ ನಾನು ಯಾರು ಅಂತೆ? ನಾನು ಯಾರು ಅಂತ, ನಾನು ಯಾರು ಅಂತ ಯಾರು ಅಂತ ಅವ ನಾನು ಯಾರು ಅಂತ ಹೇಳಿಕ್ಕೆ ಹೋದ. ಈಗ ನೀನು ಒಬ್ಬನೇ ಕೇಳುದು, ಅವ ಎಂತದೋ ಹುಡುಕುದು. ಹೌದು. ನಾವು ಮೊದಲೊಂದು ಪ್ರಾಣಿಯನ್ನು ಓಡಿಸುತ್ತಾ ಬಂದವರು. ಹೌದು.
ಓಡಿ 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 ಅದನ್ನು ಡಿಡಿಕ್ಕ ಎಂತದ ಡಿಡಿಕ್ಕ ಓಡಿ ಓಡಿ ಬಂದು ಡಿಡಿಕ್ಕ ಅಲ್ವಾ? ಇಲ್ಲ ಹಿಡಿಕ ಮಾಡುವಾಗ ತಪ್ಪಿಸಿದೆ. ಹೌದಾ? ಇದು ತಪ್ಪಿಸಿದೆ ಅಂತ ಹೇಳ್ತಿರಲ್ಲ, ಪ್ರಾಣಿ ಹೇಗುಂಟು ಅಂತ ಬೇಡ. ನಿನ್ನ ಹಾಗಲ್ಲ, ಅದರ ಬಣ್ಣ ಬಿಳಿ 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 ಬಿಳಿ. ನೀನು ಕಪ್ಪು ಕಪ್ಪು ಕರಿಯೋ. ಆ ಪ್ರಾಣಿಗೆ ತಲೆಗಳ 5, ನಿನಗೆ ಒಂದೇ ಶೀರ. ಆ ಪ್ರಾಣಿಗೆ ಕರ್ರಗಳೆರಡು, ನಿನಗೆ 4 ಕೈ. ಚತುರ್ಭುಜ ಕರ್ಬೂಜ ಕರ್ಬೂಜ ಕರ್ಬೂಜ. ನಿನಗೆ ನಿನ್ನದು ಸರಿ, ನನಗೆ ನನ್ನದು ಸರಿ. ನಾವು ಸರಿ ಮಾಡಿಕೊಳ್ಳುವ ಹಾಗೆ ಆ ಪ್ರಾಣಿಯನ್ನು ನೀನು ಎಲ್ಲೂ ಅಡಗಿಸಿಟ್ಟು ಎಂಬುದು ಗೊತ್ತಾಗಿಲ್ಲ. ಎಲ್ಲಿ ಉಂಟದು? ತೋರಿಸು ತೋರಿಸು. ನಾನು ಅದನ್ನು ತೋರಿಸುವೇನು, ತೋರಿಸು. ಆದರೆ ತೋರಿಸು ಅಂತ ಹೇಳುತ್ತಿರುವಂತಹ ನೀವ್ಯಾರು? ನಾವು ಸಾಮಾನ್ಯರಲ್ಲ, ವೀರರು. ಶೂರರಹುದು ನೀವು. ಅಹುದು ನೀವು. ಭೂರಿ ದೋಷವಂತೆ ದಿಟವೋ ಯಾರ ಕಂಡಿರಯ್ಯ ಮೊದಲು ನಾನರಿಯ ನಿಂದು. ಧೀರಜೂರರಹುದು ನೀವು. ಭೂರಿ ದೋಷವಂತೆ ದಿಟವೋ ಯಾರ ಕಂಡಿರಯ್ಯ ಮೊದಲು ನಾನರಿಯ ನಿಂದು. ತೋರುವ ಜಲಧಿಗೆ ಅಧಿಕಾರಿ ಆಗಿರುವೆನು. ತೋರುವ ಜಲಧಿಗೆ ಅಧಿಕಾರಿ ಆಗಿರುವೆನು. ಬೇರೆ ಕಡೆಯಲ್ಲ ಹೊರತು ವರಿಧಿಯಲಿ ಧೀರ ಶೂರ ಅಹುದು ನೀವು. ಶೂರರಾದಂತಹ ನಿಮ್ಮನ್ನು ನೋಡಿ ನೋಡಿ ಭೂರಿ ದೋಷವಂತೆ. ಅಣ್ಣ ನಿನಗೆ ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ಲ. ಭೂರಿ ಅಂದರೆ ಏನು? ದೋಸೆ ಅಂದ್ರೆ ಎಂತದ್ದು? ಹಾಗಲ್ವದು? ಭೂರಿ ಅದರ ಅರ್ಥ ಏನು? ತುಂಬಾ, ತುಂಬಾ ಅಂದ್ರೆ ಬಹಳ, ಬಹಳ ಅಂದ್ರೆ ಹೆಚ್ಚು, ಹೆಚ್ಚಂದ್ರೆ ಭೂರಿ, ಎಂತದ ಅದೇ? ತುಂಬಾ, ಬಹಳ. ಅವನಿಗೆ ಬರ್ತಾನ ಆಡ್ಲಿಕ್ಕೆ. ಮತ್ತೆ ಬೂರಿಗೆ ಬಂದ ಇವ. ಭೂರಿ ಸಂತೋಷವಾಯಿತು ಅಂತಂದ್ರೆ ಹೆಚ್ಚು ಸಂತೋಷವಾಯಿತು. ಓ, ಅದೇಯಾ? ಯಾಕೆ? ನೀರಲ್ಲಿ ನಿಂತು ನನಗೆ ನೀವಿಬ್ಬರು ಜೋಡಾದದ್ದಲ್ಲ. ಸುಲಭದಲ್ಲಿ ಹೇಳ್ತಾನೆ ಇವ. ಸುಲಭವೂ ಹೌದು, ಸುಲಭವೂ ಹೌದು. ಜೋಡಾಗುವುದಕ್ಕೆ ಅಷ್ಟು ಕಷ್ಟ ಉಂಟಿಲ್ಲ ಇದು. ನೀವು ಜೋಡಾದದಲ್ಲ. ಅಯ್ಯೋ ಎಂತದ ಜೋಡ? ಹಾಗಲ್ಲ, ನಾವು ಮೊದಲೇ ಜೋಡಿ ಆಗಿದ್ದೇವೆ. ಆಗಿದ್ದೇವೆ. ನಿಮ್ಮ ಒಂದು ಜೊತೆ, ನಮ್ಮ ಜೊತೆ, ನನ್ನ ಜೊತೆ, ನಿನ್ನ ಜೊತೆ, ಮಾತುಕತೆ, ಮಾತುಕತೆ, ಕಳೆಯಿತು ವ್ಯಥೆ. ಹಾಗೋ ಈಗ ಗೊತ್ತಾಯ್ತು. ಆ ಬಳಿಕ ಕೇಳಿದ್ರಲ್ಲ, ಏನು ನಗು? ಯಾಕೆ ನಗುದು? ಈ ನಗುವಿಗೆ ಹೆಸರು ಕಿರುಹಾಸ. ಓಹೋ, ಕಿರುಹಾಸ. ಹೌದೌದು. ಅದೇನೋ ಹಾಗೆ ಕಿರುನಗೆ ಅಂದ್ರೆ ನನ್ನ ಅಮ್ಮನ ಮುಖದಲ್ಲಿತ್ತು ನೋಡು, ಎಲ್ಲ ಅಮ್ಮಂದಿರ ಮುಖದಲ್ಲಿ ಇರುವುದೇ. ಓ ಹೌದಾ? ಕಿರುನಗೆ. ಕಿರುನಗೆ. ಅಮ್ಮ, ಅಮ್ಮ, ಅಮ್ಮ. ಹೌದಾ? ಅಮ್ಮ ಅಮ್ಮ ಏನಾಯ್ತು ನಿಮಗೆ? ನಮಗೆ ಅಪ್ಪನೂ ಅಮ್ಮನೂ ಇಲ್ಲ. ನಾನಿದ್ದೇನಲ್ಲ. ನೀನೆಂತದ? ಅಪ್ಪನ ಹಾಗಲ್ವಾ? ವ್ಯಥೆ ಕಳೆಯಲು ಅಂತ ನಾನು ಹೇಳಿದ ನಂತರ ನಮಗೆ ಯಾರಿಲ್ಲ ಅಂತ ಹೇಳಿದ್ರಲ್ಲ. ಹೌದು, ಯಾರಿಲ್ಲ ಅಂತ ಹೇಳಿ. ನಾನಿದ್ದೇನಲ್ಲ ಅಂತ. ನೀನೆಂತದಕ್ಕೆ ನಮಗೆ ಅಪ್ಪ ಅಗತ್ಯ, ಅಮ್ಮ ಅಗತ್ಯ, ಮತ್ತೆ ಎಂತದ್ದು? ನಿಮ್ಗೆ ಬೇಕಿದ್ರೆ ಆಗು, ಅದಲ್ಲ ವಿಷಯ. ಬೇಕಿದ್ರೆ ಆಗು ಅಂತ ಹೇಳಿದ. ಹಾಗಲ್ಲ ವಿಷಯ. ಅದು ವಿಷಯ ಬಿಟ್ಟು ಬೇರೆದಕ್ಕೆ ಇದ್ದೇನೆ ಅಂತ. ಅದು ಏನನ್ನು ಹುಡುಕುತ್ತಾ ಬಂದ್ರಲ್ಲ. ಹೌದು. ತೋರು ಬೇಗ. ಮೊದಲು ಕಂಡ ಪೊರೆಯಲ್ಲಿ ಹೋದ ಭಂಡ ಆರ ಕಂಡಿರಯ್ಯ ನೀವು. ಒಂದೇ ಕಂಡದ್ದು. ಎಂತದೊಂದು ಆರು ನೋಡಿ. ಆರು ಅಂದ್ರೆ 6 ಕಂಡಿರಯ್ಯ ಅಂತಲ್ಲ, ಯಾರ ಕಂಡಿರಯ್ಯ. ಯಾಕೆಂದ್ರೆ ನೀರಲ್ಲಿ ಕಾಣೆ. ಕಾಣೆ ಹೋಯ್ತಾ? ಅಯ್ಯಯ್ಯೋ, ಅದು ತಿನ್ನುವಂತ. ಇಷ್ಟು ಸಮಯ ಪಟ್ಟದ್ದೆ ಕಷ್ಟ ನಾವು. ಹಾಗಲ್ವ ಅದು? ನೀರಿನಲ್ಲಿ ನನ್ನ ಹೊರತು ಬೇರೆ ಯಾರನ್ನು ನಾನು ಕಾಣೆ ಅಂತ ಹೇಳುವುದಕ್ಕೆ ಕಾರಣ ಈ ನೀರಿಗೆ ನಾನೇ ನೀನು.
ನಮ್ಗೆ ಆಗುದೇ ಇಲ್ಲ. ಅರ್ಥ ಆಗಿದೆ. ನಾವು ಬದಲಿಸುವ. ಹೇಗೆ? ಹೇ ಪ್ರಭು, ಹೇ ಪ್ರಭು, ಹರಿನಾರಾಯಣ. ಅಮ್ಮ, ಹರಿನಾರಾಯಣ. ನಾನು ಹರಿ, ನೀನು ನಾರಾಯಣ. ಅಲ್ಲವೇ ಅಲ್ಲ, ಅದಷ್ಟು ನನ್ನ ಹೆಸರುಗಳೇ. ಯಾಕೆ? ಯಾಕೆ? ಒಡೆಯಾಗಿರ್ಲಿ, ಹರಿಯಾಗಿರ್ಲಿ, ನಾರಾಯಣ ಆಗಿರ್ಲಿ, ಯಾವುದೇ ಹೆಸರಿನ ಅರ್ಥ ನಾನೇ ಅಧಿಕಾರಿ. ಏನು? ನೀನ್ ಹೇಗೆ ಅಧಿಕಾರಿ ಆಗುತ್ತೆ? ದೀರ್ಘ ದೇಹವುಳ್ಳವರಂತಹ ನಾವೇ ಅಧಿಕಾರಿಗಳು ಬಿಟ್ಟೆ ನೀನಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇಳುವುದಿಷ್ಟೇ, ಮೊದಲು ಕಂಡಂತಹ ಪ್ರಾಣಿಯನ್ನು ತೋರಿಸು. ಇಲ್ಲ ಅಂತಾದ್ರೆ ವಿಷವಾಗ್ತೇನೆ. ಮಾಡಿಕೊಳ್ತೇವೆ. ಈಗಲೂ ಹೇಳ್ತೇನೆ, ಆ ಪ್ರಾಣಿ ಬಂದು ನನ್ನ ಪಾಲಕರಾದ ರಾಜಾಗೆ ನನ್ನ ಕಾಲು ಹಿಡಿದ್ರೆ ನಿಮ್ಮ ಪುರಿಯುವ ದಾಸಾರನಾಗುತ್ತೇನೆ. ಇಲ್ಲ ಅಂತಾದ್ರೆ ಕಡೆಗಾಲವು ನಿಮಗಿಂದು ದಡಬಡದೆಳೆಯುವಿರೈ ಬಂದು ಪ್ರಾಣಿಯ ಪ್ರಾಣ ಹೋಯ್ತಾ? ಅವಾಗಲೇ ಹೋಗಿದೆ. ಸ್ವಲ್ಪ ಇಲ್ಲಿ ನಿಲ್ಲು, ಎಷ್ಟು ತಿಂದು ಬರ್ತೇನೆ. ಎಲ್ಲಿಗೆ ಹೋಗುದು? ಮತ್ತೆ ನನಗೇನು ಇಲ್ಲ ಅಂತ ಆಗುತ್ತದೆ. ಮತ್ತೆ ಕೊಡುವ? ಅದಾಗುವುದಿಲ್ಲ, ಇದೇ ಬೇಕು ನನಗೆ. ತಮ್ಮ ಒಣ್ಣ ಒಂದೇ ಪ್ರಾಣಿ, ಹೌದು. ಇಬ್ಬರು ಹೇಗೆ ತಿನ್ನಲಿ? ನನಗೆ ಕಡಿಮೆ ಆದ್ರೆ ನಾನು ಹೇಳುದಿಲ್ಲ, ನಿನಗೆ ಕಡಿಮೆ ಆದ್ರೆ ನೀನು. ಆಗೋದಿಲ್ಲ. ಅದಾಗುದಿಲ್ಲ ಅಂತಾದ್ರೆ ನಾನು ಬಿಡುವುದಿಲ್ಲ. ಒಂದು ಉಪಾಯ ಮಾಡುವ. ಏನು? ಓಡಿ ಹೋಗಿದೆಯಲ್ಲ ಒಂದು ಪ್ರಾಣಿ, ಹೋಗಿದೆ. ಆ ಪ್ರಾಣಿಯನ್ನು ಹುಡುಕಿ ಹಿಡಿಬೇಕು. ಹಿಡ್ದು. ಆಮೇಲೆ ಇಲ್ಲಿಗೆ ತರಬೇಕು. ತಂದು ಆಮೇಲೆ ನನಗೊಂದು ನಿನಗೊಂದು ಒಳ್ಳೆದಾಗ್ತದೆ. ಸಾರಿ ತಿನ್ಬೇಕು. ಒಳ್ಳೆದಾಗ್ತದೆ. ಅಷ್ಟರವರೆಗೆ ಈ ಪ್ರಾಣಿ ಇಲ್ಲೇ ಇರಲಿ. ಸೆಣಸಿ ಪಂಚಸಹಸ್ರ ಕಾಲದಿಯೇ ಧನುಜರಲಿ ಜಯ ಸೇರದಿರುತ್ತೀರೇ ನಳಿನನಾಭನು ಸ್ಮರಿಸಿ ಭಕ್ತಿಯುಳಾದಿಮಾಯನು ಮನದೊಳರಿದ್ದರು ಧುರದುಳಸದಳ ಹನನಗೊಳಿಸುವೆ ಕಪಟದೊಳಗೆ ದಿನುತ್ತಲಾಗ ವೀರರೀರ್ವರ ಪೊಗಳುತ್ತಲಿಂತೆಂದ ಇನ್ನು ಹೊಡೆದಾಡಿ ಏನು ಪ್ರಯೋಜನವಿಲ್ಲ. ಹೊಡೆದಲ್ಲ, ಹೊಗಳಿಯೇ ಕೊಲ್ಲಬೇಕು. ಬರ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಗಸಕ್ಕೆ ಆಶ್ಚರ್ಯವಂತೆ ನಾನು ಚರಿಸುವುದೇ ಅಚ್ಚಳಿಯದ ಭಟರಗುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳ ಸಾಗಸಕ್ಕೆ ಮೆಚ್ಚಿದೆ ಮೆಚ್ಚಿದೆ. ಓಹೋ, ನಿಮ್ಮ ಭವಿಷ್ಯಕ್ಕೆ ಮೆಚ್ಚಿದೆ. ಓ ಹಾಗೆ. 5,000 ವರ್ಷಗಳ ಹೋರಾಟಕ್ಕೆ ಮೆಚ್ಚಿದೆ. ಮೆಚ್ಚಿ ಬೆಚ್ಚಿ ಹೇಳ್ತಾ ಇದ್ದೇನೆ. ಹೇಗೆ? ಬೇಕಾದನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಬೇಡಿ ಕೊಡ್ತೇನೆ. ನಾವು ಬೇಡುವವರ ಹಾಗೆ ಕಾಣುತ್ತೇವೋ? ಮತ್ತೆ ನಾವು ಕೊಡುವುದಕ್ಕಿರೋ ನಾವು ಕೊಡುವವರು. ನಮ್ಮಿಂದ ನಿನಗೆ ಏನೆಲ್ಲ ಬೇಕೋ ಬೇಕಾದ್ದನ್ನು ನೀನು ಬೇಡು, ನಾವು ಕೊಡ್ತೇವೆ. ಭಾಷೆ ಕೊಡಿ ಕೊಡ್ತೇನೆ ಅಂತ. ನೀನು ಕೇಳಿದ್ದನ್ನೆಲ್ಲ ಕೊಡ್ತೇವೆ ಕೊಡ್ತೇವೆ ಕೊಡ್ತೇವೆ. ಸಿಕ್ಕಿದಿರ ನಯ ಕೈಗೆ ಬಲು ಸೊಕ್ಕಿದ ಮೂರ್ಖರ ನಿಮಗೆ ತಕ್ಕುದಾದ ಮಧ್ಯ
ಕದುರಿಮಯ ವಿಕ್ರಮ ಮುಂದಕ್ಕೆ ಸಿಕ್ಕಿದರು ನಯ ಕೈಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ಕೇಳು ಬರ್ತವೆ. ನನ್ನ ಕೈಯೊಳಗೆ ಸಿಕ್ಕಿ ಆಯ್ತು, ಇನ್ನೆಂತ ಕೇಳುದು? ನಾವು ಹೊರಗಿದ್ದೇವೆ. ಹಾಗಲ್ಲ, ಮತ್ತೆ ಎಷ್ಟು ದೊಡ್ಡ ಶರೀರ ಇದ್ರೂ ತಲೆ ಇಲ್ಲದಂತಹ ನಿಮ್ಮ ವ್ಯವಹಾರ ಏನುಂಟು? ತಲೆ ಇಲ್ಲದಂತಹ ನನ್ನೊಳಗೆ ನೀವು ಸಿಕ್ಕಿ ಆಯ್ತು. ನಿನಗಿಲ್ವಾ? ನಮಗೆ ಇಷ್ಟು ದೊಡ್ಡ ತಲೆ ಉಂಟಿಲ್ಲ. ಇಬ್ಬರಿಗೂ ಉಂಟಾ? ಅದನ್ನ ಕೊಡಿ. ಅಯ್ಯಯ್ಯೋ ಅಯ್ಯಯ್ಯೋ ಏನ ಮಾಡುವುದಿವ ಪ್ರಾಣವ ಕೇಳಿದಾಗ ಜಾಣತನದಲ್ಲಿ ವಂಚಿಸುತ್ತಾಗ ಸಾನುರಾಗದಲ್ಲಿ ಮನದಿರದೆನೋದಲಿ ತಾನೆ ಮುಳಿದಂತ ಮಾತಾಗ ಏನ ಮಾಡುವುದೋ ಪ್ರಾಣವನ್ನೇ ಕೇಳಿ ಬಿಟ್ಟ. ನನಗೊಂದೇ ತಲೆ ಇರುವುದು, ನಾನು ಕೊಡುವುದಿಲ್ಲ. ಇಲ್ಲ, ನನಗೆ 1000 ಉಂಟು ಕೊಡುವುದಕ್ಕೆ. ಇವನೊಬ್ಬ ನನಗೆ ಬೇಕು. ನನ್ನ ಶಿರ ನನಗೆ ಬೇಕು. ಅಣ್ಣ, ನಾನು ನಿನ್ನ ಅಣ್ಣನಲ್ವೇ? ಹೌದಣ್ಣ. ನನ್ನ ಮೇಲೆ ನನಗೆ ಭಕ್ತಿ ಇಲ್ವೇ? ಬಹಳ ಉಂಟಪ್ಪ. ಒಂದು ಉಪಕಾರ ಮಾಡುವೆಯಾ? ಯಾವುದಿದು? ನನ್ನ ಬದಲಿಗೆ ನೀನೇ ತಲೆ ಕೊಡುದಮ್ಮ. ಅಣ್ಣ, ದೊಡ್ಡವರಲ್ಲಿ ಇರುವುದು ಯಾಕೆ? ಬದುಕುವುದಕ್ಕೆ, ಜೀವನ ಸಾಗಿಸುವುದಕ್ಕೆ. ಕರ್ಮ. ಸಾಯುವುದಕ್ಕೆ. ಬದುಕಬೇಕು, ಉಜ್ವಲ ಭವಿಷ್ಯ ಉಂಟು. ನನ್ನವರಿಗೆ ಅನುಭವ ಇರುವುದಿಲ್ಲ. ಯಾರು ಹೇಳಿ? ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ಉಂಟು ಗೊತ್ತಿದ್ದೇನೋ ನಿನಗೆ? ಬದುಕೋ ದಾರಿ ಗೊತ್ತಿದ್ರೆ ಎಲ್ಲಿ ಬೇಕಾದ್ರೂ ಬದುಕು. ಅನುಭವ ಇದ್ದವರಿಗೆ ಮಾತ್ರ ಬದುಕುವುದಕ್ಕೆ ಸಾಧ್ಯ ಇದೆ. ನನಗೆ ಸ್ವಲ್ಪ ಅನುಭವ ಉಂಟು, ನಾನಾದ್ರೂ ಬದುಕಿಯೇನು. ನೀನು ಕಷ್ಟಪಟ್ಟು ದುಡಿದು ತಿನ್ನುವುದನ್ನು ನೋಡಿದಾಗ ನನಗೆ ಎಷ್ಟು ಬೇಸರವಾಗುತ್ತಿಲ್ಲ ತಮ್ಮ. ಕೆಲವೊಮ್ಮೆ ಮನಸ್ಸಿನಲ್ಲಿ ಹಾಗೆ ಆಗುತ್ತದೆ. ಇದಕ್ಕಿಂತ ಸಾಯುವುದೇ ಒಳ್ಳೆಯದು ಅಂತಾಗುತ್ತದೆ. ನನಗೆ ಗೊತ್ತೇ ಇತ್ತು ನೀನು ಹೀಗೆ ಹೇಳ್ತೀ ಅಂತ. ಅಣ್ಣ, ಸಾಯದಿದ್ರೆ ಜೊತೆಗೆ ನಾವು ಮಾತನ್ನು ಕೊಟ್ಟಿದ್ದೇವೆ ಕೇಳುದು ಅಂತ. ಈಗ ನೀನು ಮೊದಲು ನಾನು ಸಾಯುತ್ತೆ ಹೇಳಿದ್ರೆ ನನ್ನಿಂದ ಆಗ್ಲಿಕ್ಕಿಲ್ಲ ಕೊಡುವುದಕ್ಕೆ. ಇಬ್ಬರಿಗೂ ತಲೆಗಳನ್ನು ಕೊಡುವುದಕ್ಕೆ ಮನಸ್ಸಿಲ್ಲ. ಇಲ್ವೇ ಇಲ್ಲ. ಹೇಗೆ ಉಳಿಸಿಕೊಪ್ಪರಿ? ಏನಾದ್ರೂ ದಾರಿ ಉಂಟೇನೋ? ನಂಗೆ ಗೊತ್ತಿಲ್ಲ. ಅನುಭವ ಉಂಟಲ್ಲ, ಹೇಳು ಒಂದು ಉಪಾಯ. ತಲೆಗಳನ್ನು ಕೊಡುವುದಕ್ಕೆ ಸಿದ್ಧ, ಅಭ್ಯಂತರವೂ ಇಲ್ಲ. ಯಾವುದು ಸಮಸ್ಯೆ? ಕ್ಷಣದಲ್ಲಿ ಒಂದು ಮಾತನ್ನು ನಡೆದುಕೊಳ್ಬೇಕು. ಒಂದು ಸ್ವಲ್ಪ ಜನರಾಶಿ ಮಧ್ಯೆ ಒಂದು ನೀನು ಕೂಡ ಹಾಗೆ ಕ್ಷೀರಾರ್ಣವಶಯನಾಗ ನಾರಾಯಣ ನೀರಜದಳ ನಯನಾಗ ಖುರಧುರಿತ ಸಂಹಾರಣ ದಿನೋತಾರಿ ರಮಾರಮಣ ನಾರಾಯಣಗ ಕ್ಷೀರಾರ್ಣವಶಯನ ನಾರಾಯಣ ನೀರಜದಳ ನಯನ ದೇವಾ ನಮ್ಮನ್ನು ಕ್ಷಮಿಸುವ ಜೊತೆಯಲ್ಲಿ ಅವ್ಯಾಹಕನೇ ಗಮ್ಯನೇ ಸದಸದ್ರೂಪಿಯೇ ನಿನ್ನ ಯೋಗ್ಯತೆಯನ್ನು ಅರ್ಥವಿಸದೇ ಇದ್ದಂತಹ ನಾವು ನಿನ್ನ ದೇಹವನ್ನು ದಂಡಿಸುವುದಕ್ಕೆ ಮುಂದಾದೆವು. ನಮ್ಮ ಸರ್ವಾಪರಾಧವನ್ನು ಮನ್ನಿಸುವುದರ ಮುಖೇನ ಸುಜ್ಞಾನದ ಬೆಳಕನ್ನು ಇಟ್ಟದ್ದೇ ತಡ ನಮಗೀರುವರಿಗೆ ಅರ್ಥ ಆಯಿತು ನೀನೇ ನಮ್ಮಿರುವರ ತಂದೆ ಅನ್ನೋ ಹಾಗೆ. ಯಾವನೇ ಮಕ್ಕಳಾದರೂ ಕೂಡ ತಂದೆಗೆ ಹೊಡೆಯುವುದಕ್ಕೆ ಮುಂದಾದರೆ ಎಂದಾದರೆ ಬದುಕುವಂತ ಅರ್ಹತೆಯನ್ನು ಕಳೆದುಕೊಳ್ತಾರೆ. ಇದು ನಮ್ಮಿಂದಲೇ ಮುಂದಿನ ಪ್ರಪಂಚಕ್ಕೆ ಪಾಠವಾಗಬೇಕೆಂದಿದ್ದರೆ ಕರೆಯುವುದಕ್ಕೆ ಹೆಸರಾಗಬೇಕು. ಆ ಹೆಸರು ನಿನ್ನ ಹೆಸರಿನ ಜೊತೆಯಲ್ಲಿ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸು ತಂದೆ, ಅನುಗ್ರಹಿಸಲ್ಲ. ಕರುಣಿಸುತ್ತ ಭಯವನು
ಧರೆಯ ಸೃಜಿಸುತ್ತೆ ಮೇದಿನಿಯನ್ನು ತಿರುಚಿ ಬೆಸರನು ನಾಭಿ ಕಮಲದಿ ಮೆರೆವೆ ಕಮಲ ಜನ ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತೆ ಅಭಯವನು ಆ ಶರೀರಗಳಾಗಿರುವ ನೀವಿನ್ನು ಮಧು ಕೈಟಭ ಅನುಗ್ರಹಪೂರ್ವಕವಾಗಿರುವ ನಿಮ್ಮನ್ನು ಸ್ವೀಕರಿಸಿ ಮಧುಸೂದನ ಕೈಟಭಾರಿ ಅಂತ ಗುರುತಿಸಲ್ಪಟ್ಟು ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರು ಹೊಂದಿಕೊಳ್ಳಲಿ. ನಿಮ್ಮ ಆಶಯದಂತೆ ನಿಮ್ಮ ದೇಹಕ್ಕೆ ಹನಿ ಹುಣ್ಣು ನೀರು ಸೇರದ ಹಾಗೆ ನಿಮ್ಮ ಕಾಯವನ್ನು ಸ್ವೀಕರಿಸುವುದಕ್ಕೆ ಜಂಗೆಯನ್ನು ವಿಸ್ತರಿಸುತ್ತೇನೆ. ಹೊಂದಿಕೊಳ್ಳಿ. ಅವರ ಮೇಧಸ್ಸಿನಿಂದಲೇ ಮೇಧಿನ ನಿರ್ಮಾಣವಾಗಿ ಬ್ರಹ್ಮನಿಗೆ ಪಥ ನಿರ್ದೇಶನ ಕೊಟ್ಟದ್ದಾಯಿತು. ವೈಕುಂಠವನ್ನು ಜನನಿಯ ಜಯಲಿ ಮಾಲಿನಿಯೋ ವರತನುಜ ಭಿಕ್ಷೆಯಲ್ಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಮಾಲಿನಿಯೋ ವರತನುಜ ಭಿಕ್ಷೆಯಲ್ಲಿ ಕಾಮಿನಿಯೋ ವರತನುಜ ಭಿಕ್ಷೆಯಲ್ಲಿ ಕಾಮಿನಿಯೋ ಕನಕ ಗರ್ಭನ ತಪವನು ಕೈವೇಯನು ತಲೆ ಕನಕ ಗರ್ಭನ ತಪವನು ಕೈವೇಯನು ತಲೆ ವನಕಾಗಿ ನಡೆದಂದು ಮನದಿ ಯೋಚಿಸಿದಳು ವನಕ್ಕಾಗಿ ನಡೆದಂದು ಮನದಿ ಯೋಚಿಸಿದಳು ಜನನೀಯ ಜಿಯಲಿ ಮಾಲಿನಿಯೋ ವರತನುಜಾಪೇಕ್ಷೆಯದೆ ಕಾಮಿನಿಯೋ ಮಾಲಿನಿಯೋ ಉಪಾಧಿಯಲ್ಲಿ ರಾರಾಜಿಸ್ತಾ ಇದೆ ನಮ್ಮದಂತಹ ಶೋಣಿತಾಪುರ. ಶೋಣಿತ ಅಂದ್ರೆ ಏನು? ರಕ್ತ ಎನ್ನುವ ಹಾಗೆ ನಮ್ಮವರೆಲ್ಲ ರಕ್ತವನ್ನೇ ವಿವರಣೋಪಾಧಿಯಲ್ಲಿ ಸುರಿಸಿ ಬೆಳೆಸಿದಂತಹ ಪುರವಿದು. ಆದ ಕಾರಣದಿಂದಲೇ ಶೋಣಿತಾಪುರ ಎನ್ನುವಂತಹ ಹೆಸರು ಬಂತು. ಪ್ರಪಂಚದ ನಾನಾ ಜೀವರಾಶಿಗಳ ಜನನಕ್ಕೆ ಕಾರಣರಾದವರೇ ಕಶ್ಯಪ ಬ್ರಹ್ಮರು. ಇವರ ಜ್ಯೇಷ್ಠ ಪತ್ನಿ ಎಂದುಕೊಂಡವರೇ ಅಸುರಕುಲ ಸಾಮ್ರಾಜ್ಞಿ ದಿದೀದೇವಿ. ಅಮ್ಮನ ಪಾವನವಾದಂತಹ ಗರ್ಭಾಮತಿಯಲ್ಲಿ ಬೆಳೆದಿ ಪವಿತ್ರವಾದಂತಹ ಈ ಪ್ರಪಂಚದ ಬೆಳಕನ್ನು ಕಂಡುಕೊಂಡು ಮಾಲಿನಿ ಎನ್ನುವ ಹಾಗೆ ಹೆಸರಣಿಸಿದ್ದಾರೆ. ತಂದೆ ತಾಯಿಯರು ಮಕ್ಕಳಿಗೆ ಒದಗಿಸಬೇಕಾದ್ದೇನು? ಸೂಕ್ತವಾದಂತಹ ಸಂಸ್ಕಾರ. ಹಾಗೆ ಕಲಿಯುವುದಕ್ಕೆ ವಿದ್ಯಾಭ್ಯಾಸ. ವಿದ್ಯೆಯನ್ನು ಕಲಿಯುವಂತಹ ಉದ್ದೇಶದಿಂದ ಯೋಗ್ಯವಾದಂತಹ ಗುರುಮಠಿಗೆ ಕಲಿಸಿದವರಿದ್ದಾರೆ. ಗುರುಗಳಿಗೆ ಯೋಗ್ಯವಾದ ಶಿಷ್ಯಳೆಂದೆನಿಸಿಕೊಂಡೆ ತಂದೆ ತಾಯಿಯರಿಗೆ ಮುದ್ದಿನ ಮಗಳಾಗಿ ಬೆಳೆದಿ ಶೋಣಿತಾಪುರದ ಕಣ್ಮಣಿಯಾಗಿ ಸಕಲ ಸೌಭಾಗ್ಯದಲ್ಲಿ ಬೆಳಗುತ್ತಾ ಇದ್ದೇನೆ. ಎಷ್ಟು ಸಂಪತ್ತಿದ್ರೇನು, ಎಷ್ಟು ಸೌಭಾಗ್ಯವಿದ್ರೇನು, ಮನುಷ್ಯನ ಮನಸ್ಸಿಗೆ ಒಂದು ನಿಂತು ನೆಮ್ಮದಿ ಎಂಬುದು ಬೇಡವೇ? ಅದು ಖಂಡಿತವಾಗಿಯೂ ನಮ್ಮ ಪಾಲಿಗಿಲ್ಲದಾಗಿಯೇ ಹೋಯ್ತಲ್ಲ. ನ್ಯಾಯವಾಗಿ ಸಿಗಬೇಕಿತ್ತು ಅಮರಲೋಕ. ಇದನ್ನು ಪಡೆಯುವಂತಹ ಉದ್ದೇಶದಿಂದಲೇ ಅದೆಷ್ಟೋ ಅಗ್ರಜರನ್ನು ಮಾತಿ ಸುರಲೋಕಕ್ಕೆ ಕಳುಹಿಕೊಟ್ಟಿದ್ದಾಳೆ. ಹರಿಯ ಕುಟಿಲತನದಿಂದ ಎಲ್ಲರೂ ಹತರಾಗಿ ಹೋದ್ರು. ಈ ವಿಷಯವನ್ನು ಅರಿತಂತಹ ಅಮ್ಮನಿಗೆ ಚಿಂತೆ ಪ್ರಾರಂಭವಾಯಿತು. ಚಿಂತಿಸುತ್ತಿರುವಂತಹ ಅಮ್ಮನಿಗೆ ಎರಡು ಸಾಂತ್ವನದ ಮಾತುಗಳನ್ನು ಹೇಳಿದೆ. ದೈತ್ಯ ಕುಲವನ್ನು ನಾನು ಉದ್ಧರಿಸ್ತೇನೆ ಅಮ್ಮ ಎನ್ನುವ ಹಾಗೆ. ಆವಾಗ ಮಾತು ಕರೆದಾಡಿದಂತಹ ಮಾತು, ಮಗಳೇ ಮಾಲಿನಿ,
ನೇರವಾಗಿ ದಟ್ಟವಾದಂತಹ ಕಾರಣವನ್ನು ತೆರಳು, ವಿಧಿಯ ಕುರಿತು ತಪಸ್ಸನ್ನು ಮಾಡು, ಉಳಿದುವಂತಹ ವಿಧಾತರಲ್ಲಿ ಅಜೇಯವಾದಂತಹ ವರಗನ್ನು ಬರೆದುಕೊಂಡು ಬಾ ಎನ್ನುವ ಹಾಗೆ. ಹಾಗಿದ್ರೆ ಅಮ್ಮ ಇದು ಆಜ್ಞೆ ಮಾಡಿದ್ದ, ಮತ್ತೇನ್ ಮಾಡಿದ್ದು? ಅಮ್ಮ ಹೇಳಿದಂತಹ ಮಾತನ್ನು ಆಜ್ಞಾರೂಪಕವಾಗಿ ಸ್ವೀಕರಿಸಿಕೊಂಡೆ. ಆದ ಕಾರಣದಿಂದಲೇ ನೀವು ಹೇಳುವುದಲ್ಲ, ಧರಣಿಯ ಆಜ್ಞೆಯಲ್ಲಿ ಮಾಲಿನಿಯು ಬಂದು ಸೇರಿದ ದಟ್ಟವಾದಂತಹ ಕಾರಣ. ಹಾಗಿದ್ರೆ ಈ ಕಾರಣದಲ್ಲಿ ಮಾಲಿನ್ಯ ತಪಸ್ಸು ಏನು ಆಗಬೇಕು. ಯಾವ ರೂಪ? ಯಾವ ರೂಪ? ರೂಪ ಅಂತ ಹೇಳಿದ್ಯಾಕೆ ನಾನು ಕಾಮಕರ ವಯಸ್ಸಾಗಿ ಮಾತ್ರವಲ್ಲ, ಸುರರೆಮ್ಮ ಹಗೆಗಳಾಗಿದ್ದರು ವಂಶಕ ಮತ್ಸರಿಗಳು ಆ ದೇವತೆಗಳು. ಹಾಗಿದ್ರೆ ದೇವತೆಗಳಿಗೆ ತಿಳಿಬಾರದು, ಕಾಮಕರಿಗೆ ಗೊತ್ತಾಗಬಾರ್ದು ಅಂತಾದ್ರೆ ನಿಜ ರೂಪವನ್ನೇ ಮರೆಸಬೇಕು. ರೂಪವನ್ನು ಮರೆಸದ ರೂಪ ಆಗಬೇಕಾ ಬೇಡುವ? ಅದೇ ಯಾವುದು? ಅಲ್ಲಿ ನೋಡಿ ಅಂತೆ ಎಮ್ಮೆ, ಇತ್ತ ಕಡೆ ನೋಡಿ ಕೋಣಗಳು ಕಾಣುತ್ತಾ ಇದೆ. ನನ್ನ ಮನಸ್ಸು ಯಾಕೋ ಹೇಳ್ತಾ ಇದೆ ಮಾಲಿನಿ ಮಹಿಷ ರೂಪವೇ ಸೂಕ್ತ ಎನ್ನುವ ಹಾಗೆ. ಮತ್ತೆ ಯಾಕೆ ಅವಕಾಶ ಕಾಣ್ತಾ ಇದೆಯಲ್ಲ ಮಹಿಷ ರೂಪ. ತಪಸ್ಸನ್ನು ಆಚರಿಸುವಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು. ಇದಕ್ಕೆ ಏಳು ಕಾರಣ, ಯಾರಿಂದ ಆಯ್ತು, ಹೇಗಾಯ್ತು ಎಂಬುದನ್ನು ಜ್ಞಾನ ದೃಷ್ಟಿಯಲ್ಲಿಯೇ ತಿಳಿದುಕೊಂಡೆ. ದಿವ್ಯ ಮಗಳಾದಂತಹ ಮಾಲಿನಿಯು ವೀರಪೂರ್ಣನ್ನು ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನೇ ವೈಮನಸಿ ಮಹಿಷ ರೂಪವನ್ನು ತಾಳಿಗೆ ತಪಸ್ಸನ್ನು ಆಚರಿಸಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ ಮೈಸೂರಿನ ತಗೊಂಡಿಗೆ ನಾಡಿದ್ದು ನಿನ್ನ ತಪಸ್ಸಿನಿಂದಾಗಿ ನಮ್ಮವರು ಋಷಿಕುಲಕ್ಕೆ ಅಪಮಾನ. ನೀನು ಮಾಡಿದಂತಹ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಓಡಲೇ ಹುಟ್ಟಲಿ. ನಾನು ಹುಟ್ಟಿರುವಂತಹ ಶಾಪಕ್ಕೆ ಮೂರು ಮೂರ್ತಿಗಳಿಂದಲೂ ಪರಿಹಾರ ಸಿಗದೆ ಹೋಗಲಿ. ಹೆಣ್ಣೊಬ್ಬಳು ಈ ರೀತಿ ತಪಸ್ಸನ್ನು ಆಚರಿಸುವಂತಹ ಸ್ಥಳದಲ್ಲಿ ಈ ಸುವರ್ಷಕ ಮುನಿ ತಪಸ್ಸನ್ನು ಆಚರಿಸಲು ಸರಿಯಲ್ಲ. ಯೋಗ್ಯವಾದಂತಹ ಸ್ಥಳವನ್ನು ಆರಿಸಿಕೊಂಡು ತಪಸ್ಸನ್ನು ಏನಿದು ಘನತರ ತಪವೋ ಮಾನಿನಿ ಮಣಿಯನಿ ಬಳಲಿದೆ ದಿಟ್ಟವೋ ಏನಿದು ಮಗಳೇ ಮಾಲಿನಿ, ನಿನ್ನ ಆರಾಧ್ಯ ದೈವ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಏನು ಬೇಕು ಕೇಳಿಕೋ, ನನ್ನನ್ನೊಮ್ಮೆ ನೋಡು. ಕರುಣ ಸಾಗರ ದೀವ ಪರಮೇಷ್ಠಿ ಕೀಳಯ್ಯ ಹರುಷದಿಂದಲೇ ಮನದಿರವ ಹರುಷದಿಂದಲೇ ಮನದಿರವ ದುರತೀರನಾಗಿಗ ತರಳನ ಬಯತೆ ದುರತೀರನಾಗಿಗ ತರಳನ ಬಯತೆ ವಿರಚಿಸಿದೆನು ಘೋರ ತಪವ ಪವಿತ್ರವಾದಂತಹ ಪಾದವತ್ವಗಳಿಗೆ ನಿನ್ನ ಮಗಳಾದಂತಹ ಮಾಲಿನಿಯ ಭಕ್ತಿಯ
ಪಾಪಗಳನ್ನು ತ್ಯಜಿಸಿ ನಿಷ್ಕಲ್ಮಶವಾದ ಹೃದಯದಿಂದ ಭಯ ಭಕ್ತಿ ಭಾವಗಳೊಂದಿಗೆ ತಪಸ್ಸನ್ನಾಚರಿಸುವರಿ ಬಲವಾದಂತಹ ಕಾರಣ ಉಂಟು. ಮುಂದೆ ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ದುರಧೀರ ಸಮಸ್ತನಾಗಿರಬೇಕು, ತ್ರಿಭುವನದಲ್ಲಿ ವಿಭುವಾಗಿ ಮೆರಿಬೇಕು. ಅನುಗ್ರಹಿಸುವೆಯೇ ತಂದೆ? ನಿನ್ನಿಚ್ಛೆಯನ್ನು ಅರ್ಥವಿಸಿಕೊಂಡಿದ್ದೇನೆ ಮಗಳೇ. ಮೆಚ್ಚಿದಂತಹ ನಾನು ಸದ್ಯೋ ಭವಿಷ್ಯದಲ್ಲಿ ಅಂತಹ ಮಗನಾಗುವಂತೆ ಪೂರ್ಣ ಹರಸಿದ್ದೆ. ಆದರೆ ಹುಟ್ಟುವಂತಹ ಶಿಶುವು ಮಹಿಷರೂಪಿಯಾಗಿರುತ್ತದೆ. ಅಯ್ಯೋ, ಏನಿದು ತಂದೆ? ಕೊಡುವುದೇನೋ ಕೊಟ್ಟಿದೀಯ, ಸ್ವಲ್ಪ ಆಲೋಚನೆ ಮಾಡಿ ಕೊಡಬಾರ್ದಿದ್ದಿ. ಮಹಿಷ ಮಗನನ್ನು ಪಡೆದರೆ ನಾನು ಏನು ಸಾಧನೆ ಮಾಡೋದಕ್ಕಾಗ್ತದೆ? ಅದಕ್ಕಿಂತ ಈ ಮಾಲಿನಿಗೆ ಮೃತ್ಯು ಮರುಗದಿರು ಮಾಲಿನಿಗೆ ಮುನಿವರ ದೊರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ದುರಪರಾಕ್ರಮಿಗೆನೆಸಿ ತ್ರಿಜಗದಿ ಮಿರಿಯುವನು ಘನಕೀರ್ತಿಯುಂದಲೇ ಮರೆಯ ಮಾತಲ್ಲೆನುತ ಸಂತೈಸಿದನು ಮಾಲಿನಿಯ. ಮರುಗದಿರೋ ಮಾಲಿನಿಗೆ ಮಾಲಿನಿ ಮರುಗದಿರು. ಹೆಣ್ಣಾದ ನೀನು ಪುತ್ರವಾಂಛೆಯಿಂದ ತಪಸ್ಸಿಗೆ ತೊಡಗಿಸುವುದರಿಂದ ಮುನಿಕುಲಕವಮಾನವಾಯಿತು ಎಂಬುದಾಗಿ ಬಗೆದು ಸುಪಾರ್ಶಕನೆನ್ನುವ ಮುನಿಯು ಮಹಿಷನೇ ನಿನಗೆ ಮಗನಾಗಿ ಹುಟ್ಟುವಂತೆ ಶಾಪವನ್ನು ಕೊಟ್ಟಿದ್ದಾನೆ. ನಿನಗೆ ಇದನ್ನು ಬಗೆಹರಿಸಬಹುದಲ್ಲ? ತಾನು ಕೊಟ್ಟ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಇಲ್ಲದಾಗಲಿ ಎಂದಿದ್ದಾನವನು. ಆದ್ದರಿಂದ ಮಹಿಷನ ತಾಯಿಯಾಗುವುದು ನಿನಗೆ ಅನಿವಾರ್ಯ. ಹಾಗಿದ್ರೆ ನಾ ಪಟ್ಟಂತಹ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಆಗುವುದಿಲ್ಲ. ಖಳವಂಶದಲ್ಲಿ ಹುಟ್ಟಿದವರೆಲ್ಲರೂ ಸುಂದರ ಕಾಯರಲ್ಲ. ಅಕರಾಳ ವಿಕರಾಳತೆ ಇದ್ದರೂ ತಮ್ಮದಾದಂತಹ ಧೈರ್ಯ ಬಲ ಸಾಹಸ ಉದ್ಯೋಗಗಳಿಂದ ಲೋಕೋತ್ತರವಾದ ಕೀರ್ತಿಯನ್ನು ಪ್ರಾಪ್ತಿಸಿಕೊಂಡವರು ಅನೇಕರು ಆಗಿ ಹೋಗಿದ್ದಾರೆ. ಮುಂದೆ ನಿನಗೆ ಹುಟ್ಟುವಂತಹ ಮಗ ಕಾಣುವುದಕ್ಕೆ ಮಹಿಷನಾಗಿದ್ದರೇನಂತೆ? ಭುಜಬಲ ಸಾಮರ್ಥ್ಯದಲ್ಲಿ ಸ್ವರ್ಗಮರ್ತ್ಯ ಪಾತಾಳಗಳ ಪಟುಪಟರನ್ನು ಸಮರಮುಖದಲ್ಲಿ ಗೆದ್ದು ಆಳುವಂತಹ ವೀರಮಲ್ಲನಾಗ್ತಾನೆ. ಅಂತಹ ವೀರಪುತ್ರನಿಗೆ ಮಾತೆಯಾಗುವುದು ನಿನ್ನ ಸೌಭಾಗ್ಯ. ದುಃಖಿಸದಿರು ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗತಿಯೂ ತನ್ನಯ ಪುತ್ರರೆಲ್ಲರೂ ಸುರಪುರ ಬಯ ಸುತ್ತ ತಂಕರಕ್ಕೆ ದಿದಿಯೋ ನೀವೇ ಕಾಪಾಡಬೇಕು. ಕಶ್ಯಪ ಬ್ರಹ್ಮರ 13 ಮಂದಿ ಮಣಿದೇರಲ್ಲಿ ಹಿರಿಯವಳಂತಹ ದಿತ್ತಿದೇವಿ ನಾನು. ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ದೇವತೆಗಳ ಮೋಸದಿಂದ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಅದರ ಬಗ್ಗೆ ಕಣ್ಣೀರನ್ನು ಸುರಿಸುವಾಗ ಮಗಳಂತಹ ಮಾಲಿನ ಮುಂದೆ ಆಡಿದಂತಹ ಮಾತು, ಕಣ್ಣನ್ನು ಸುರಿಸುವುದು ಸರಿಯಲ್ಲ. ಗಂಡು ಮಕ್ಕಳಿಂದ ಆಗ ಸಾಧನೆಯನ್ನು ಹೆಣ್ಣಂತಹ ನಾನು ಮಾಡಿ ತೋರಿಸಿಕೊಡುತ್ತೇನೆ. ಏನಾಗಬೇಕೆಂಬ ಮಾತನ್ನು ಕೇಳಿಗೆ ನಾನು ಕೂಡ ಆಡಿದ್ದೇನೆ. ಮಗಳೇ ಮಾಲಿನಿ, ದಟ್ಟವಂತಹ ಕಾನೂನನ್ನು ಸೇರಿಕೊಳ್ಳಬೇಕು. ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಉಳಿದಂತಹ ವಿಧಾತನಲ್ಲಿ ದೂರಧೀರಂತಹ ಮಗನನ್ನು ಪಡೆದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದೆ ಎನ್ನುವ ಹಾಗೆ ಈ ಹೊತ್ತಿಗೆ ವರವನ್ನೇನು ಪಡೆದುಕೊಂಡು ಬಂದಿದ್ದಾಳೆ. ಆ ಸಂದರ್ಭದಲ್ಲಿ ಪಾತಾಳದ ಅಧಿಕಾರಿಯಂತಹ ವಿದ್ಯಮಾಲಿನ ಮದುವೆ ಮಾಡಿಕೊಟ್ಟಿದ್ದೇನೆ. ಒಂದು ಕಡೆಯಲ್ಲಿ ಸಂತೋಷ, ಮತ್ತೊಂದು ಕಡೆಯಲ್ಲಿ ಚಿಂತೆ. ಸ್ವರ್ಗಲೋಕವನ್ನು ಪಡೆಯುವಂತಹ ಆಸೆ ಆಸೆಯಾಗಿ ಉಳಿಯಿತು. ನನ್ನಂತ ಕಣ್ಣೀರಿನ ವಿಚಾರವನ್ನು ಯಾರಲ್ಲಿ ಚಿತ್ತಿ ಪೂಜಾತಕ್ಕೆ ಮನದಿಯ ಅಂತರಂಗ ಪೀಳಿಂದು ಕೃತಾಂತನ ತೆರಳಲಗಿದ್ದು ಪವಿತ್ರವಾದ
ಪಾದಕ್ಕೆ ಪ್ರಣಾಮ. ಶುಭವಾಗಲಿ ಅಂತ ಹೇಳು. ಗುರು ಹಿರಿಯ ಸನ್ಮುಖದಲ್ಲಿ ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಮಗಳಾದ ಮಾಲಿನ್ಯನ್ನು ನಾನು ಮದುವೆ ಆದೆ. ನಿಜ. ನಮ್ಮಿಬ್ಬರ ಸುಖ ದಾಂಪತ್ಯದಿಂದ ಒಬ್ಬ ಮಗನಿಗೆ ಜನ್ಮವಿತ್ತಿದ್ದಾಳೆ. ಹೌದು. ಮಹಿಷನೆಂದು ನಾಮಕರಣ ಮಾಡಿದ್ದೇವೆ. ಅತ್ತೆ ಏನು ಅಳಿಯ? ಆತನ ಆಟ ಪಾಠ ನೋಡಿದ್ಬಿಟ್ಟು ಏಕಾಂಗಿಯಾಗಿ ಕುಳಿತು ತಲೆ ಮೇಲೆ ಕೈಯನ್ನಿಟ್ಟು ಧಾರಾಪುರ ಕಣ್ಣೀರು. ಸತ್ಯ. ಓ ಅತ್ತೆ, ಈ ಕಣ್ಣೀರಿನ ಕಥೆ ಏನು? ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ದೇವತೆಗಳ ಮೋಸದಿಂದಾಗಿ ಮಕ್ಕಳನ್ನು ಕಳೆದುಕೊಳ್ಳುವಂತ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ನನ್ನಂತ ಆಸೆಯಾಗಿ ಅವಳು ಇತ್ತಳೆಂಬುದಾಗಿ ಕಣ್ಣೀರನ್ನು ಹಾಕುತ್ತಿದ್ದೇನೆ ಅಳಿಯ ನಾನು. ಅತ್ತೆ ಅವರೇ, ಏನು? ಅಳಿಯನಿಗೆ ಅಳಿಯನಾಗಿ ಮಗನಿಗೆ ಮಗನಾಗಿ ನಾನಿದ್ದೇನೆ. ಹೌದಾ? ಕೊಡಿ ನನಗೊಂದು ಆಜ್ಞೆ. ಏನು? ನೇರವಾಗಿ ಸ್ವರ್ಗ ಪ್ರವೇಶ. ಆ ಬಳಿಕ ಅಷ್ಟ ದಿಕ್ಪಾಲಕರಿಗೆ ನನ್ನ ಬುದ್ಧಿ ಮಾತು ಕೇಳದಿದ್ದರೆ ಒಂದು ಪಕ್ಷಕ್ಕೆ ನನ್ನ ಮಾತು ಕೇಳಿದ್ರೆ ಅವರನ್ನು ಎಳೆದಾಕಿ ಸುರ ಗದ್ದಿಗೆ ನಿಮ್ಮ ಆಶೀರ್ವಾದ ಮಾಡ್ತಿದ್ದೇನೆ. ಜಯಶಾಲಿ. ಅತ್ತೆವರಿಗೆ ಧೈರ್ಯದ ಮಾತನ್ನು ಹೇಳಿದೆ. ಮಾಲಿನಿಗೆ ಸಂತಸ ನುಡಿಯನ್ನು ಆಡಿದೆ. ನೇರವಾಗಿ ಸ್ವರ್ಗ ಪ್ರವೇಶ ಮಾಡಿದೆ. ಅಷ್ಟ ದಿಕ್ಪಾಲಕರು ನನ್ನನ್ನು ತಾಳಗಕ್ಕೆ ಬಂದಿದ್ದಾರೆ. ಯಾರು ಬರಲಿಲ್ಲ, ಎಲ್ಲರೂ ಓಡಿ ಹೋಗಿದ್ದಾರೆ. ಸುರಪೀಠ ಬರಿದಾಗಿದೆ. ಸ್ವರ್ಗವನ್ನು ಪ್ರವೇಶ ಮಾಡಿ ಇಲ್ಲಿದ್ದಂತ ದಿಕ್ಪಾಲಕರೆಲ್ಲ ಸೋಲಿಸಿ ಇಲ್ಲಿಯ ಪಾರ್ವತ್ಯ ಮಾಡುವಾಗ ಒಮ್ಮಿಂದ ಮೇಲೆ ಗುಡುಗಿಲ್ಲ, ಗಾಳಿ ಬರಲೇ ಇಲ್ಲ. ಆದರೆ ಮೇಲಿಂದ ಹಾರಾಡುತ್ತಾ ಬಂದೆ. ನನ್ನ ಎದುರು ನಿಂದೆ. ನಿಜ. ನಿನ್ನ ರೆಕ್ಕೆಯಿಂದ ನನ್ನ ಬಲದ ದವಡೆಗೆ ಬಡಿದಲ್ಲ. ಏನ್ ಬಂದವ ನೀನ್ ಯಾರು?
ಹೆಂಗಸರನ್ನೆಲ್ಲ ಬಡಿದೋಡಿಸಿ ಎಲ್ಲರೂ ವಾಡಿವಾಗಿದ್ದಾರೆ. ಇವತ್ತಿಗೆ ಪೀಠವನ್ನು ಏರಿದ್ಯಾ? ಹೌದು. ವಿಚಾರಿಸಕ್ಕಾಗಿ ಬಂದವ ಯಾರು? ಅಕ್ಷರದ ಪಿಂಗಳ ಯಕ್ಷ. ಅಂದ್ರೆ ನಿನ್ನ ಶಿರವ ಕಾಡಿವೆನು ಪಿಂಗಳಾಕ್ಷನಿಂದ ಶಿರುವ ಕಾಡಿವೆ ಸ್ವರ್ಗದ ಪೀಠವನ್ನು ಇನ್ನೆಲ್ಲಿಗೆ ಸ್ಥಿರಪಡಿಸಿದ್ದೇನೆ. ಸಂತೋಷದ ವಿಷಯ. ನಮ್ಮವರವರು ತಿಳಿಸಬೇಕು. ಸೇರಿಕೊಳ್ತಂತೆ ಅಕ್ಷರ. ಬರದೆ ನಡೆದಂದಾಗ ಮಾದಿನಿಗೆರಗಿ ಪೀಳ್ದನೋ ಅಮ್ಮ ಅಮ್ಮ ಅಮ್ಮ. ಯಾರೇ ನೀನು? ನಾನು ದೊರೆಗಳ ಶೋ ಮಾಡುವ ಸೇವಕರು ತುಂಬಾ ಜನ ಇದ್ದಾರೆ. ದೂತ ಏನಿಲ್ಲಿ? ಇಲ್ಲಿ ಮೇಲೆ ಹೋಗಿ ಬಂದದಲ್ವಾ ಸುರಪುರಕ್ಕೆ? ವಿಷಯ ತಂದೆಯಾ? ಹೇಳು. ಲಾಲಿಸಬೇಕು ತಾಯಿ ಭಿನ್ನಗಳ ಮಾಲಿನಿ ಗುಣಮಣಿ, ಭಿನ್ನಗಳ ಮಾಲಿನಿ ಗುಣಮಣಿ. ಆ ಆ ಆ ಆ
ಗುಣಮಣಿ ಭಿನ್ನಗಳ ಮಾಲಿನಿ ಗುಣಮಣಿಯೇ ನಿಮ್ಮಯ ಕಾತ ಕಳಗದಲ್ಲಿ ಸುರಜಾಲವ ಕೆಲವೆಂದು ನೀನೆಯೊಳೈದಿದಂತ ನಿಮ್ಮಯ ಕಾತ ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ಅಮ್ಮ ತಾಯೇ ನಿಮ್ಮ ಕಾಂತಪ್ಪಣ್ಣ ಇದ್ದಾರಲ್ಲ, ಮೊನ್ನೆ ಎಲ್ಲರೂ ಓಟು ಹಾಕಿ ಒಟ್ಟುಗೂಡಿಸಿ ಆ ಓಮಿನಿ ಕಾರಿನವರನ್ನು ಅನಿಮಿಷರನ್ನು ಹೋದಲ್ವಾ, ನಮ್ಮ ಸೇನೆಯ ಸುರಳೋಕಕ್ಕೆ ವಿಷಯ ಹೋಗಿದೆ. ಗೊತ್ತಾಗಿ ಎಲ್ಲ ಬಂದಿದ್ದಾರೆ. ಹೌದಾ? ಯಾರೆಲ್ಲ ಬಂದ್ರು? ಅಗ್ನಿ, ವಾಯು, ಓರೋಣಿ, ವರುಣ, ನೀರುತ್ತಿ ಎಲ್ಲ ಬಂದ್ರು. ಪೆಟ್ಟು ತಿಂದು ಓಡಿದ್ರು. ಹೋಗ್ಲಿ. ಆಗ ಅವರಲ್ಲಿ ಕಾಪಾಡ್ತಾನಲ್ಲ ಸೂರಪ್ಪ, ಐರಾವ ಆತ ಏರ್ಕೊಂಡು ಐರಾವತವನ್ನು ಏರಿ ಕೈಯಲ್ಲಿ ಗುಜ್ಜಿರಿ ತಕೊಂಡು ಅದು ವಜ್ರಾಯುಧಲ್ಲ ಹಿಡ್ಕೊಂಡು ಬಂದನಿಂದ ಅವನು ಕೂಡ ಪೆಟ್ಟು ತಿಂದ ಓಡಿದ. ಹೋಗ್ಲಿ. ಆಗ ರಾಯರಲ್ಲಿ ಬಸನ ಉಂಟಲ್ಲ, ಸಿಂಹಾಸನ ಏರ್ದಾಗ ಅವರು ಬಂದರಪ್ಪ. ಯಾರಪ್ಪ? ಕುಣಿತಾರಲ್ಲ ಅಪ್ಸರಾಂಗನೆಯರು. ಯಾರೆಲ್ಲ ಬಂದ್ರು? ದಂಬೆ ಬಂದಳು, ರಂಬೆ, ಊದುಬತ್ತಿ, ಊರ್ವಶಿ, ಮೇಣದ ಬತ್ತಿ, ಮೇನಕೆ, ಮಸಾಲೆ ದೋಸೆ, ಮಂಜುಘೋಷೆ, ಪಿಶಾಚಿ, ಋತಾಚಿ, ಆಮೇಲೆ ಆಮ್ಲೆಂಟು, ತುಂಬಾ ಮಂದಿ ಬಂದ್ರು, ಕುಡಿದ್ರು. ಆಲಮೋಸೆ. ಎಲ್ಲ ಕುಡಿದ್ರಪ್ಪ. ಇರ್ಲಿ. ಆದ್ರೆ ರಾಯರು ನೋಡಿದ್ರು, ಅವರು ಕುಡಿದ್ರು. ಮುಂದಿನ ಕಥೆ ಏನು ಅಂತ ಹೇಳಿ ಏನಾಯ್ತಪ್ಪ? ಏನು ಅಳಬೇಡ ನೀನು. ಇಳಿಯೋದು ಅದು ನೋಡಿ, ದುಃಖ ಬಂದಾಗ ತನ್ನಿಂದಾನೇ ಅಂತ ಹೌದು ಅಂತ ಏನು ಸುಖ ಪಡುವಂತದ್ದು ಒಂದಲ್ಲಿ ನಡೀತಲ್ಲ ವಿಷಮ. ರಾಯರ ಪೀಠದಲ್ಲಿರುವಾಗ ಹಾರಿಕೊಂಡು ಒಂದು ಲಕ್ಷ್ಮಣ್ ತಮ್ಮ ಅಲ್ಲಿಗೆ ಯಕ್ಷ. ಹೆಸರು ಅವನಿಗೆ ಯಕ್ಷರಾಜ ಬಿಂಗಲಾಕ್ಷ. ಹಾಕೊಳ್ಳಿ. ಬಂದನಿಂದ ಸುಮ್ಮನೆ ಬರ್ಲಿಲ್ಲ, ಮತ್ತೆ ರೆಕ್ಕೆಯಿಂದ ಪಟ ಪಟ ಕೊಡ್ತಾರೆ. ಅವರು ಕೈ ಮುಂದೆ ಮಾಡಿದ್ರಮ್ಮ, ಅವ ತಡ್ಕೊಡ್ತಾರ. ಮತ್ತೊಂದು ರೆಕ್ಕೆಯಿಂದ ಪೆಟ್ಟು ಕೊಟ್ಟ. ಪರಿಣಾಮ ಎದ್ದು ನಿಂತು ಗಿರಿರಂದ್ರಿಗೆ ಬುಡುಂಬ ಬಿದ್ರು. ಹೋಗಿ ನೋಡ್ಬೇಕು, ನೋಡಿದೆ, ಗಾಳಿ ಬೀಸ್ಬೇಕು, ಚೇತರಿಸಿಕೊಂಡ್ರಿ. ಅಯ್ಯಯ್ಯೋ ಮತ್ತೆ ಏನಾಯ್ತು? ಇಲ್ಲ ಅಮ್ಮ, ಅವರು ಇಷ್ಟು ದಾಳಿಗೆ ಹೊರಗೆ ಹಾಕಿ ಸತ್ಯ. ಶಿವನೇ ಪತಿಯಿನಿ ಮಡಿದಿಯಂದ ಪತಿಯೇ ನೀ ಮಡಿದೆಯಲ್ಲ ಈ ಪರಿಯೌದ ಜತೆಯ ನಗಲುವರೇ ನಂದ ಚಿತಿಯೊಳ್ಳು ನಿನ್ನ ನಗಲಿ ಚಿತಿಯೊಳ್ಳು ನಿನ್ನ ನಗಲಿ ಜೀವಿಸಲೆಂತೆ ಜತೆಯ ಯಾರೊಡವು ಸುರಲೇ ಪತಿಯೇ ನೀ ಮಡಿದೆಯಲ್ಲ ವಲ್ಲಭ ಶಿವನೇ, ನಿನಗೆ ಕರುಣೆ ಎಂಬುದೇ ಇಲ್ಲವೇ? ಮಾಲಿನಿಯ ಜೀವನದಲ್ಲಿ ಅಡಿಗಡಿಗೆ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಕಥೆಗಳೇ ಎದುರಾಗುತ್ತಾ ಇದೆಯಲ್ಲ. ಜೀವನದ ಉದ್ದಕ್ಕೂ ಸಂಸಾರವನ್ನು ಸಂತೋಷವಾಗಿ ಸಾಗಿಸಬೇಕು ಎನ್ನುವಂತ ಆಶಾಗೋಪುರವನ್ನು ಕಟ್ಟಿಕೊಂಡಿದ್ದೆ. ಇಂದಿಗಾಗುವಾಗ ನನ್ನ ಕೈಯನ್ನು ಬಿಟ್ಟು ಬಾರದ ಲೋಕವನ್ನೇ ಸೇರಿಕೊಂಡಿರ ಪ್ರಭು. ಮಾಲಿನಿಯ ಜೀವನವು ಹೇಗಾಯಿತು ಬಲ್ಲಿರ. ಮಂಗಳದ ಅಂಗಳದಲ್ಲಿ ಇಂಗಳದ ಮಳೆ ಸುರಿದಂತಾಯಿತು ನನ್ನ ಬದುಕು. ಇನ್ನು ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ಇಲ್ಲ, ನನ್ನ ಗಂಡನನ್ನು ಕಳೆದುಕೊಂಡ ಅಕ್ಷರದಿಂದ
ಪ್ರಪಂಚದಲ್ಲಿ ಬದುಕುವಂತ ಶಕ್ತಿಯನ್ನು ನಾನು ಕಳೆದುಕೊಂಡೆ. ನನ್ನ ರಸನನ್ನು ರಸುತ್ತಾ ನಾನು ಸಾಯುತ್ತೇನೆ. ಅತ್ತು ಫಲವೇ ನಿನ್ನು ಸುಮ್ಮನೆ ಅತ್ತೋ ಫಲವೇ ನಿನ್ನು ಸುಮ್ಮನೆ ಸತ್ತವರು ಜೀವಿಪರೇ ಸಮರ ಸಮರ್ಥನಾಗಿಯ ತರಳ ಮಹಿಷಾಸುರಗೆ ಹದನಗಳ ಬಿತ್ತರದಿ ಹದನಗಳ ಸುಮನ ಸಮತವನ್ನು ಸೋದೆ ಬಡಿದು ನಾಕವಾರ್ತಿಯಲ್ಲಿ ವಶಗೈ ವೇಣದ ಕರದಳ ಮಗನ ಸತ್ತವರಿಗಾಗಿ ಅತ್ತಿ ಮುಂತಾದ್ರೆ ಅತ್ತವರು ಮತ್ತೊಂದು ದಿನ ಸಾಯಲೇಬೇಕು. ಸತ್ತ ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡುವುದಕ್ಕಾಗ್ತದೆ? ಹಾಗಿದ್ರೆ ನನಗೆ ಈ ಸ್ಥಿತಿಯೆಲ್ಲ ಬರುವುದಕ್ಕೆ ಕಾರಣ ಯಾರು 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 ದೇವತೆಗಳೇ, ನನ್ನ ಹರೆಯ ಸಿಂಧೂರವನ್ನೇ ಒರೆಸಿ, ಕೈಯ ಕಂಕಣವನ್ನೇ ಕಾಡಿಸಿ, ಕೊಳ್ಳ ಮಾಂಗಲ್ಯವನ್ನೇ ಜಾರಿಸಿ, ಮುಡಿಯ ಹೂವನ್ನೇ ಬಾರಿದ ನನಗೆ ಈ ಸ್ಥಿತಿಯನ್ನು ಒದಗಿಸಿದ್ದೀರಿ ದೇವತೆಗಳೇ. ನಿಮಗೆ ತಕ್ಕುದಾದಂತಹ ಶಾಸ್ತಿಯನ್ನು ಮಾಡಿದರೆ ದಿತಿ ಸಂಜಾತೆ ಮಾಲಿನಿ ನಾನೆಲ್ಲ ನನ್ನ ಕರಳ ಕುಡಿಯಾದಂತಹ ಮಗನನ್ನು ಕರೆಯುತ್ತೇನೆ. ಸಮಸ್ತ ವಿಷಯ ಅರ್ಹುತ್ತೇನೆ. ದೇವತೆಗಳಿಗೆ ತಕ್ಕ ಪಾಠವನ್ನು ಕಲಿಸ್ತೇನೆ. ಮಗನೇ ಮಹಿಷ
ಸಮಯದಲ್ಲಿ ಮಗನೇ ಮಹಿಷ ಮಗನೇ ಮಹಿಷ ಎಂಬಂತ ದೀರ್ಘವಾದಂತಹ ಧ್ವನಿ ಕೇಳಿತು. ಹೆತ್ತವ್ವೆಯ ಕರುಳಿನ ನುಡಿಯನ್ನು ಆರಿಸಿ ಈ ಕಡೆ ಗಮನಕ್ಕೆ ಓಡೋಡಿ ಬಂದಮ್ಮ. ಯಾಕಂದ ಬಂದು ನೋಡಿದರೆ ಸೋಲಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ಹೌದಪ್ಪ. ನಿಮ್ಮನ್ನು ನೋಡಿದ ಕ್ಷಣವೇ ಧಾರಾಕಾರವೇ ಕಣ್ಣೀರು ಸುರಿಸ್ತಾ ಇದ್ದೀರಿ. ಹಣಿಯಲ್ಲಿ ಕುಂಕುಮ ಇಲ್ಲ, ಕೈಗಳಲ್ಲಿ ಬಳೆಗಳಿಲ್ಲ. ಏನಾಯ್ತು? ಕಷ್ಟ ಬಂತು. ಅಯ್ಯೋ ಶಂಕರದ ಸರದಿಗೋದ್ಭವನ ಸಂತೋಷದಿಂದ ಜೀವನ ಗಳಿಬೇಕಿತ್ತಮ್ಮ. ಹೌದಪ್ಪ. ಆದರೆ ಈ ಸಮಯದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂತೆ ತಾಯಿ. ನಿಮಗೆ ಕಷ್ಟವನ್ನು ಕೊಟ್ಟವರು ಯಾರೆಂದು ನಾನೀಗ ತಿಳಿದುಕೊಳ್ಳೆ. ನಮ್ಮ ವೈರ್ಯದತ್ತ ಆ ಹರಿಯೇ ಅಲ್ಲ, ಶಂಕರನೇ ಅಲ್ಲ, ಬ್ರಹ್ಮದೇವನೇ, ಮುಕ್ಕೋಡಿ ದೇವತೆಗಳಾಗಲಿ ಅಂತವರಿಗೆ ಸರಿಯಾದಂತ ಶಿಕ್ಷಣೆ ಕೊಟ್ಟು ನಿಮ್ಮ ಮಗ ನಾನು ಬರ್ತೇನೆ. ನನ್ನಲ್ಲಿ ಹೇಳಮ್ಮ. ಕಂದ ಕಂದ ಪೇಳಲಿ ನನ್ನಯ್ಯೋ ಮುದ್ದು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ. ನಿಜಮ್ಮ. ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನಯ್ಯ. ಸಮರ ಮುಖದಲ್ಲಿ ದೇವತೆಗಳನ್ನು ಸುರಪುರದ ಸುರ ಗದ್ದಿಗೆಯನ್ನು ಏರಿದ್ರಂತೆ ಮಗ. ಇದು ಸಂತೋಷದ ವಿಚಾರವಲ್ಲ ತಾಯಿ. ಹೌದಪ್ಪ. ಮತ್ತೇನಾಯ್ತು? ಆದ್ರೆ ಸಂತೋಷವನ್ನು ಉಳಿಸಿಕೊಳ್ಳುವಂತಹ ಭಾಗ್ಯ ನಮ್ಮ ಪಾಲಿಗಿಲ್ಲದಾಗಿ ಹೋಯಿತು. ಭಾಗದಿಂದ ಒಬ್ಬೆಡಿತಾ ಇದೆ. ಹೌದು ಮಗು. ಸುರಪುರದ ಸುರಪೀಠದಲ್ಲಿ ನಿನ್ನಯ್ಯರು ಆರಾಧಿಸಿಕೊಂಡಿದ್ರಂತೆ. ಆ ಸಮಯದಲ್ಲಿ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನು
ಸ್ವರ್ಗಲೋಕದ ಅಭಿಲಾಷೆಯಿಂದ ನನ್ನಪ್ಪ ಸ್ವರ್ಗಕ್ಕೆ ಹೋದರೆ ತಾಯಿ, ನನ್ನಪ್ಪ ಸ್ವರ್ಗಕ್ಕೆ ಇಂದ್ರಾದಿ ಸುಮನ ಸರಣಿ ಬಡಿದಟ್ಟಿ ಸುರಪೀಠವನ್ನು ತನ್ನ ಸ್ವಾಧೀನವಾಗಿ ಮಾಡಿಕೊಂಡ್ರೆ ಅಮ್ಮ. ಅಮ್ಮ ಪೀಠದಲ್ಲಿ ಏರುವಂತಹ ಸಮಯದಲ್ಲಿ ನನ್ನಪ್ಪನನ್ನು ಮೋಸದಿಂದ ಕೊಂದರೆ ತಾಯಿ, ನನ್ನಪ್ಪನನ್ನು ಮೋಸದಿಂದ ಕೊಂದರೆ ತಾಯಿ, ನನ್ನಪ್ಪನ ಬಂದು ಯಕ್ಷ ನನ್ನ ಪಾಲಿಗೆ ನಿರ್ಲಕ್ಷ್ಯ. ಯಕ್ಷನ ಪಕ್ಷವಾಗಿ 3 ಲಕ್ಷಣ ಬಂದರೂ ಕೂಡ ಲೆಕ್ಕಿಸುವಳು ನಾನಲ್ಲ. ಕೊಡಿಯಾಜ್ಞೆ, ಅವನ ಸೊಂಟವನೇ ಮುರಿದು ಬರ್ತದೆ. ನುಡಿಗೆ ಮಾಲಿನಿ ತನಯಾಡಿದ ನುಡಿಗೆ ಮಾಲಿನಿ ಮನದೇ ಹರುಷವನಾತು ನುಡಿದಳು ಮನದೇ ಹರುಷವ ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವನ ವನ ಜನ ಬನು ಬರುವರುವಗರಿ ವನ ಜನ ಬನು ಬರುವರುವಗರಿ ಅನವರದ ಸುಮನತರ ಪಕ್ಷದಿ ನಿನಗೆ ಬೇಡುವೆನು ವಿಧಿಯಲ್ಲಿ ಪಡೆದವರಗಳನ್ನು ತನಯನಾಡಿದ ನುಡಿ ಮಾಲಿನಿ ಮನದೇ ನುಡಿದಳು ಕಂದ ಮಗನೇ ಅಮ್ಮ ಕಂದ ಕಂದ ಆ
ಮಾತುಗಳನ್ನು ಕೇಳಿದಾಗ ಮಾತೆಯ ಮನಸ್ಸಿಗೆ ಪರಮಾನಂದ ಉಂಟಾಯಿತು. ನಿನ್ನ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವೇ ಇಲ್ಲ. ನಿನ್ನ ಭುಜಗಳಲ್ಲಿ ವೀರ ವನಿತಿ ನರ್ತಿಸ್ತಾ ಇದ್ದಾಳೆ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರರೇ ಬರ್ಲಿ ಎಲ್ಲರನ್ನು ಕ್ಷಣಾರ್ಥದಲ್ಲಿ ಬಗ್ಗು ಬಡಿಯುವಂತ ಸಮರ್ಥ ವೀರಣಿ. ದೇವತೆಗಳು ನಿನಗೆ ಘನವೇ ಅಲ್ಲ. ಆದ್ರೆ ಅವರು ಸೋತಾಗ ಅವರ ಪಕ್ಷವನ್ನು ವಹಿಸಿ ಒಬ್ಬ ಬರ್ತಾನೆ. ಅಮ್ಮ ಆ ಕರಿಯ ಹರಿಯಾಣ ಬರ್ತಾನಮ್ಮ, ಬರೆಯಮ್ಮ, ಅವನ ಸೊಂಟವನೇ ಮುರಿತೇನೆ ತಾಯಿ. ಅಲ್ಲ, ನಿನ್ನ ಅವಸರ ತೀರ್ಮಾನ ನಿನ್ನ ನೃತ್ಯಕ್ಕೆ ಕಾರಣವಾಗ್ತದೆ. ಕಾಲಿನ ಮೊದಲು ನಾವು ಯಾವತ್ತೂ ದೃಷ್ಟಿ ಇರಿಸಬೇಕು. ಇಂದದಂತಹ ದೈಹಿಕವಾದಂತಹ ಬಲ ನಿನಗೆ ಸಾಕಾಗುವುದಿಲ್ಲ. ಮತ್ತೆ ಬೇಕು ನಿನಗೆ ದೈವ ಬಲ. ಯಾವ ರೀತಿ ಬಡಿದ ದಟ್ಟವಾದಂತಹ ಕಾರಣವನ್ನು ತೆರಳು, ವಿಧಿಯ ಕುರಿತು ತಪಸ್ಸು ಮಾಡು. ಉಳಿದು ಬಂದಂತಹ ವಿಧಾತರಲ್ಲಿ ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗಲೋಕಕ್ಕೆ ನೀನು ಲಗ್ಗೇರಿದ್ದಾದ್ರೆ ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನು ಬಗ್ಗಬಡಿಬಹುದು. ಏನಪ್ಪ ಅಮ್ಮ, ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ತಾಯಿ. ಆದ್ರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ನಿಮ್ಮ ಮಾತಿನಂದ ಈ ಘೋರವಾದಂತಹ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಳ್ತೇನೆ. ಬೇಕಾದಂತಹ ವರವನ್ನು ಕೇಳ್ತೇನೆ ತಾಯಿ. ಅಮ್ಮ, ಆ ಹೊತ್ತೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರ ತಾಯಿ. ಏನಪ್ಪ ಮಕ್ಕಳಾಟಿಗೆ ಸಳ್ಳದು ನಿದ್ರೆ ಅಪರಾಧಿಗಳನ್ನು ತ್ಯಜಿಸಬೇಕು. ನಿಷ್ಕಲ್ಮಶವಾದ ಭಕ್ತಿಯಿಂದ ನೀನು ಬದಿಸಿ ಎಂದಾದ್ರೆ ಆ ಭಗವಂತ ಬಳಿದು ಅನುಗ್ರಹಿಸುವುದಕ್ಕೆ ಸಾಧ್ಯ. ಮುದ್ದು ಹೋಗ್ತೇನವ್ವ. ಹೆತ್ತವೆಯ ಮಾತನ್ನು ಈಡೇರಿಸಕ್ಕೆ ಬೇಕಾಗಿ ಕಾರಣವನ್ನು ಸೇರುತ್ತೇನೆ. ನನಗೊಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕಮ್ಮ. ಕರ್ಮಪುತ್ರನಿದ್ದೀಯ, ಮಾತೆಯ ಆಸೆ ಈಡೇರಿಸಲಿಕ್ಕೆ ಹೊರಟೇ ಬಿಟ್ಟೇನು. ಹಾಗಂತ ಬರಿಗೈಯಲ್ಲಿ ಹೋಗ್ಲಿಕ್ಕಿಲ್ಲ. ಮಗ, ಹರಿತವಾದಂತಹ ಖಡ್ಗ ನೀನು ರಕ್ಷಣೆಗಾಗಿ ಸ್ವೀಕರಿಸಲೇಬೇಕು. ಯಾಕಪ್ಪ ಅಮ್ಮ, ಏನು ಬಲಿಷ್ಠವಾದಂತಹ ಕೋಡಿಗಳಿರುವಾಗ ಈ ಕತ್ತಿನ ಅವಕಾಶ ನನಗೆ ತಾಯಿ. ನಿನ್ನ ಉಭಯ ಶೃಂಗಗಳಲ್ಲಿ ಬಲವಿದೆ ಎನ್ನುವುದನ್ನು ನಿನ್ನಬ್ಬೆ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದಾಳೆ. ನನ್ನ ಮಗ ಹೋಗುತ್ತಿರುವುದು ದಟ್ಟವಾದಂತಹ ಕಾರಣಕ್ಕೆ ಮುಂದೆ ಯಾರಿಂದಲೇ ಯಾವ ರೀತಿ ಕಷ್ಟ ನನ್ನ ಮಗುವಿಗೆ ಬರಬಾರದು ಎನ್ನುವಂತಹ ಉದ್ದೇಶದಿಂದ ಮಾತಿಗಾಗಿ ಮರು ಮಾತಾಡದೆ ಸ್ವೀಕರಿಸಲೇಬೇಕು. ಹೋಗಿ ಬಾ ಶುಭವಾಗಿ. ಮಾತಿಗೆ ಮೈನು ವ್ಯಾಧ ಮಹಿಷನು ಹರಿಯ ಬೇಗ
ಸೋದರಿಯನ್ನು ಮಾಡಿದವಂತಾದ್ರೆ ಏಕಕಾಲಕ್ಕೆ ಮಾಡಬೇಕೆಂದುಕೊಂಡವರು ನಾವು ಸರಿ ಏರಿದೆವು ಸ್ವರ್ಗ ಸುರಪೀಠ ನಮ್ಮ ಪಾಲಾಗಿತ್ತು. ಆದರೆ ಸುರಪ ಮಾಡಿದಂತ ಒಂದೊಂದು ಕಪಟದಿಂದ ಅಂಗಗಳೆಲ್ಲ ಛೇದಿಸಿದವು. ಮುಂದೇನು ಮಾಡುವ? ಅಂಗಾಂಗವನ್ನು ಕಳೆದಂತ ನಾವೆಲ್ಲರೂ ಬದುಕಬೇಕೆಂಬ ಆಶೆಯಿಂದ ಗಿರಿ ಗುಹೆ ಗಮನದಲ್ಲಿ ಅಡಗಿ ಕುಳಿತುಕೊಂಡವರು. ಅಷ್ಟರಲ್ಲಿ ಒಂದು ಶೋಣಿತಾಪುರದಲ್ಲಿ ವಾರ್ತೆಯನ್ನು ಕೇಳಿಕೊಂಡಿದ್ದಾನೆ. ಎಲ್ಲರೂ ಕೇಳಬೇಕಾದ ವಿಷಯ. ವರ್ತಮಾನ ಕಾಲದಲ್ಲಿ ಮಾಲಿನಿಗೆ ಸುತನಾಗಿ ಮೈಸಾಕ್ಕೆ ಹುಟ್ಟಿಕೊಂಡಿದ್ದಾನೆ. ಹೌದು, ಹುಟ್ಟಿದ್ದು ಮಾತ್ರವಲ್ಲ ಮತ್ತೆ ವಿಧಾತನಿಂದ ಬೇಗದ ವರವನ್ನು ಪಡೆದಿದ್ದಾನೆ. ಅಷ್ಟು ಮಾತ್ರವಲ್ಲ ಮತ್ತೆ ಅವನ ಪಕ್ಷವನ್ನು ನಾವು ಸೇರಿದರೆ ಹೇಗೆ? ನಮಗೊಬ್ಬ ನಾಯಕ ಬೇಕಂತಾದ್ರೆ ಅಂತವನೇ ಸರಿ. ನಮ್ಮ ವಿಚಾರವನ್ನು ಅವನಲ್ಲಿ ಹಿಡಿದಂತಾದ್ರೆ ಕಷ್ಟಕ್ಕೊಂದು ಪರಿಹಾರ ಸಿಗ್ತದೆ. ನಾವು ತಡ ಮಾಡೋದು ಯಾಕೆ? ನಮ್ಮ ನಡೆ ಮಹಿಷನ ಅಯ್ಯಪ್ಪ ಅಯ್ಯಪ್ಪ ಎತ್ತದ ನೀನದು ಮೇಲೆರಡು ಗೋಡು ಕೆಳಗೆ ಒಂದು ಶರೀರ ಇಂಥದ್ ನಾವು ನೋಡಿದ್ದೇವೆ, ಇಲ್ಲಿವರೆಗೆ ನೋಡ್ಲಿಲ್ಲ. ಹಾಗಾದರೆ ಇದು ಏನಿದು? ಏನಿದಂತ ನನ್ನ ಹತ್ರ ಕೇಳಿದಾಗ್ತದ? ಈಗ ಬಂದಾಯ್ತಲ್ವಾ? ಈಗ ಬಂದಾಯ್ತಲ್ವಾ? ಎಂತದ್ದು? ಹೋಗುದಲ್ಲ, ಎಲ್ಲಿಗೆ ಬಂದಾದ್ಮೇಲೆ ಮಾತಾಡಿ ಹೋಗ್ಬೇಕು. ಹಾಗಾತ್ರ ಹೋಗು. ನಮಸ್ಕರಿಸಿದ್ದೇವೆ. ಪ್ರತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ಅಯ್ಯ, ನಿಮ್ಮನ್ನು ನೋಡಿದ ಕ್ಷಣವೇ ಅಂಗವಿಕರಾಂತ ನೀವು ಈ ಸೋಲಿತಾಪುರಕ್ಕೆ ಬರಬೇಕಾದರೆ ಕಾರಣವೇ ಇದು. ಇಲ್ಲಿ ನಾನು ಆಳ್ವಿಕೆಯನ್ನು ಮಾಡ್ತಾ ಇದ್ದೇನೆ ಈಗ. ಆದರೆ ಯಾಕಾಗಿ ಬಂದಿ? ನನ್ನ ಹಿತವಂತರು ಅಲ್ಲ, ಹಿತವಂತರು ಎಲ್ಲ ವಿಚಾರವನ್ನು ಹೇಳಿ
ನಿನ್ನ ಪವಿತ್ರ ಪಾದಕ್ಕೆ ಉದ್ದಂಡ ನಮೋ ನಮ. ಪ್ರತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ನಮೋ. ನಾವು ಅನ್ಯರಲ್ಲ, ಮತ್ತೆ ನಿನ್ನ ಜಾತಿ ಬಾಂಧವರು. ನನ್ನ ಜಾತಿ ಬಾಂಧವರು. ನಿನ್ನ ಜಾತಿಗೆ ಹುಟ್ಟಿದವರು ಬಳ್ಳೆಯ ಎಲ್ಲರೂ ಹತ್ತಿರ ಕುಳಿತುಕೊಳ್ಳಿ. ಅದೆಂತದ್ದು ಜಾತಿಯವರ ಹತ್ರ ಮಾತ್ರ ಬನ್ನಿ, ಹತ್ರವಲ್ಲಿ ಕೇಳು. ನಾವು ಇದೇ ಶ್ರವಣದವರಲ್ಲಿದ್ದವರು. ಏನು ಮಾಡೋಣ, ಒಂದೊಮ್ಮೆಗೆ ಸ್ವರ್ಗಲೋಕದ ಆಸೆ ಆಯ್ತು, ನಮ್ಮ ಬಾಳಿಗೆ ಸೋಲಾಯ್ತು. ಮುಂದೆ ಹೇಳ್ತಾನೆ, ಏನು ಮಾಡುವ ಮುಂದೆ ಸೋಲಾದ್ಮೇಲೆ ನಾವು ಇಲ್ಲಿ ಇರ್ತೇವೆ. ಕಾಡು ಬೇಡುಗಳಲ್ಲಿ ಅಲೆದಾಡುತ್ತಾ ಇದ್ದವರು ಅಷ್ಟರಲ್ಲಿ ಒಂದು ವಾರ್ತೆಯನ್ನು ಕೇಳಿಸಿಕೊಂಡಿದ್ದಾನೆ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮೈಸೂರು ಹುಟ್ಟಿಕೊಂಡಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮನಿಂದ ಬೇಕು ಬೇಕಾದ ವರವನ್ನು ಸಂಪಾದಿಸಿದ್ದಾನೆ. ನಮ್ಮ ಕಷ್ಟದ ವಿಚಾರ ನಿನ್ನಲ್ಲಿಗೆ ಹೇಳಬೇಕೆಂಬ ಉದ್ದೇಶವನ್ನು ಇರಿಸಿಕೊಂಡು ನಿನ್ನ ಬಳಿಗೆ ಬಂದವರು. ನಮಗೆ ಮಾತ್ರ ಅನ್ಯಾಯವಾದದಲ್ಲ, ನಿನಗೂ ಆಗಿದೆ. ಯಾರಾದ್ರೂ ಅಪ್ಪ ಸತ್ತವರು ಈ ರೀತಿ ಸತ್ತದ್ದಲ್ಲ, ಪುಣ್ಯಾತ್ಮ ಕೊಂದದ್ದು ಯಾರು ಬಲ್ಲಯ್ಯ? ಆ ಪಡ
ಭೈರಿ ಪರಾಕ್ರಮ ಭೈರವ ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರೊಂದು ಕೇಳಬಲ್ಲಿರಿ? ಪುರಂದರ ನಮಗೆಂದು ಕೇಳಿದೆ ಹಾಗೆಂದುಕೊಳ್ಳಬಹುದು. ಬಂದಂತ ಕಾರ್ಯ ಅನೇಕವಿದೆ ಕೇಳಿ. ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ಮಹೇಶನೆಂಬವ ಶಂಕದುರ್ಗಾದ್ಯರನ್ನು ಸೇರಿಸಿಕೊಂಡು ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು. ನಾವೆಲ್ಲರೂ ಒಂದಾಗಿ ನಡೆಯೋಣ. ಸ್ವರ್ಗವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದ್ಯಾ? ಬಂದಂತೆ ಹಿಂದೆ ನಡೆದರೆ ಸರಿ, ಇಲ್ಲಾದರೆ ಇದು ಕಠಿಣವಾದದ್ದೇ ಮಾಡಿದೆ. ಸ್ವರ್ಗದ ಅಧಿಕಾರವನ್ನು ನಮ್ಮ ಪಾಲಿಗೆ ಬಿಟ್ಟುಕೊಟ್ಟಿರ ಅಂತಾದ್ರೆ ಬದುಕಲು ಒಂದು ಅವಕಾಶ ಕೊಟ್ಟೆನು. ಇಲ್ಲವಂತಾದ್ರೆ ನಿನ್ನ ತಲೆಗಟ್ಟು. ಸ್ವರ್ಗಲೋಕದ ಪೀಠವನ್ನು ಪಡೆಯುವುದಕ್ಕೆ ಮುಂದಾಗಿದ್ದೀಗಿ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಬದುಕಲು ಆಸೆ ಇದ್ದಾರೆ ಬಂದಾಗ ಹಿಂದೆ ಹೋಗು, ಇಲ್ಲ ಇದ್ರೆ ತಲೆಯನ್ನು ಕಡಿದೆ.
ದ್ವಾರಪಾಲಕರಲ್ಲಿ ನೀನು ಓರ್ವ. ಹೌದು. ವಾಯುದೇವ ನೀನು ಬಂದದ್ದೇ ಗೊತ್ತಾಗಿಲ್ಲ. ಯಾಕೆ ವಾಯು ಅಂತ ಹೇಳಿದ್ರೆ ಗಾಳಿ, ಇಲ್ಲಿ ಗಾಳಿಯೇ ಇಲ್ಲ ಪುಣ್ಯಾತ್ಮ. ಹೌದಾ? ಹೌದು. ಆದ ಕಾರಣ ನಿನ್ನನ್ನು ಶೈಮಿನಿಪುರಕ್ಕೆ ನಾನು ಕಳಿಸ್ತೇನೆ. ಬಾ. ಇಲ್ಲದೆ ಹೋದ್ರೆ ಈ ಹಿಂದೆ ಕಾದ್ರು ಅಂಗಂಗರನ್ನೇ ಕಳೆದುಕೊಂಡಂತಹ ನೀವು ಈ ಹೊತ್ತಿಗೆ ಬಂದಿದ್ದೀರಾ ಅಂತ ಆದ್ರೆ ಉದ್ದೇಶ ಏನು ಬಲ್ಲೆಯ? ಸಾಯುವ ಸಿದ್ಧತೆಯಿಂದ ಬಂದದ್ದು. ನಾವು ಶಕ್ತಿಯಿಂದ ಪಡೆಯುವುದಕ್ಕಾಗಿ ಬಂದವರಿದ್ದೇವೆ. ಒಳ್ಳೆಯ ಮಾತ್ರ ಹೇಳ್ತಾ ಇದ್ದೇವೆ. ಏನೆಂದು? ನೀವು ಹೋಗಿ ಬಿಟ್ಟು ಹೋದಂತಾದ್ರೆ ಬದುಕುವುದಕ್ಕೊಂದು ಅವಕಾಶ ಮಾಡಿಕೊಟ್ಟೆವು. ಇಲ್ಲದೆ ಹೋದ್ರೆ ನಿನ್ನ ತಲೆ ತಲೆ
ಐರಾವತವನ್ನೇರುತ್ತ ಸರಿ, ವಜ್ರಾಯುಧವನ್ನೇ ಹಿಡಿದುಕೊಂಡು ಸಮರಕ್ಕೆದುರಾಗಿ ಬಂದಂತ ಸುರಪಳೆ ನೀನು, ನನ್ನ ಅಪ್ಪನ ಅಂತ ವಿದ್ಯುನ್ಮಾಲಿ ಕೊಂದಂತ ಪಾತಕಿ, ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿ ಏನಲ್ಲ. ಪೀಠವನ್ನು ಎನಗೆ ಬಿಡು. ನಮ್ಮದಾದಂತಹ ಸರ್ಕಾರವನ್ನು ಬಯಸಿ ಬಂದೆಯ. ಯಾವ ಕಾರಣಕ್ಕೂ ಬಿಟ್ಟು ಕೊಡುವಂತಿಲ್ಲ. ಅದೇನು ಕಾರಣ? ಶತಯಾಗವನ್ನು ಮಾಡಿ ಶತಮನ್ಯವನ್ನೇ ಎಂಬ ಬಿರುದನ್ನು ಪಡೆದವ ನಾನು. ಮೂರು ಮೂರ್ತಿಗಳ ಅನುಗ್ರಹ ನಮಗಿದೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ಬಂದಂತೆ ಹಿಂದೆ ನಡೆ, ಎದೆಕೋರನೆ ಕತ್ತರಿಸಿಯರು. ನಿನ್ನ ಸೊಂಟ ಒಲೆ ಮುರಿತೇನೆ. ಶುಭವಾಗಲಿ. ಅಸುರ ಕುಲ ತಿಲಕನಿಗೆ ಜಯವಾಗಲಿ. ನಮ್ಮ ನಾಯಕನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಅಯ್ಯ ಸಂಕಾಸುರ, ಮೂರು ಲೋಕ ನಮ್ಮ ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಡ್ತಾ ಇದ್ದಾರ? ಯಾರು ಕಾಣುದಿಲ್ಲ. ಅವ ನಿಂತಲ್ಲಿ ನಿಲ್ಬಾರ್ದು. ಸುರಪೀಠ ಬರಿದಾಗಿದೆ. ಸುರಪೀಠಗಳು ಏರಿದವ ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವು ಭೂಲೋಕವನ್ನು ಸೇರ್ಬೇಕು. ಅಲ್ಲಿ ಬ್ರಾಹ್ಮಣರು ಯಾಗ ಯಜ್ಞ ಮಾಡುವುದರ ಮೂಲಕ ಹವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಅದಕ್ಕೆ ಇನ್ನು ಮುಂದೆ ಕೊಡಬಾರದು. ಒಂದು ವೇಳೆ ತಪ್ಪಿ ನಡೆದರೆ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುವುದು. ಅಯ್ಯ ಸಂಕಾಸುರ, ದೇವತೆಗಳಲ್ಲಿ ಹೋರಾಡಿ ನೀವೆಲ್ಲ ಸ್ವಲ್ಪ ಆಯಾಸವಾಗಿದ್ದೀರಿ. ತುಂಬಾ ವಿಶ್ರಾಂತಿಯನ್ನು ಬರೀರಿ. ನಿಮ್ಮನ್ನು ಬೇಕಾದಾಗ ನಾನೇ ಕರೀತೇನೆ. ಹೋಗಿ. ಅದ್ಯಾರು ಸಂಚಾರ ಮಾಡುವುದು? ಸೂರ್ಯ ಮತ್ತು ಚಂದ್ರ. ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮೈಸೂರು ಅನುಮತಿಯನ್ನು ಕೇಳಬೇಕು. ಒಂದು ವೇಳೆ ಕೇಳದೆ ಹೋದರೆ ನಿಮಗೆ ಸರಿಯಾದಂತಹ ಶಿಕ್ಷಣ ಕೊಡ್ತೇನೆ. ಜಾತನ ಎಚ್ಚರವೇ, ಎಚ್ಚರವೇ. ಕಲಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆ ನಡೆಸಿಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಎಂಬುದವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರುವಂತ ಕಟೀಲು ಸಮೀಪ ಕೊಂಡೇರದಲ್ಲಿ ದ್ರೌಪದಿ ಪ್ರತಾಪ ಎಂಬ ಕಥಾನಕವನ್ನು ಆಡಿಸುವ
ಇದ್ದೇವೆ. ಕಥೆಯ ಮಧ್ಯೆ ಮುಂದೆ ಋತುಭಂಗ ಮಾಡಬೇಕಾಗಿ ಸುಳಿಸುತ್ತಾ ಕಥೆಯನ್ನು ಮುಂದುವರಿಸಬೇಕಾದ್ರೆ ತಪ್ಪಣೆ ಯಾಚಿಸುತ್ತಿದ್ದೇವೆ. ಯಕ್ಷಗಾನಕ್ಕೆ ಇಂದ್ರಾದಿ ದಿಗ್ಪತಿಗಳು ಕಮಲ ಸಂಭವ ಮಹಿಷದಾನವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನು ದೇವ. ಅಷ್ಟು ಮಾತ್ರವಲ್ಲದೆ ನಮ್ಮನ್ನು ಕಣ್ಣಲ್ಲಿ ನಿಲ್ಲಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾನೆ ದೇವ. ಅವರಿಂದ ನಮ್ಮನ್ನು ರಕ್ಷಿಸಿ. ಅರಿತೆ 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 ತಪಸ್ಸನ್ನು ಮಾಡಿದ್ದ ಫಲವಾಗಿ ವರಗಳನ್ನು ಕೊಡಬೇಕಾದ್ದು ನನಗೂ ಕರ್ತವ್ಯವಾಗಿರುತ್ತದೆ. ಒಲಿದುಕೊಟ್ಟಂತಹ ವರಗಳನ್ನು ಲೋಕಕ್ಷೇಮಕ್ಕೆ ವಿನಿಯೋಗ ಮಾಡಿಕೊಳ್ಳದೆ ಲೋಕ ಮಾರಕನಾಗಿ ವ್ಯವಹರಿಸುತ್ತಿದ್ದಾನೆಂದಾದರೆ ಆತನು ವದ್ಯನೇ ಸರಿ. ಹಾಗೆಂದುಕೊಂಡು ಅವನನ್ನು ವಧಿಸುವರೆ ಮೂರು ಮೂರ್ತಿಗಳಿಗೂ ಸಾಧ್ಯವಿಲ್ಲ. ಅದರ ಒಂದು ಸಾಧ್ಯತೆಯನ್ನು ನಾವು ಪ್ರಯತ್ನಿಸಬೇಕು. ಏನು ದೇವ? ಯಾಕೆಂದರೆ ಹರಿಯನ್ನು ಅಘಟಿತ ಘಟನಾಪಟು ಎಂಬುದಾಗಿ ಲೋಕ ಕರೆಯುತ್ತದೆ. ನಮಗಾಗಿರುವಂತಹ ಕೊರತೆಯನ್ನು ಸಾದರದಿಂದ ವಿನಯದಲ್ಲಿ ಅವನಲ್ಲಿ ವಿನಂತಿಸಿಕೊಂಡರೆ ಒಂದು ದಾರಿಯನ್ನು ತೋರಿಯ. ನನ್ನ ಜೊತೆ ಬನ್ನಿ, ವೈಕುಂಠಕ್ಕೆ ಹೋಗುವ. ಬರ್ತಾ ಇದ್ದಿ ಏನು ಅವಸ್ಥೆ ಅಂತಲೇ ಗೊತ್ತಾಗಲಿ. ಬರುವುದಕ್ಕೆ ಕಾರಣ ಉಂಟು ಬಾವಯ್ಯ. ಏನಯ್ಯ? ಮಹಿಷನ ಬಾಧೆ ಅಧಿಕವಾಗ್ತಾ ಉಂಟು. ಸರಿ, ಏನು ಮಾಡುವುದು?
ಆತನ ದಾಷ್ಟಿ ಪ್ರವೃತ್ತಿಯಿಂದ ಲೋಕವೇ ತತ್ತರಿಸಿ ಹೋಗಿದೆ. ಹೌದು. ಅಂತದ್ರಲ್ಲಿ ಆತನ ವಧಾ ಪ್ರಕರಣದ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಆದ್ರೆ ನಿಂತ ಆಲೋಚನೆ ಮಾಡುವುದಲ್ಲ, ಚಂದ್ರಕಾಂತ ಶಿಲೆ ಉಂಟು, ಕುಳಿತ ಆಲೋಚನೆ. ನಳಿನ ಭವ ಸುರರ ನೊಡಗೊಂಡು ನಡೆದನು ಕಾಣದಿರಲು ದೇವ ವೈಕುಂಠವನ್ನು ಸೇರಿ ಹರಿಯನ್ನು ಹುಡುಕಿದರೂ ಆತನು ಗೋಚರನಿಲ್ಲ. ಅಂದರೆ ನಾವೀಗ ಕೈಲಾಸಕ್ಕೆ ಹೋಗಬೇಕಾಗ್ತದೆ. ಬನ್ನಿ 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 ಬನ್ನಿ. ಬಳಿಕ ಕೈಲಾಸ ಇಲ್ಲಿಯೂ ಚೋದಿಗವೇ ನಮ್ಮನ್ನು ಸ್ವಾಗತಿಸುತ್ತಾ ಇದೆ. ಹರನು ಗಿರಿಯನ್ನು ತೊರೆದಿದ್ದಾನೆ. ಮುಂದೇನು ಮಾಡುವುದು, ಏನು ಮಾಡುವುದು? ನೀವು ಆಲಿಸಿದಿರಲ್ಲ, ಅವರಿರುವರು ತುಹಿನಾದ್ರಿಯಲ್ಲಿದ್ದಾರಂತೆ. ನಾವು ಹೋಗಿ ಅಲ್ಲಿಯೇ ಅವರನ್ನು ಕೂಡಿಕೊಳ್ಳಬೇಕು. ಬನ್ನಿ ಬನ್ನಿ ಬನ್ನಿ. ಮಾಲಿನಿ ಸಂಜಾತನಾದಂತಹ ಮಹಿಷಾಕ್ಯನೆಂಬಾತ ನನ್ನ ಕುರಿತಾಗಿ ಘೋರವಾದಂತಹ ತಪಸ್ಸನ್ನು ಮಾಡಿ ಅವನ ತಪಸ್ಸಿಗೆ ಒಲಿಯಬೇಕಾದ್ದು ನನಗೆ ಅನಿವಾರ್ಯವಾದ್ದರಿಂದ ಒಲಿದು ಅವನು ಯಾಚಿಸಿದಂತಹ ವರಗಳನ್ನು ಕೊಟ್ಟೆ. ಧರೆಯ ಯೋನಿಜರಿಂದ ಮರಣವಿಲ್ಲವೆನ್ನುವಂತಹ ವರವನ್ನು ನನ್ನಿಂದಲೇ ಪಡೆದ ಕಾರಣದಿಂದಾಗಿ ಮತ್ತನ 3 ಲೋಕಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದಾನೆ. ಸರಿ. ಧರ್ಮವಂತರು ಮಂತ್ರಮೂರ್ತಿಗಳು ಆದಂತಹ ದೇವತೆಗಳನ್ನು ಬಡಿದು ಧಿಕ್ಕರಿಸಿ ಅವರ ಅಧಿಕಾರಗಳಲ್ಲಿ ತಾನೇ ಪ್ರತಿಷ್ಠಾಪಿತನಾಗಿದ್ದಾನೆ. ತನ್ನ ಆಳ್ವಿಕೆಯಲ್ಲಿ ಯಾಗ ಯಜನಾದಿಗಳಿಗೆ ಅವಕಾಶವನ್ನು ಕೊಡದೆ ಗೋ ಬ್ರಾಹ್ಮಣರನ್ನು ಪೀಡಿಸುತ್ತಾ ಸಜ್ಜನರನ್ನು ಜ್ಞಾನಿಗಳನ್ನು ಹಲವು ರೀತಿಯಾದಂತಹ ಉಪಹತಿಗೆ ಒಳಪಡಿಸಿ ಧರ್ಮ ಧೇನುವು ಬಾಯ್ದೆರೆಯುವಂತೆ ಮಾಡಿದ್ದಾನೆ. ಅಧರ್ಮ ಸಿಂಹವು ತಾಂಡವವಾಡುತ್ತಾನೆ. ಸರಿ. ಲೋಕ ರಕ್ಷಣೆಗೋಸ್ಕರವಾಗಿ ನಮ್ಮನ್ನು ನೀವೇ ಪೊರೆಯಬೇಕು. ಹೊರಗಡೆ ಹೊರಗಡೆ
ಪರಮೇಶ್ವರಿ ಜಗನ್ಮಾತೆ ಮಹಾದೇವಿ ನಮಸ್ತುತೆ. ಜಯ 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 ಜಯ. ಮಹೇಶ್ವರ ಇಂದ್ರಾದಿ ಸುಮನಸರೇ ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿ ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದೊಳಗವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭಮಂಡಲದಲ್ಲಿ ಒಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪಲುಗಳಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಬಂದೊದಗಿದಂತಹ ಕಷ್ಟವನ್ನ ಯಾವ ನಾಲಿಗೆಯಲ್ಲಿ ಹೇಳಲಮ್ಮ? ಧರೆಯಲ್ಲಿ ಸಂಜನಿಸಿದಂತಹ ಮಹಿಷದಾನವ ಅದನನ್ನು ಭಜನೆಯ ಮೂಲಕ ಮೆಚ್ಚಿಸಿಕೊಂಡು ಬೇಕಾದಂತಹ ವರಗಳನ್ನು ಸಂಪಾದಿಸಿಕೊಂಡಂತಹ ವರಗಳನ್ನು ಸದುಪಯೋಗ ಪಡಿಸುವುದು ಬಿಟ್ಟು ದುರುಪಯೋಗ ಪಡಿಸುತ್ತಾ ಇದ್ದಾನೆ. ವಿದ್ಯೆಯನ್ನು ವಿವಾದಕ್ಕಾಗಿಯೋ ಸಂಪತ್ತನ್ನು ದುರಯಕ್ಕೋ ಶರೀರದಲ್ಲಿರುವಂತಹ ತ್ರಾಣ ಏನುಂಟು ಅದನ್ನು ಮದವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಬಳಸುತ್ತಾ ಇದ್ದಾನೆ. 2 ಲೋಕವನ್ನು ಸ್ವಾಧೀನಪಡಿಸಿಕೊಂಡದ್ದು ಮಾತ್ರವಲ್ಲ, 3ನೇ ಲೋಕವಂತಹ ಸ್ವರ್ಗವನ್ನು ನಡರಿ ಇಂದ್ರಾದಿ ಸುಮನಸರನ್ನು ದಸಿಗಡಿಸಿದ್ದಾನೆ. ಅಷ್ಟು ಮಾತ್ರವಲ್ಲ, ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನೊಡ್ಡಿದ್ದಾನೆ. ಮಹಿಯ ಮಾಂಗಲ್ಯಕ್ಕೆ ಮಾಲಿನ್ಯದ ಮುಚ್ಚಳವಿಕ್ಕಿ ಮಧೋನ್ಮತ್ತತೆಯಿಂದ ಮೆರೆಯುತ್ತಿರುವಂತಹ ಕೂಳ ಮಹಿಷನ ಆಗಬೇಕಪ್ಪ, ವಧಿಸಬೇಕು. ತಿಳಿದೆ ಅಜನಿಂದ ವರವನ್ನು ಪಡೆದುಕೊಂಡು ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಅಂತಹ ದುರುಳ ಮಹಿಷನನ್ನು ವಧಿಸಿ ಇಳೆಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ. ಆತನ ಜೊತೆಗೆ ಅವರೆಲ್ಲರನ್ನು ಮಡುಹಿ ಅವರ ಹತ್ತಿರದಿಂದಲೇ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಜಯ 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 ಸಕಲ ಜಯ ಜಯ ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನಧರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಎನ್ನಲು ಜಯ 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 ಜಯ
ವಸನಭೂಷಣನ್ನ ಅರೆ ಗಳಿಗೆಯಲ್ಲಿ ಕೊಂದು ಕಡೆ ಹುತ್ತನನ್ನುವ ಹಾಗೆ ಧೈರ್ಯದ ಮಾತನ್ನೇನೋ ಮಾತೆ ಕರುಣಿಸಿದ್ದಾಳೆ. ಆದರೂ ಆಕೆಯನ್ನೊಮ್ಮೆ ನೋಡಬಾರದೆ, ನಿರಾಭರಣೆಯಾಗಿದ್ದಾಳೆ. ಇದನ್ನರಿತಂತಹ ಅಮ್ಮಯ ವಿಶ್ವಕರ್ಮನು ಬೇಕಾಗುವಂತಹ ವಸನಭೂಷಣಗಳನ್ನ ತಂದು ಮಾತೆಯ ಪದತಳದಲ್ಲಿ ಇಟ್ಟಿದ್ದಾನೆ. ಮೊದಲ ಸೇವೆ ವಿಶ್ವಕರ್ಮನದ್ದೇ. ಬಹಳ ಸಂತೋಷವಾಯಿತಮ್ಮ. ಇದೇ ವಸ್ತ್ರಾಭರಣಗಳನ್ನ ಶೃಂಗರಿಸುವುದಕ್ಕೆ ಬೇಕಾಗಿ ದೇವನಾರಿಯರೇ ಮುಂದಾಗುತ್ತಾ ಇದ್ದಾರೆ. ಬೇಕಾದಂತಹ ರೀತಿಯಲ್ಲಿ ಸಜ್ಜಾಗಬೇಕಮ್ಮ. ಆದರೆ ಅವರೆಲ್ಲ ಅಷ್ಟು ಸೇವೆಯನ್ನು ಮಾಡುವಾಗ ತಾಯಿಯ ಮಕ್ಕಳಾಗಿ ದೇವಿದಾಸರಾಗಿ ನಾವು ಯಾವ ಸೇವೆ? ನಮ್ಮ ಸೇವೆ ಬೇಕೆ. ಹೇಗೆ? ಸ್ವೀಕರಿಸಬೇಕಮ್ಮ. ಜಯ 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 ಅಟ್ಟಹಾಸೆಂಬಂತಹ ರಂಗಸ್ಥಳಕ್ಕೆ ಅಂಕದಂತ್ಯದ ಪರದೆಯನ್ನು ಮುಸುಕುವುದಕ್ಕಾಗಿ ಹೊರಟಂತಹ ಮಹಾಮಾತೆಯನ್ನೊಮ್ಮೆ ನೋಡಬಾರದು. ಇಂದ್ರನ ಪ್ರಭುಶಕ್ತಿ, ನಿತ್ಯ ನಿಷ್ಠೆ, ವಾಯುವಿನ ವೇಗ, ಕುಬೇರನ ಸಂಪನ್ನತೆ, ಅಂತಕನ ಧಟು ಇವುಗಳನ್ನೆಲ್ಲ ಕ್ರೋಢೀಕರಿಸಿಕೊಂಡಂತಹ ಮಹಾಮಾತೆ ಕದನ ಗಣಕ್ಕೆ ಕಾಲ್ನಡಿಗೆಯಿಂದ ಹೋಗಬಾರದೆಂಬಂತಹ ದೃಷ್ಟಿಯನ್ನರಿತೆ ಪರ್ವತರಾಜನೇ ಕೇಸರಿಯಾಗಿ ಬರ್ತೇನೆ ಅನ್ನುವ ಹಾಗೆ ಮೊದಲೇ ಆಡಿದ್ದಾನಲ್ಲ, ಎಲ್ಲಿ ಹೋಗಿದ್ದಾನೆ? ಭುಜದಲ್ಲಿ ಧರಿಸಿಕೊಂಡಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದೊಂದು ಭೀಮಳ ತಾಯಿ ವೇಳೆಯಲ್ಲಿ ಕೂಳಮೈಷನ ವಧೆಗಾಗಿ ಸಿಂಹವಾಹಿನಿ ಆಗ್ತಾನೆ, ಸಿಂಹವಾಹಿನಿ ಆಗ್ತಾನೆ, ಸಿಂಹವಾಹಿನಿ ಆಗ್ತಾನೆ.
ಇದೆ. ಒಂದು ಕಡೆಯಿಂದ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿಗಳ ವಿಕಾರವಲಯ ಕುಗ್ತಾ ಇದೆ. ಓಯ್ ಓಯ್, ಈಗ ನಾನು ತಿಳಿದುಕೊಂಡೆ, ಯಾರೋ ಒಬ್ಬಲಾಕೆ ನಾಯಿ ಕೇಸರಿ ನೇರ್ಕೊಂಡು ಬಂದನಂತೆ. ನಮ್ಮವರಂತ ಸಂಕದ್ರ ಗೊಂದರಂತೆ. ಯಾರೇ ಯಾಗಿರಲಿ ರಥವನ್ನೇರಿಕೊಂಡು ನಾಳೆ ನಮ್ಮವರಾದಂತಹ ಸಂಕದಕರ ಕೊಂದೆಯ ಮಾಲಿನಿ ಜಾತ ಮಹಿಷ ನಾನು ಬಂದಿದ್ದೇನೆ. ನನಗೂ ನಿನಗೂ ಯಾವ ರೀತಿಯ ದ್ವೇಷ ಎಲ್ಲಾ ವಿಚಾರಗಳು ಪಂಚಮಹಾಪಾತರಣ ಎಸಗಿದಂತ ನಿನ್ನ ಶಿರವನ್ನೇ ಕತ್ತರಿಸಿ ಸುಮನಸರನ್ನು ಪೊರೆಯುವುದಕ್ಕೆ ಬಂದವಳು ನಾನು. ನನ್ನನ್ನು ತರಿದಕ್ಕಾಗಿ ನಿಂದೆಯ. ಇನ್ನು ಈ ಪ್ರಪಂಚ ನೀನು ಬದುಕಬೇಕಾದ್ರೆ ನೀನು ಏರಿ ಬಂದಂತಹ ಕೇಸರನ್ನು ಗಾಳಿ ಕಳಿಸು.
14 ಲೋಕದ ಒಡೆಯ ಮಹಿಷ ಈ ಪೀಠವನ್ನು ಹೇರುವಂತಹ ಸಮಯ ನಾನು ಅಷ್ಟಭುಜೆ ಅಯ್ಯೋ ನಿಜೆ ಸಿಂಹವಾಹಿನಿ
ಪರಮೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾದೇವಿ ನಮಸ್ತುತೆ ಜಯ 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 ಶಾಂತಳಾಗಮ್ಮ ತಾಯಿ. ಅಮರೇಂದ್ರ ಸುರಭ ಭಯ ನಿನಗಿಲ್ಲ ಮುಂದಕ್ಕೆ ಸುರಭ ಭಯ ನಿನಗಿಲ್ಲ ಮುಂದಕ್ಕೆ ಹಾಗೂ ಆತನ ಅನುಚರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರೂಪನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಂಡಿನಿ, ಚಂದ್ರಘಂಟ, ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಅನ್ನುವಂತಹ 9 ರೂಪನ್ನು ತಾಳುವುದರ ಮೂಲಕ ಕೂಡರನ್ನು ವಧಿಸಿದೆ. ಈ 9 ದಿವಸಗಳು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳ ಮಹೇಶ್ವರ ಶಿರವನ್ನೇ ಭೂಮಿಗೆ ತಂದಾಡಿ ವಿಜಯವು ನಮ್ಮ ಪಾಲಿಗಾಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಲ್ಕದ ಪೀಠದನಿಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಅಮ್ಮ, ಮುಂದಕ್ಕೆ ನಮಗೆ ಕಷ್ಟ ಬಂದರೆ ನಾವೇನು ಮಾಡಬೇಕು? ನೇರವಾಗಿ ತುಫನಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನೇ ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ಜಯ 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 ಜಯ
ಪುರಕ್ಕೆ ಯಾರೆಂಬುದಾಗಿ ಕೇಳಿದ್ದೇನೆ. ನಾವೇ ಸರಿ ಹೊರಟು ಬಂದಿರುವ ಕಾರ್ಯಕಾರ ಅನೇಕವಿದೆ ತಮ್ಮ. ಬ್ರಹ್ಮರ ಪರಮಾನುಗ್ರಹದಿಂದ ಧನುದೇವಿಯ ಗರ್ಭಾಂಬದಲ್ಲಿ ಹುಟ್ಟಿಕೊಂಡವರು ನಾವು. ಶುಂಭ ನಿಶುಂಭರೆಂಬ ಹೆಸರನ್ನು ಗಳಿಸಿಕೊಂಡೆವು. ತಮ್ಮ ನಮ್ಮ ಕೀರ್ತಿಯೋ ನಿಮಿತ್ತವಾಗಿ ಉಳಿಯಲು ಎತ್ತರದ ವಿತ್ತರದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳುವಂತ ಮಹಾಕಾಂಕ್ಷೆಯಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮೊದಲಾಗಿ ಭೂಲೋಕ, ಆ ಬಳಿಕ ಪಾತಾಳ ಲೋಕ, ಎರಡು ಲೋಕವೇ ಹಿರಿಯವರಾದ ನಮಗೆ ಸೇರಬೇಕಾದ ಸ್ವರ್ಗದ ಅಧಿಕಾರ. ನೀನು ಆಜ್ಞೆ ಕೊಟ್ಟೆ ಅಂತ ಹೋದ್ರೆ ಅಧಿಕಾರವನ್ನು ಕೊಡಿಸ್ತೇನೆ ನಾನು. ಹಾಗಾದ್ರೆ ಯಾಕೆ ತಡ ತಮ್ಮ ಯಾರು ಎದುರಿಗೆ ಬಂದವರು ಯಾರು ಗೊತ್ತೇ? ಯಾರು? ಶೋಣಿತಾಪುರಾಧೀಶ್ವರ ಅಂತ. ಶುಂಭ ಮತ್ತು ಅವನ ತಮ್ಮನ ಶುಂಭ ಹಿರಿಯವರಾದ ನಮಗೆ ಸೇರಬೇಕಾದ ಸ್ವರ್ಗದ ಅಧಿಕಾರ ನೀನಾಗಿ ಬಿಟ್ಟುಕೊಟ್ಟೆ ಅಂತ ಬದುಕುವುದಕ್ಕೆ ಬಿಟ್ಟೇನು ಎಲ್ಲವಾದರೂ ಹೊಡೆದಾಡಿಸ್ತೇನೆ.
ಎಲ್ಲರನ್ನು ಕೊಲಿಸುವ ನಿನ್ನ ಅದಕ್ಕಾಗಿ ಹೇಳೋರು ಸ್ವರ್ಗಲೋಕದ ಸರ್ವಾಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆ ಶೋಣಿತಾಬಡೆ ಶುಂಭಾಸುರನ ಯುದ್ಧಕ್ಕಾಗಿ ಬಂದಿದ್ದೇನೆ. ಇಂದ್ರ ಏನು ನಿನ್ನಲ್ಲಿ ಹೇಳ್ತಿದ್ದೇನೆ, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕಿನ ಆಸೆ ಉಂಟಾದ್ರೆ ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದೆ ತಡ ಅಧಿಕ ಪ್ರಸಂಗ ಇಂದ್ರ ಎಷ್ಟು ಮಾತಾಡಿದ ಒಂದು ಕೂಡ ಪ್ರಯೋಜನವಿಲ್ಲ. 4 ಬಿದ್ದದ್ದೇ ತಡ ಎಲ್ಲಿ ಓಡಿ ಹೋಗಿದನೆಂಬುದು ಗೊತ್ತಾಗಲ್ಲ. ಮಾರಿ ಸಂತಾನ ಏನೇ ಆಗ್ಲಿ ಓಡಿ ಹೋದರ್ನು ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ ಯಾವುದು ಸ್ವರ್ಗದ ಅಧಿಕಾರ ಸ್ವರ್ಗದ ಪೀಠ ನಮ್ಮ ಪಾಲಿಗೆ ಸಿಕ್ಕಿದೆ. ಅಮ್ಮ ಇಂದಿನ ದಿವಸ ಸ್ವರ್ಗದ ಸಿಂಹಾಸನವನ್ನು ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಂಭಾನಿ ಶುಂಭರಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತ ಜಯಘೋಷವನ್ನು ಆಡುತ್ತಾ ಇದ್ದಾರೆ. ಈ ವೇಳೆಯಲ್ಲಿ 3 ಲೋಕವೇ ನಮ್ಮ ಸ್ವಾಧೀನ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ ಇಲ್ಲಿದ್ದಂತ ಅಂಗನ ಮನೆಯ ರಂಬೆ ಉರ್ವಶಿ ಮೇನಕೆ ತಿಲೋತ್ತಮೆ ಮಂಜುಗೋಚಿ ಇವರೆಲ್ಲರನ್ನು ನಮ್ಮ ಸೇವೆಗಿರಿಸಿದ. ಆ ಬಳಿಕ ಸರಿಯಾಗಿ ಭೂಲೋಕಕ್ಕೆ ಒಮ್ಮೆ ನೋಡುತ್ತಮ್ಮ ಕೆಲವರು ಬ್ರಾಹ್ಮಣರು ಕೆಲವರು ಋಷಿಗಳು ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಅಂತ
ಎಂತಂತೆ ಕೂಡದದು ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರಬೇಕು ಅಲ್ವೇ? ಒಂದು ವೇಳೆ ನಮ್ಮ ಮಾತಿಗೆ ಯಾರಾದ್ರೂ ವಿರೋಧವಾಗಿ ನಡೆದರೆ ಜಾಗ್ರತೆ. ಆ ಬಳಿಕ ನೋಡಲಿ ಸೂರ್ಯ ಚಂದ್ರರು ಇನ್ನು ಮುಂದೆ ಸೂರ್ಯ ಚಂದ್ರರು ಸಂಚಾರ ಆಗ್ಬೇಕಾದ್ರೆ ನಮ್ಮ ಆಜ್ಞೆ ಆಗ್ಬೇಕು. ಹೋಗಂತ ಹೇಳಿದ್ರೆ ಹೋಗ್ಬೇಕು, ನಿಲ್ಲಂತ ಹೇಳಿದ್ರೆ ನಿಲ್ಬೇಕು. ತಪ್ಪಿದರೆ ಜಾಗ್ರತೆ. ನಾವು ಹೇಳಿದ ಕ್ಷಣದಲ್ಲಿ ಸೂರ್ಯ ಚಂದ್ರ ಅಲ್ಲೇ ನಿಂತಿದ್ದಾರೆ. ಅಮ್ಮ, ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೆಂದು ದೇವತೆಗಳ ಯುದ್ಧ ಮಾಡಿದ ಆಯಾಸ, ಸ್ವಲ್ಪ ವಿಶ್ರಾಂತಿ. ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸುವಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತಹ ನಿನ್ನ ಮುಖ ಇಂದು ನಿಶಾ ಕಮಲದಂತೆ ಬಾಡಿ ಹೋಗಿದೆಲ್ಲ ಮಗನಿ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ. ಭಿನ್ನವಿಸುವುದೇನು ತಾಯೇ ಲೋಕವನ್ನೇ ಪಾಲಿಪ ಆದಿಮಾಯೇ. ಭಿನ್ನವಿಸುವುದೇನು ತಾಯೇ ಏನಾಯ್ತಪ್ಪ? ಲೋಕವನ್ನೇ ಪಾಲಿಪ ಆದಿಮಾಯೇ. ನಿನ್ನೊಂದಿಯಲ್ಲಿ ಬಿಡುಗಣ್ಣರೊಡನೆ ನಾಕವನ್ನು ನಾಳೆ ಗಳರಿಂದ ಬನ್ನ ಬಾಡುವುದಾಯ್ತು. ನಿನ್ನಾಜ್ಞೆಯಲ್ಲಿ ಬಿಡುಗಣ್ಣರೊಡನೆ ನಾಕವನ್ನು ನಾಳೆ ಗಳರಿಂದ ಬನ್ನ ಬಾಡುವುದಾಯ್ತು. ಭಿನ್ನವಿಸುವುದೇನು ತಾಯೇ ಆದಿಮಾಯೇ. ಭಿನ್ನವಿಸುವುದೇನು ತಾಯೇ ಶಚಿದವ ಲೋಕವನ್ನೇ ಪಾಲಿಪ ಆದಿ ಮಾಯೆಯೇ. ಮಗನೇ ಅಮ್ಮ ಕಂದ, ಅಂದು ಮಹಿಷದಾನವನನ್ನು ಸಂವರಿಸಿ ಸುರಲೋಕವನ್ನು ನಮಗೆ ಸ್ಥಿರ ಮಾಡಿಕೊಟ್ಟವಳಲ್ಲವೇ ತಾಯೇ. ಇಂದೇನಾಯಿತಪ್ಪ ನಿನಗೆ? ಹಾಗಲ್ಲವಮ್ಮ, ಮತ್ತೆ ಭೂಲೋಕದವರಂತೆ ಯಾರವರು? ಶುಂಭಾನಿ ಶುಂಭರು ಏನು ಮಾಡಿದರು? ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ಪರಿಣಾಮ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾರೆ ತಾಯೇ. ತಾಯೇ, ಅವರಿಂದ ನಮ್ಮನ್ನು ರಕ್ಷಿಸಬೇಕಮ್ಮ, ರಕ್ಷಿಸಬೇಕು. ಇದು ಭಯ ಕರುಣಿಸುತ್ತ ಲಭಯವನ್ನು ನುಡಿದಳು. ಕರುಣಿಸುತ್ತ
ಸಮಯದಿ ಕರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯುಳು ಮರೆಸಿ ನಿಜವನು ತುಹಿನಗಿರಿಯುಳು ಇರುತ್ತ ನೋಡುವುದೆನ್ನ ಲೀಲೆಯ ಇರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆಂದೆನುದ ತ್ರಿದಶನಿಗರು ಶ್ರೀದೇವಿ ಶ್ರೀದೇವಿ ಅಮರೇಂದ್ರ, ನೀವು ಯಾರು ಕಣ್ಣೀರು ಸುರಿಸಬೇಕಾದ ಅಗತ್ಯವಿಲ್ಲ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭಾನಿಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಷ್ಟರ ತನಕ ನಾವು ಎಲ್ಲಿರಬೇಕಮ್ಮ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳನನ್ನು ಒಂದೊಂದು ರೂಪದಿಂದ, ಒಂದೊಂದು ವಿಧದಿಂದ, ಒಂದೊಂದು ಆಯುಧದಿಂದ ಕೊಲ್ಲುವಂತಹ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ 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 ಜಯ. ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ ಅಳುವ ಸುಮನ ಸರಿಂಗೆ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಧೈರ್ಯವ ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ್ತ ಖಳರ ಬಳಿಗೈದುತ್ತ ಗೆಲುವಡ ಸಾಧ್ಯವೆಂದೆನುತ್ತ ತಿಳಿದಳು ಕ್ಷಣದೊಳಗೆ ತಿಳಿದಳು ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭವೆನುಗಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ತಾರಿಯೇ ದೈತ್ಯ ವೃಂದವ ಮೋಹಿಸಿ ತಾರಿಯೇ ಸುಂದರಾಂಗವ ತಾಳ ಅಂದು ಕೌಶಿಕೆಯಾಗಿ ಅಂದು ಕೌಶಿಕೆಯಾಗಿ ಸುಂದರಾಂಗವ
ರಂದವ ಮೋಹಿಸಿ ತರಿ 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 ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದ್ರೆ ಇಲ್ಲಿ ಸ್ವಲ್ಪ ನಾನು ಯೋಚನೆ ಮಾಡಬೇಕು. ಜಗದ ಮಾತೆ ಅಂತ ನೀ ಯೋಚಿಸುವಂತಹ ಪ್ರಮೇಯ ಬಂದು ಒದಗಿ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರು ಯಾರನ್ನು ದೂರಿ ಪ್ರಯೋಜನ ಇಲ್ಲ. ನನ್ನ ಮಗನ ಅಂತ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡ ಮುಂಡರು ಬ್ರಹ್ಮದೇವನನ್ನೇ ಮೆಚ್ಚಿಸಿ ವಿಶೇಷವಾದ ವರವನ್ನು ಬಿಡಿದಿದ್ದಾರೆ. ಬ್ರಹ್ಮಚರ್ಯ ಎಷ್ಟರವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೂ ಕೊಲ್ಲುವ ಬರಿಯಂತು. ಯೋಚಿಸಿ ನಾ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋಗುವುದು ಯಾರಿಲ್ವಂತೆ. ಶುಂಭನ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ? ಇವರಿಗೆಲ್ಲ ಮಣ್ಣಿನ ಆಸೆ ಉಂಟ? ಇಲ್ಲ. ರಕ್ಕಸರಿಗೆ ಆಸೆ ಎಂದು ಹುಟ್ಟುವುದು ಹೆಣ್ಣಲ್ಲಿ ಮಾತ್ರವಂತೆ. ಸರಿ, ಅದರ ನೆಪವಾಗಿರಿಸಿಕೊಂಡಂತಹ ನಾನು ಈ ರೂಪವನ್ನೇ ಮರೆಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಂತೂ ಕೌಶಿಕಮ್ಮ ನಾಮಂದರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳುವುದಕ್ಕಾಗಿ ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಸೇರಿದೆವು. ಅದನ್ನು ಕುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾತ ಎರಡು ವರ, ಮನೋವೇಗ, ಬ್ರಹ್ಮಚರ್ಯ.
ಅದು ದೊಡ್ಡಬೇಡ. ಆಮೇಲೆ ಒಂದು ವಿಶೇಷ. ಏನ್ ವಿಶೇಷ? ಬೇಟೆಯಾಡಿದಂತಹ ಪರಿಣಾಮದ ಹಕ್ಕಾಯಿತು ಆಯಾಸ. ಆಯಾಸ ಪರಿಹಾರಕ್ಕಾಗಿ ಭಾರತದಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿಯೊಂದಿಗೆ ಹಿಂಪಾದ ಸ್ವರವು ಕೇಳಿ ಬಂತಣ್ಣ. ಆ ಸ್ವರವನ್ನು ಹರಸುತ್ತಾ ಮುಂದಕ್ಕೆ ಹೋದಾಗ ತರುಣಿಯೋರ್ವಳು ಕೋಟಿ ಸೂರ್ಯಪ್ರಕಾಶವನ್ನು ಬೀರುತ್ತಾ ಸ್ವರ್ಣದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಹಿಂಪಾಗಿ ಹಾರ್ತಾ ಇತ್ತು. ಅವಳ ಅಂದವನ್ನು ಕಂಡಾಕ್ಷಣವೇ ನಮಿಗನಿಸಿತು ಒಂದು. ಮೂರು ಲೋಕದ ಒಡೆಯನಾದಂತಹ ನೀನವಳನ್ನು ವರಿಸುವೆ. ನಿನ್ನ ವಾಮ ಭಾಗದಲ್ಲಿ ಅವಳು ರಂಜಿಸುವೆ. ಕದಂಬ ಕಾಂತಾರದ ಕನ್ನಿಕೆಯನ್ನು ಕರೆತರುವಲ್ಲಿ ಕಾರ್ಯಪ್ರವೃತ್ತನಾಗಬೇಕಣ್ಣ. ಬಗ್ಗೆ ನೀವು ವರ್ಣಿಸಿದ ಕ್ಷಣದಲ್ಲೇ ಏನೋ ನನಗೆ ಬೇಕು ಬೇಕು ಅನ್ನಿಸ್ತಾ ಉಂಟಲ್ಲ ತಮ್ಮಂದಿರೇ. ಕಾರಣವವ ಯಾರು? ಆನಂದ ನೀವ? ಆ ಮನ್ಮಥ ಬೆಂಡಾದಿ ತಮ್ಮಂದಿರೇ ಬರಲಿ ಬೆಂಡ. ಏನು ತೀರ್ಮಾನ ಕೈಗೊಂಡೆ? ಒಳ್ಳೆದ ಲೋಚನೆ ತಂದು ಆ ವಿಚಾರ ನನಗೆ ಬಿಟ್ಟದ್ದು. ವಿಶ್ರಾಂತಿ ಪಡೆದುಕೊಳ್ಳಿ, ಒಳಗಿಟ್ಟು ಪಡೆದು ಕೇಳಿದೆನು ಮೆರವಗ ದಪ್ಪವನದೊಳಗೆ ಉಯ್ಯಾಲೆಯಲ್ಲಿ ಸತಿ ಮೆರೆವಳಂತೆ ಕೇಳಯ್ಯ ಮುಖ್ಯವಾದ ವಿಷಯವನ್ನು ಹರುವುದಕ್ಕೆ ನಿನ್ನನ್ನೇ ಬರ ಹೇಳಿ. ನನ್ನಲ್ಲಿ ಮುಖ್ಯವಾದ ವಿಚಾರವ ಏನು ಅಂತ ಅರ್ಥ ಆಗಲಿಲ್ಲಲ್ಲ. ತಮ್ಮಂದಿರಾದ ಗಂಡ ಮುಂಡರು ಬೇಟೆಗಾಗಿ ಹೋದವು. ಕದಂಬ ಬಂದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುತ್ತಾ ದೃಶ್ಯವನ್ನು ಕಂಡು. ಹೌದೇ? ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿಯನ್ನು ಬೇಕಿನ ಆಚೆ ಮತ್ತೆ ನನಗಲ್ಲದೆ ಮತ್ತೆ ಹೇಗೆ ನಿನಗ ಪಾರ್ಟಿ ಮತ್ತೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದು ರಾಜಾಜ್ಞೆ. ಶುಂಭನಾಜ್ಞೆಯೊಳೈದಿ ಕದಂಬವನವನೆ ಪೊಗುತೋ ತ್ರೈ ಜಗದಂಬಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣಂಬಿ ಗುರೆಸಿಲು ಕುತಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲಿ ಕೀಕೆ ಮಾನಿನಿಯೇ ಶುಂಭನಾಜ್ಞೆಯೊಳೈದಿ ಶುಂಭನಾಜ್ಞೆಯಂತೆ ಕದಂಬವನವನ್ನು ಪ್ರವೇಶ ಮಾಡಿದ್ದೀರಿ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ. ನಾವು ಕೇಳಿ ತಿಳಿದದ್ದು ಹೀಗೆ. ಕದಂಬವನೆಂದ್ರೆ ತುಂಬಿದಂತ ಕಾರ್ಗತ್ತಲು ಅಂತ. ಆದ್ರೆ ಇಂದು ಹಾಗಲ್ಲ. ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಈ ಕದಂಬವನ. ನೋಡಬಾರದೆ ವೈರ ಭಾವದಿಂದ ಇರಬೇಕಂತ ಮೃಗಲೆಲ್ಲ ಮಿತ್ರ ಭಾವದಿಂದ ವರ್ತಿಸ್ತಾ ಇವೆ. ಏನಿದರ ಅರ್ಥ ಒಂದೂ ಅರ್ಥವಾಗುತ್ತಾ ಇಲ್ಲ. ಅದಲ್ಲ ಚಂಡ ಮುನ್ನರಿಂದ ಕೇಳಿ ತಿಳಿದಂತ ವಿಶೇಷ. ಕದಂಬಾವನದಲ್ಲಿ ಒಬ್ಬಾಕೆ ಹೆಣ್ಣಿದ್ದಾಳೆ. ಬಣ್ಣದ ಉಯ್ಯಾಲೆಯನ್ನು ಕಟ್ಟಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಅವಳ ಪಾತ್ರ ರೂಪಕ್ಕೆ ಮೂರು ಲೋಕದಲ್ಲಿ ಎಣೆಯಾರೂ ಇಲ್ಲ ಅಂತ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ ಅವಳನ್ನು ಮದುವೆಯಾಗುವುದಕ್ಕಾಗಿ ಹತ್ತರಿಸ್ತಾ ಇದ್ದಾನೆ. ಅದಕ್ಕಾಗಿ ಸಂಧಾನವನ್ನು ಮಾಡಿ ಕರೆಕೊಂಡು ಬಾ ಸುಗ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಆಜ್ಞೆಯಂತೆ ಬಂದವನು ನಾನಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ. ಬೇರಿಂದ ಕೆಳಗೆ ಇಳಿದು ಬಂದಿದೆ. ರನ್ನದ
ಇವಳು ಯಾರೇನು ಹೋಗುದ ಅವ ಜಗವನ್ನೇ ಆಡಿಸುವುದ ಇವಳು ನಾರಿ ಈಕೆ ಸರ್ವತ್ರ ನಾರಿಯಲ್ಲ ಇವಳು ಆದಿ ಅಂತರಹಿತವಾದ ಆದಿ ಮಾಯೇಶ್ವರಿ ತ್ರಿಜಗವನ್ನೇ ತನ್ನದಾಂತ ಉದರದಲ್ಲಿ ಇರಿಸಿ ಪೋಷಿಸುವಂತ ಮಹಾಮಾತೆಯಲ್ವೇ ಇವಳನ್ನು ನಮ್ಮ ಶುಂಭ ಬಯಸಿದ್ದಲ್ಲ ಅವೈಸರ ಕೆಟ್ಟ ಅವ ಕೆಟ್ಟದ್ದಲ್ಲ ದಾನವ ಕುಲದ ಸರ್ವನಾಶವನ್ನು ಖಂಡಿತವೇ ಸರಿ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನಮ್ಮ ಶುಂಭನಿಗೆ ಮದುವೆ ಆಗುವಂತ ಆಶಯ. ಏನು ಮಾಡೋಣ ಹೇಳಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚುಂಟಂತೆ. ನಮ್ಮ ಶುಂಭನಿಗೆ ಮದುವೆಯಾಗುವಂತ ಹುಚ್ಚು. ಏನೇ ಇರಲಿ, ರಾಜ ಕಾರ್ಯಕ್ಕೆ ಬಂದವನು ಈ ಸುಗ್ರೀವನಲ್ವ. ಹಾಗಾದ್ರೆ ಹುಡುಗಿಯಲ್ಲಿ ಮಾತಾಡ್ಬೇಕು, ಮಾತಾಡ್ತೇನೆ. ಕೇಳಿದಂತ ಶುಂಭ ಕಾಮನ ಪಾದಿಯಿಂದ ಬರುತ್ತಾ ಇದ್ದಾನೆ. ಮಾತ್ರವಲ್ಲ ತಾಯಿ, ನಿನ್ನನ್ನು ಮದುವೆಯಾದ ತಾಯಿ ಹಾಕಲಿತಾ ಇದ್ದಾನೆ. ಶುಂಭನು ಸಾಮಾನ್ಯನಲ್ಲ, ಮೂರು ಲೋಕವೇ ಅವನ ಅಧೀನದಲ್ಲಿ ಬಿಟ್ಟು ಸಂಪತ್ತಿನಿಂದ ತುಳುಕುತ್ತಾ ಉಂಟು. ನಮ್ಮದಾದ ಶೋಭಿತಾ ಕೋಪದ ಬಗ್ಗೆ ಹೇಳುವುದ್ರೆ ಮನ್ಮಥನಿಂದ ಅಧಿಕವಾದ ರೂಪ ನಮ್ಮ ಶುಂಭನಲ್ಲಿ. ಅಪ್ಪ ಶುಂಭನನ್ನು ಓಡಿಸಲಿಕ್ಕಾಗಿ ನನ್ನ ಜೊತೆಯಲ್ಲಿ ಇಳಿದು ಬರುತ್ತಾರೆ. ಈತ ನಳಿದರೆ ಎನ್ನ ವಾರ್ತೆಯ ದೂತ ಶುಂಭ ತುನಗೆ ಬೀಳುವ ದೂತನಿಲ್ಲೆಂದೆನು ತಲೆಪ್ಪಿಸಲಾತನನ್ನು. ಮಾತನಾಡಿಸಿದಾಗ ಮುಖದಲ್ಲಿ ಕಿನ್ನಗೆ ಹುಟ್ಟಿ ಹೋಯಿತು. ನನ್ನ ನಗೆಯಿದ್ದಂಗೆ ದಗೆಯಾಗಿ ಹೋಯಿತಲ್ಲ, ಧರೆಯಲ್ಲಿ ತಾಸಿದ್ದು ಬಿದ್ದಿದ್ದಾರೆ. ಈತ ನಡೆದನೆಂದಾದರೆ ಆ ದೂತ ಶುಂಭನಿಗೆ ನನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತ ನಾನು ನೇಮಿಸಬೇಕಾಗುತ್ತದೆ. ಹಾಗಾಗಿ ಕೂಡದು ವಿಗ್ರಹ ಮತ್ತು ಅನುಗ್ರಹ ಎರಡು ಶಕ್ತಿಯನ್ನು ಹೊಂದಿದವಳು ನಾನು. ಸ್ವರ್ಗಕ್ಕೆ ಹೋದರು. ಸಾಯ್ಬೇಕಿದ್ರೆ ಕೊಂದವರು ಯಾರು? ಕೊಂದಂತ ನನ್ನನ್ನು ಬದುಕಿಸಿದವರು ಯಾರು? ಒಂದು ಅರ್ಥ. ಓಹೋ, ಅರ್ಥವಾಯಿತು ನನಗೆ. ಹುಡುಗಿಯಲ್ಲಿ ಮಾತನಾಡ್ತಿರುತ್ತ ವೇಳೆಯಲ್ಲಿ ಆಕೆಯ ಮುಖದಿಂದ ಕಿರುಳಾಗಿ ಒಂದು ಹೊರಹೊಮ್ಮಿತು. ಆ ನಗೆಯೇ ನನಗೆ ನಗೆ ಆಯ್ತಾ ಅಂತ. ಆ ಬೆನ್ನಲ್ಲೇ ನಾನು ಸತ್ತು ಹೋದೆ, ಪುನರಪ್ಪಿ ಬದುಕಿದೆ. ಹಾಗಾದ್ರೆ ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಸಮರ್ಥನೆ ಹೇಳಿದ್ದಾಳೆ. ಈಕೆ ಸಾಮಾನ್ಯವಂತ ಹುಡುಗಿಯಲ್ಲ. ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡಬಲ್ಲಂತ ಸಮರ್ಥನೆಯೊಳೆ ಆಗಿದ್ದಾಳೆ ಈಕೆ ಶ್ರೀದೇವಿಯಲ್ವೇ. ಇವಳದ ಹಬ್ಬ ಮಹಾತ್ಮೆಯನ್ನು ವರ್ಣಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಅಯ್ಯೋ ದೇವರೇ, ಕೇಳಬಾರದ ಪ್ರಶ್ನೆಯನ್ನು ಕೇಳಿ ಅವಳ ಮನಸ್ಸನ್ನು ನೋಯಿಸಿದೆ. ನನಗೆ ಬೇಕಾಗಿ ಅಲ್ಲ, ಒಡೆಯ ಶುಂಭನಿಗೆ ಬೇಕಾಗಿ. ಆದರೆ ಉತ್ತರ ಮಾತ್ರ ಸಿಗಲಿಲ್ಲ. ಅವಳನ್ನೇ ಕೇಳ್ತೇನೆ. ಸುಗ್ರೀವ, ನನ್ನಲ್ಲಿ ಕೋಪ ಮಾಡಬೇಡಪ್ಪ, ಸಿಟ್ಟು ಮಾಡಬೇಡ ತಾಯಿ. ಯಾಕೆ? ನಿನ್ನ ಹತ್ತಿರಕ್ಕೆ ಬರೋದಕ್ಕೆ ಭಯವಾಗ್ತದೆ. ಯಾಕೆ ನಿನಗೆ ಭಯ? ಹತ್ತಿರ ಬಂದ್ರೆ ನೀನು ನಗಾಡ್ತೇನೆ. ನೀನು ನಕ್ಕರೆ ನಾನು ಸಾಯಿ. ನಾನು ತಿಳಿದ್ದೇನೆ ತಾಯಿ. ನಾನಾಗಿ ಬಂದದ್ದಲ್ಲ, ನಮ್ಮ ಒಡೆಯ ಶುಂಭನಿಗೆ ಬೇಕಾಗಿ ಬಂದು ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಅವನಿಗೆ ನಾನು ಉತ್ತರವನ್ನು ಕೊಡಬೇಡ. ಬಾಲ್ಯದಲ್ಲಿ ಗೈದೀರ್ಪೆ ಬಾಣವನು
ಕದಂಬ ಬಂದಲೆ ಹೆಣ್ಣ ಬಳಿದಲೆ ವಿಚಾರ ತಿಳಿದಿದ್ದೇನೆ. ಆದಷ್ಟು ಬೇಗ ಸಂಗ್ರಾಮವನ್ನೇ ಬಯಸಿದೆಯಾ? ನೀನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಧೂಮ್ರಾಕ್ಷ ಬಂದಿದ್ದೇನೆ. ಮಾಡಿ ಸಿದ್ಧವಾಗಿದೆ.
ಜಗನ್ಮಯೇ ಮೂಲ ರೂಪಿಣಿ ವಿಶ್ವ ವಂದಿತೆ ಪಾಲಿಸನು ತನೋ ನಿತ್ಯನರು ನುತಿಗೈದರು ಜಯ 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 ಶಾಂತಲಾಗಮ್ಮ ತಾಯೇ ಸುಗ್ರೀವನ ಸಂಧಾನ ವಿಫಲವಾಗಿ ಸಂಗ್ರಾಮವೇ ಆ ಬಳಿಕ ದೋಮ್ರಾಕ್ಷರನ್ನು ಕಲಿಸಿಕೊಟ್ಟಿದೆ. ಕಲಿಸಿಕೊಟ್ಟಂತ ದೋಮ್ರಾಕ್ಷರನ್ನು ಓಂಕಾರ ದಿಟ್ಟಿಯಿಂದ ಆ ಬಳಿಕ ತಮ್ಮಂದಿರಾದ ಗಂಟು ಗಲಿಯಾದ ಚಂಡಮುಂಡರನ್ನು ಕಲಿಸಿಕೊಟ್ಟಿದೆ. ಚಂಡಿಕೆಯಾಗಿ ಚಂಡಮುಂಡರನ್ನು ಆಕೆಯನ್ನು ಕರೆತರಲೇಬೇಕೆನ್ನುವ
ಎನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಹೊರಟು ನಿಲ್ಲು. ಧನುಜೇಶ ಕೇಳದ ಮಾತಾ
ಅವನು ಕೊನೆಯಲ್ಲಿ ಗೊತ್ತಾಯಿತಲ್ಲ ಸುರಧೀರನಂತದ್ದು ಅಷ್ಟನ್ನು ಅಲ್ಲಿಯವರೆಗೆ ಕಳಿಸಿ ಕೊಟ್ಟವ ಪರಿಣಾಮದಲ್ಲಿ ಏನಾಯಿತು ಕೇವಲ ಹುಂಕಾರ ಮಾತ್ರದಿಂದ ಆ ಹುಂಕಾರ ತನ್ನ ಮುಂದರನ್ನು ಕೈಗೊಂಡರೆ ಮಹಾಕಾರ್ಯ ರೂಪವನ್ನು ತಾಗಿ ಎಲ್ಲ ಗಮನಿಸ್ತಾ ಇದ್ರೆ ಇದೊಂದು ವ್ಯರ್ಥ ಪ್ರಯತ್ನವಿದ್ದಾರೆ ಮನೆ ಯಾಕೆ ನಿಮಗೆ ಈ ವಿಷಯದಲ್ಲಿ ಪರಿಣಾಮದಲ್ಲಿ ಏನಾದರೂ ಸಮಾಜಕ್ಕೆ ಕಾಣೋದಕ್ಕೆ ಸಾಧ್ಯ ಉಂಟುತ್ತಾದರೆ ಆ ವಿಷಯದಲ್ಲಿ ನಾವು ಮುಂದುವರಿಬೇಕು. ಅದು ಅಲ್ಲ ಅಂತಾದರೆ ಅದನ್ನು ಅಲ್ಲಿಗೆ ನಿಲ್ಲಿಸುವುದಿಲ್ವಾ? ಹಾಗಾಗಿ ಕೈಗೊಂಡ ಕಾರ್ಯದ ಬಗ್ಗೆ ಬಿಡು ಮನದ ಮೂರ್ಖತೆಯ ಬಿಡು ಶ್ರೀ ಜಗದೊಳದಿ ಚರಣಕ್ಕೆ ಭಕ್ತಿಯಿಂದಲೇ ಪೊಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜಪೀಠನವರದ ದರದಲ್ಲಿ ಜಡಜಪೀಠನವರದ ದರದಲ್ಲಿ ಪಡೆದು ಸುಖವನು ಬಾಳುವುದೆನುದಲೆ ನುಡಿಯೇ ನೀತಿಯನು ಬಿಡು ಮನದ ಮೂರ್ಖತೆಯ ಬಿಡು ಈ ಸಮಯದಲ್ಲಿ ಯಾಕೆ ನಿರ್ಧಾರ ಕೈಗೊಂಡು ಮನಸ್ಸು ಮಾಡಿದ್ರೆ ಹೇಗೆ ಆ ಕರುಣೆಯ ಅವಳ ಕೈ ಹಿಡಿದಲ್ಲ ಇಷ್ಟರವರೆಗೆ ನಿನಗೆ ಸಭೆಯವರಿಗೆ ಮಾತಾಡುತ್ತ ಅವಕಾಶ ಕೊಟ್ಟದ್ದೇ ನಾನು ಹೆಚ್ಚಿಗೆ ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ನನ್ನ ಅಲಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಏನು ಏನು ಸಲುಗೆಯ ಸಲುಗೆ? ನೀನು ಮೊನ್ನೆ ಹುಟ್ಟಿದವನಿ. ಏನು ನಿನ್ನ ನೀತಿ ಮಾತ ನನಗೆ ಅಗತ್ಯವಿಲ್ಲ. ಆ ಮಾಡಿದಂತ ಬಡ ಹುಡುಗಿ ಆಕೆ ನೀನು ಬಹಳವಾಗಿ ಹೋಗುತ್ತಿದ್ದೆ. ಮುಚ್ಚಬಾಯ್. ದೇವಿ ಮಾತೆ ಕಥೆ ಹೆಂಡತಿ ಆಗ್ತದೆ ಎಲ್ಲ ಕೇಳಿ ಸಾಕಾಗಿ ಹೋಯ್ತು. ಎಲ್ಲ ವಿಚಾರಗಳನ್ನು ತಿಳಿದುಕೊಂಡವರ ಸತ್ತವರ ಬಗ್ಗೆ ನಾನು ಯಾವತ್ತೂ ಯೋಚಿಸುವುದಿಲ್ಲ. ಯಾಕೆ ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡು ಗಲಿಯಾಗಿ ಹುಟ್ಟಿದವನು. ಗಂಡು ಗಲಿಯಾಗಿ ಹುಟ್ಟಿದ್ದೇನೆ, ಗಂಡು ಗಲಿಯಾಗಿ ಸಾಯ್ತೇನೆ ಅಲ್ವೇ? ಅದಕ್ಕೆ ನೋಡು, ನಾನು ಜಲವನ್ನು ಯಾವತ್ತು ಬಿಡುವನ. ಮೂರು ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವನ. ನಿನ್ನ ಈ ಕಟ್ಟು ಕಥೆಗಳನ್ನು ಕೇಳಿದ ಕ್ಷಣದಲ್ಲೇ ಏನು ಮೂರು ಲೋಕಾಧೀಶರಾಗಿರುವಂತ ಶುಂಭ ಹೆಸರು ಸುಮ್ಮನೆ ಬಯಸಿಕೊಂಡೆ. ಮತ್ತೆ ರಕ್ತವೇದ ಈಗ ನೋಡಿದ್ರೆ ನೀನೊಬ್ಬ ರಣಹೇಡಿ ಎಂಬುದರಲ್ಲಿ ಸಂದೇಹ. ಯಾಕೆ ಈ ಮೊದಲು ಕಲಿಸಿಕೊಟ್ಟಂತಹ ವೀರರು ಎಲ್ಲರೂ ಅಳಿದು ಹೋಗಿದ್ದಾರೆ. ಅವರಾಗೆ ಸಾಹಿತ್ಯ ಅಂತ ಬಯಲು ಮತ್ತೆ ನಿನ್ನಲ್ಲೇ ಹೇಳು. ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು, ಕೈಗೆ ಬಲೆಯನ್ನು ಕೊಡು, ಹೀರೆ ನೋಡು.
ಮೆರೆದೆ ಶಸ್ತ್ರಾಸ್ತ್ರಗಳ ಬಂದವ ಮೆರೆಯುತ್ತಿರ್ಪ ಕದಂಬವನದಲ್ಲಿ ನೋಡಿ ದೇವಿಯನು ಆಡಿದನು ತನ್ನೊಳಗೆ ಇವಳನು ಬಯಸಿ ಇನಿದಾಯ್ತೆ ಆಡಿದನು ತನ್ನೊಳಗೆ ಇವಳನು ಬಯಸಿ ಇನಿದಾಯ್ತೆ ಬದ್ಧವಾದರು ನುಡಿಸಿದ ಬೆನೆನುತ್ತಾ ನೋಡಿದನು ಕಲಿರಕ್ತ ಬೀಜನು ಗಾಢಗರುವದಿ ಕುಳಿತ ಶಿವೆಯನು ನೋಡಿದನು ಜಯ ಜಯ ಜನಪದವ ಸೋಂಕಿದರ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ ಬೀಜಾದಿಗಳು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಇದುವೇ ಬೀಜದ ಸಮಯ. ಧರಿಸಿ ಘೋರಾಕಾರ ಮೆರವರಸನೆ ಜಾತಿ ಹೀರಿ ರಕ್ತವರೆಲ್ಲ ದಾನವರನು
ರಕ್ತ ಬೀಜಾದಿ ದಾನವರ ತರಿದು ರಕ್ತ ಬೀಜ ತಗೆಯನ್ನು ತಮೆರೆದು ಮುಕ್ತಿದಾಯಕಿ ತಮ ಪಾದವನೆಯುತ ಮುಕ್ತಿನ ರತಿಯ ಬೆಳಗಿದರು ಶೋಭಾ
ಇದೇ ಕುರಿತು ತಪಸ್ಸನ್ನು ಆಚರಿಸಿ ಬೇಕಾದಂತಹ ವರವನ್ನು ಪಡೆದು ಮುಂದೊಂದು ದಿನ ಈ ಅರುಣಾಸುರೇನೆಂಬುದನ್ನು
ಸ್ಮರಿಸುತ್ತಲಿ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದನೋ ಪುರುಹೂತನ ಕದಿ ರಾಜತೇಜದಲ್ಲಿ ದೇವಿಯ ಅನುಗ್ರಹದಿಂದಲಾಗಿ ನಮ್ಮ ಕಷ್ಟವೆಲ್ಲವೂ ದೂರವಾಗಿ ಸುರಲೋಕವೂ ನಮಗೆ ಸ್ಥಿರವಾಯಿತು. ಹಾಗೆಯೇ ಶ್ರೀ ದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಯಾರು ಆಡುತ್ತಾರೋ ಆಡಿಸುತ್ತಾರೋ ನೋಡುತ್ತಾರೋ ಅವರೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕರುಣಿಸಲೆಂದು ಶ್ರೀ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕಥೆಗೆ ಮಂಗಳ ಗೀತೆಯನ್ನು ಹಾಡುವರೆ ಸಭ್ಯರಿಂದ ಅನುಮತಿಯನ್ನು ಯಾಚಿಸುತ್ತೇವೆ. ಪಿಡಿಗಡಗುವ ಕಡುಬಡ ನಡುವಿನ ಕೋಟಿ ನೋಟದ ನಡೆ ನಡಿ ಬೇಡಗಿನ ಬಿಡುಮಗ ತೊರಣದ ತೊಡಿಗೆಯ ತೊಡಿಗೆ ನವರತ್ನದ ಕನಕದ ಮಡದಿಯ ರಾತಿಯ ಬೆಳಗಿದ ಶೋಭಾನ ವಾರಿಜ ದಳಾಂಬಾಕಾಯ ಜಯ ಮಂಗಲಂ ಸರ್ವಾಸೂರ್ಯ ಕೋಟಿ ತೇಜಕಾಯ ಶುಭ ಮಂಗಲಂ ಎಂದು ಸಿಂಧು ವಾಸಿತಾಯ ಎಂದು ಸಿಂಧು ವಾಸಿತಾಯ ವೃತ್ತ ವಿಜ್ಞಾನಾಶಕಾಯ ಸುತ್ತರೋಗ ಶೋಭಿತಾಯ ಶುಭ ಮಂಗಲ ವಾರಿಜ ದಳಾಂಬಾಕಾಯ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ. ಆಹೋಹೋ ಕೆಂಬ್ರಾಲು ಗುತ್ತು ದಿವಂಗತ ಶಿವರಾಮ ಭಂಡಾರಿಯವರ ಸ್ಮರಣಾರ್ಥವಾಗಿ ಶ್ರೀಮತಿ ವಿಜಯ ಶಿವರಾಮ ಭಂಡಾರಿ ಮಕ್ಕಳು ಹಾಗೂ ಮನೆಯವರು ಆರ್ತಿಗಾರರು ಕುಶಾಲ್ಗಾರರು ಮೋಜುಗಾರರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವ ಶ್ರೀಮುಡಿ ಗಂಧ ಪ್ರಸಾದ ಶಿವಾರ್ಪಣಮಸ್ತು. ದೇವ
ನಾನು